ಗುಡ್ ಈವ್ನಿಂಗ್ ಎಲ್ಲರಿಗೂ. ಭಾಳ ಕಷ್ಟ ಆಗ್ತದಲ್ವ ಇವಾಗ? ಮಕ್ಕಳೇ, ಇವತ್ತಿನ ಪಾಠ ಮೂಲಮಾನಗಳಲ್ಲಿ ಬರುವಂತಹ ಕೋನಗಳು. ಆಯಿತಾ? ಕೋನಗಳಂದ್ರೆ ಏನು ಅಂತ ಇವತ್ತು ಚರ್ಚೆ ಮಾಡೋಣ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ಒಂದೇ ತರಗತಿಯಲ್ಲಿ ಬರುವ ಎಲ್ಲ ಕೋನಗಳನ್ನು ನೋಡ್ಬಿಡೋಣ. ಯಾವ ಕೋನು? ಐಸ್ ಕ್ರೀಮ್ ಕೋನು. ನೀವು ನೋಡಿರ್ಬೋದು, ಕೋನ ಅಂದ ತಕ್ಷಣ ನಿಮ್ಮ ತಲೆಯೊಳಗೆ ಇದು ಬರ್ತದೆ. ಇಂಗ್ಲೀಷಲ್ಲಿ ಇದಕ್ಕೆ ಆ್ಯಂಗಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆ್ಯಂಗಲ್ಸ್ ಅಂತ. ಬಟ್ ಕೋನ್ ಅಂದ ತಕ್ಷಣ ಐಸ್ ಕ್ರೀಮ್ ಕೋನ್ ಐಸ್ ಕೊಡೋಣ ಅಂತೀರಿ ನೀವು. ಜಾತ್ರೆಯಲ್ಲಿ ಎಲ್ಲಾದರೂ ತಳ್ಳಗಾಡಿಯಲ್ಲಿ ಬಂದಿರ್ತಾರೆ, ಒಂದು ಕೋನ್ ಐಸ್ ಕೊಡ್ರಿ ಅಂತೀರಿ, ಹೌದಾ ಇಲ್ವಾ? ಬೇಕ್ರಿಗೆ ಹೋದಾಗ ಫ್ರಿಜ್ಜಲ್ಲೆಲ್ಲ ಇಟ್ಟಿರ್ತಾರೆ, ಕೋನ್ ಐಸ್ ಕೊಡ್ರಿ ಒಂದು ಅಂತ ಹೇಳ್ತೀರಿ ನೀವು, ಹೌದಾ? ಹಾಲೇಶ, ಸಾರಿ ಕಣಪ್ಪ, ಇದ್ರಾಗ ಐಸ್ ಕ್ರೀಮೇ ಇಲ್ಲಲ್ವಾ, ಬರೀ ಕೋನ್ ತಗೊಂಡು ಏನು ಮಾಡೋಕೆ ಸರ್, ಐಸ್ ಕ್ರೀಮ್ ಹಾಕಿ ಕೊಡ್ಬೇಕು ತಾನೇ ನೀವು. ಸರಿಯಪ್ಪ ಹಾಲೇಶ, ಐಸ್ ಕ್ರೀಮ್ ಜೊತೆಗೆ ತಿನ್ನಪ್ಪ ಕೋನ್ ಐಸ್ ಕ್ರೀಮ್. ಸಾರ್, ಬರೀ ಒಂದೇ ಒಂದು ಸ್ಕೂಪ್ ಹಾಕಿದ್ದೀರಲ್ಲ ಸರ್, ಅಷ್ಟರಲ್ಲಿ ಹೊಟ್ಟೆ ತುಂಬುತ್ತೆ ಸರ್, ಇನ್ನೊಂದು ಸ್ಕೂಪ್ ಹಾಕಿ ಸರ್. ಇನ್ನೊಂದು ಯಾಕಪ್ಪ, ಇನ್ನು 2 ಸ್ಕೂಪ್ ತಗೊಳಪ್ಪ, ತಿನ್ನಿರಿ. ಸರ್, ಇದು ಐಸ್ ಕ್ರೀಮ್ ಸ್ವಲ್ಪ ಸಣ್ಣದಾಯ್ತು ಸರ್, ಇನ್ನೊಂದು ಸ್ವಲ್ಪ ದೊಡ್ಡದು ಕೊಡ್ರಿ ಸರ್ ಅಂತ ಹಾಲೇಶ ಇನ್ನೊಂದು ಸ್ವಲ್ಪ ದೊಡ್ಡದು ತಗೊಳಪ್ಪ. ಇದಕ್ಕೂ ದೊಡ್ಡದು ಬೇಕಾ? ಏನು ಆಸೆನಪ್ಪ ನಿಮಗೆ? ಬರ್ರಿ ಅದನ್ನು ತಗೊಂಬಿಡ್ರಿ ಹೋಗ್ಲಿ, ಅದಕ್ಕೂ ದೊಡ್ಡದು. ಇದಕ್ಕೂ ದೊಡ್ಡದು ಬೇಕಾ? ಇದಕ್ಕೂ ದೊಡ್ಡದು ಬೇಕಾ? ಯಾರು ಕೇಳಿದ್ದದನ್ನು? ಇದಕ್ಕೂ ದೊಡ್ಡದು ಬೇಕಾ? ಅವ್ರು ನಿಮಗಿಂತ ಜಾಸ್ತಿ ಉದ್ದನೇ ಇದ್ದದು ಕೋನ್ ಐಸು. ಏನಪ್ಪ? ಇದಕ್ಕೂ ದೊಡ್ಡದು ಬೇಕಂತ ತಾಳ್ರಿ. ಇದಕ್ಕೂ ದೊಡ್ಡದು ಇಲ್ಲಮ್ಮ, ಇದಕ್ಕೂ ದೊಡ್ಡದು ನನ್ನ ಹತ್ರ ಇಲ್ಲ. ಇದಕ್ಕಿಂತ ಹೆಚ್ಚಾಗಿ ಇವಾಗ ನಾವು ಕೋನನ ಬಗ್ಗೆ ಮಾತಾಡೋಣ. ನೋಡಿ, ಕೋನ ಅಂದ ತಕ್ಷಣ ಇದಕ್ಕೆ ಕೋನ್ ಅಂತ ಯಾಕಂತಿದ್ರಿ ಹೇಳ್ರಿ? ಇಲ್ಲಿ ಕೆಳಗಡೆ ಒಂದು ಕೋನ್ ಇದು ಬರ್ತಾಯಿದೆ, ಇಲ್ಲೊಂದು ಕೋನ ಬರ್ತಾಯಿದೆ, ಆಯಿತಾ? ಕೋನ್ ಅನ್ನೋದೊಂದು ಅದು 3D ಜಾಮಿತಿಯದಲ್ಲೂ ಬರ್ತದೆ ಅದು ಕೋನ್ ಅನ್ನೋದಕ್ಕೆ ಈ ಥರ ಅಂತಾರೆ. ಈ ಥರ ಇರುತ್ತಲ್ಲ, ಇದಕ್ಕೆ ಕೋನ್ ಅಂತ ಕರೀತಾರೆ. ಅದಕ್ಕೆ ಓದ್ತೀರಿ ನೀವು, ಮುಂದೆ ಓದ್ತೀರಿ. ಆದರೆ ಕೋನ ಅಂದರೆ ಏನು? ಕೋನ ನಾವು ದಿನನಿತ್ಯ ಈ ವಸ್ತುಗಳಲ್ಲೂ ಕಾಣ್ಬೋದು. ಕೋನ ಅಂದರೆ ಈ ದಿನನಿತ್ಯದ ವಸ್ತುಗಳಲ್ಲೂ ಸಹ ನಾವು ನೋಡ್ಬೋದು. ಆದರೆ ಕೋನ ಅಂದರೆ ಏನು ಅಂತ ಮೊದಲು ಚರ್ಚೆ ಮಾಡೋಣ. ಮಕ್ಕಳೇ, ನಾವು ರೇಖಾಗಣಿತಕ್ಕೆ ಕಾಲಿಡ್ತಾ ಇದ್ದೀವಿ. ಇವತ್ತಿನ ಪಾಠದಲ್ಲಿ ರೇಖಾಗಣಿತಕ್ಕೆ ಹೋಗ್ತಾ ಇದ್ದೀವಿ. ರೇಖಾಗಣಿತ, ರೇಖಾ ಅಂದ್ರೇನು? ಹುಡುಗಿ ಹೆಸರಲ್ಲ. ರೇಖಾ ಅಂದ್ರೇನು? ರೇಖೆ ಅಂದ್ರೇನು? ರೇಖಾ, ವಾಹ್. ರೇಖಾ ಅಂದರೆ ರೇಖೆ ಅಂದರೆ ರೇಖಾ, ವಾಹ್. ಗೆರೆ, ರೇಖೆ ಅಂದರೆ ಗೆರೆ. ರೇಖಾಗಣಿತ ಅಂದರೆ ಆ ಗೆರೆಗಳಿಂದ ಮಾಡುವ ಗಣಿತ, ಅದುವೇ ನಮ್ಮ ರೇಖಾ ಗಣಿತ. ಓಕೆ, ರೇಖಾ ಗಣಿತ. ಆಲ್ರೈಟ್. ಎನಿವೇಸ್, ಈ ರೇಖಾ ಗಣಿತ ಹೇಗೆ ಶುರು ಆಗುತ್ತೆ? ಎಲ್ಲಿಂದ ಶುರು ಆಗುತ್ತೆ? ನೀವು ಏನೇ ಚಿತ್ರ ಬಿಡಿಸಿದ್ರು ಎಲ್ಲಿಂದ ಶುರು ಮಾಡ್ತೀರಿ? ವೆರಿ ಗುಡ್ ಮದನ್, ವೆರಿ ಗುಡ್. ಏನಪ್ಪ? ಬಿಂದುವಿನಿಂದ ಶುರು ಮಾಡ್ತೀರಿಲ್ವಾ? ನೀವೊಂದು ಗೆರೆ ಎಳಿಬೇಕಂದ್ರೂ ಒಂದು ಬಿಂದು ಇಟ್ಟು ಎಳಿತೀರಾ? ಅಥವಾ ಇನ್ನೂ ಒಂದು ಹೇಳ್ತೀನಿ ಕೇಳ್ರಿ. ನೀವು ಯಾವುದೇ ಚಿತ್ರ ಬಿಡಿಸಿದ್ರು ಎಲ್ಲಿಂದ ಶುರು ಮಾಡ್ತೀರಿ? ಒಂದು ಬಿಂದುವಿನಿಂದ, ಒಂದು ಪಾಯಿಂಟಿಂದ ಶುರು ಮಾಡ್ತೀರಿ, ಹೌದಾ? ಒಂದು ಪಾಯಿಂಟಿಂದ ಶುರು ಮಾಡ್ತೀರಿ. ಈ ಪಾಯಿಂಟ್ ಪಕ್ಕ ಇನ್ನೊಂದು ಪಾಯಿಂಟ್ ಇಡ್ತೀನಿ, ಇನ್ನೊಂದು ಪಾಯಿಂಟ್ ಇಡ್ತೀನಿ, ಇನ್ನೊಂದು ಪಾಯಿಂಟ್ ಇಡ್ತೀನಿ. ಈ ಥರ ಹತ್ರ ಭಾಳ ಪಾಯಿಂಟ್ಗಳನ್ನ ಇಟ್ಟರೆ ಏನಾಗುತ್ತದು? ಅದೊಂದು ರೇಖೆ ಥರ ಕಾಣ್ತಾ ಇದೆ, ಹೌದಲ್ವಾ? ರೇಖೆ ಥರ ಕಾಣ್ತಾ ಇದೆ. ಒಂದು ಕಿರಣ ಅಂತ ಇರ್ತದೆ ಮಕ್ಕಳೇ. ಕಿರಣ ಅಂದರೆ ಒಂದು ಬಿಂದುವಿನಿಂದ ಈ ರೀತಿ ಬಾಣ ಇರ್ತದೆ. ಇದು ಕೊನೆ ಇಲ್ಲ, ಇದು ಹೋಗ್ತಾನೆ ಇರ್ತಿದ್ದು, ಇದಕ್ಕೆ ಕೊನೆ ಇಲ್ಲ, ಇದು ಇದೇ ಥರ ಹೋಗ್ತಾ ಇರುತ್ತೆ. ಅದಕ್ಕೇನಂತೀವಿ? ಕಿರಣ ಅಂತೀವಿ. ಅದಕ್ಕೇನಂತೀವಿ? ಕಿರಣ. ರೇಖೆ ಅಂದರೆ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿನ ನಡುವೆ ಇರುವ ಒಂದು ಸರಳ ರೇಖೆ, ಒಂದು ನೇರ ರೇಖೆ. ಇದಕ್ಕೇನಂತೀವಿ? ರೇಖೆ ಅಂತೀವಿ. ಇದಕ್ಕೇನಂತೀವಿ? ರೇಖೆ. ಆಯಿತಾ? ಮುಂದೆ ರೇಖಾಖಂಡ, ವ್ಯಾಸ, ತ್ರಿಜ್ಯ ಅವೆಲ್ಲ ಬರ್ತವೆ, ಆಯಿತಾ? ಅವೆಲ್ಲವೂ ಬರ್ತವೆ. ಈಗ ಸದ್ಯಕ್ಕೆ ಇಷ್ಟು ಸಾಕು ನಮಗೆ ಇವತ್ತಿನ ಕೋನಗಳ ತರಗತಿಗೆ ಇಷ್ಟು ಸಾಕು. ಗೊತ್ತಲ್ವಾ? ಇಷ್ಟೊಂದು ಗೊತ್ತು. ಆದರೆ ಕೋನ ಅಂದರೆ ಏನೀಗ? ಕೋನ ಅಂದರೆ ಏನು? 2 ಗೆರೆಗಳು ಈ ರೀತಿ ಬಂದು ಒಂದು ಬಿಂದುವಿನ ಹತ್ರ ಬಂದು ಕೂಡ್ತವೆ, ಆಯಿತಾ? ಅಥವಾ ಒಂದು ಬಿಂದುವಿನಿಂದ 2 ಕಿರಣಗಳು ಹೊರಟಿದ್ದಾವೆ. ಈ 2 ಕಿರಣಗಳ ನಡುವೆ ಇಲ್ಲೊಂದು ಜಾಗ ಇದೆಯಲ್ವ, ಈ ಜಾಗಕ್ಕೆ ಏನಂತೀವಿ ನಾವು? ಕೋನ ಅಂತೀವಿ. ಈ ಜಾಗಕ್ಕೆ ಏನಂತೀವಿ ನಾವು? ಕೋನ. ಆಯಿತಾ? ಈ ಜಾಗಕ್ಕೆ ಏನಂತೀವಿ ನಾವು? ಕೋನ. ಅಂದರೆ 2. ಈಗ ಮೂಲೆ ಅಂತಾರೆ, ಗೊತ್ತಾ ನೀವು? ಮೂಲೆ ಎಲ್ಲಿದೆಯಪ್ಪ? ಅಲ್ಲಿದೆ. ಅಲ್ಲಿ ಒಂದು ಮೂಲೆ ಉಂಟು,
ಅಲ್ಲೊಂದು ಮೂಲೆ ಉಂಟು, ಅಲ್ಲೊಂದು ಮೂಲೆ ಉಂಟು, ಹೌದಲ್ವಾ? ಆ ಮೂಲೆಯಲ್ಲೂ ಸಹ 2 ಗೋಡೆಗಳು ಬಂದು ಸೇರ್ತಾ ಇದ್ದಾವೆ ಈ ಥರ. ಅಲ್ಲೂ ಸಹ ಒಂದು ಕೋನ ಏರ್ಪಾಡಾಗ್ತಾ ಇದೆಯಾ? ಹೌದಾ ಇಲ್ವಾ? ಹಾಂ ಹಾಂ, ಅಲ್ಲಿ ನೋಡಿರಿ ಸಮರ್ಥ ಎಷ್ಟು ಹೇಳ್ತಾರೆ ಸರ್, ಇಲ್ಲಿ ಬೆರಳಿದಾವೆ ನೋಡಿರಿ ಸರ್, ಬೆರಳ ನಡುವೆನೂ ಕೋನ ಇದೆ ನೋಡಿರಿ ಸರ್. ಓ, ಇಲ್ಲೂ ಇದೆ ಕೋನ, ಇಲ್ಲೂ ಇದೆ ಕೋನ, ಹೌದಾ? ಇಲ್ಲೂ ಇದೆ ಕೋನ, ಹೌದಾ ಇಲ್ವಾ? ಸೊ ಕೋನಗಳು ಎಲ್ಲೆಲ್ಲಿ ಬೇಕಾದರೂ ಅಲ್ಲಿ ನೋಡ್ಬೋದು. ನೋಡೋಣ ಬನ್ನಿ, ನಾವು ದಿನನಿತ್ಯದ ವಸ್ತುಗಳಲ್ಲಿ, ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲೆಲ್ಲಿ ಕೋನಗಳನ್ನು ನೋಡ್ತೀವಂತ. ಪಿಜ್ಜಾ, ಕತ್ರಿ, ಇದೊಂದು ಕೋನನೇ ಕೊಟ್ಟಿದ್ದಾರೆ. ಕೈ ಬೆರಳು ಸಮರ್ಥಿಸಿ ಹೇಳಿದಂತೆ ಗಡಿಯಾರದ ಮುಳ್ಳುಗಳ ನಡುವೆ ಕೋನ ಆಗ್ತದೆ. ಕೋನ ಆಗ್ತದ ಇಲ್ವಾ? ಇಲ್ಲಿ ಇಲ್ಲೊಂದು ಕೋನ, ಇಲ್ಲೊಂದು ಕೋನ, ಹೌದಾ? ಇದು ಗೊತ್ತಲ್ವಾ? ಬೀಸಣಿಕೆ, ಅಲ್ಲೂ ಒಂದು ಕೋನ ಇದೆ ಅಲ್ವಾ? ಇಲ್ಲೂ ಒಂದು ಕೋನ ಇದೆ ತಾನೇ ಈ ಥರ. ಸೊ ಇಲ್ಲೂ ಕೋನ ಇದೆ. ಮತ್ತೆ ಎಲ್ಲಿ ಬರ್ತೀರಿ ಕೋನನ? ಕಲ್ಲಂಗಡಿ ಹಣ್ಣು ಬೆಸ್ಟ್ ಎಕ್ಸಾಂಪಲ್, ಹೌದಾ ಇಲ್ವಾ? ಹಾಂ 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 ರಸ್ತೆ ನಡುವೆನೂ ಕೋನ ಇರುತ್ತೆ ಇಲ್ಲಿ, ಹೌದಾ? ಗಡಿಯಾರದಂತೂ ನೋಡಿದ್ವಿ, ಕತ್ರಿ ನೋಡಿದ್ವಿ, ಮೊಸಳೆ ಬಾಯಿ, ನಿಮ್ಮ ಬಾಯಿ, ಹೌದಾ? ಮತ್ತು ಗುಬ್ಬಿ ಬಾಯಿ, ಅದ್ರ ನಡುವೆನೂ ಕೋನ ಉಂಟಾಗ್ತದಲ್ವಾ? ಹೆಸರು ನಾಯಿ ಬಾಯಿ, ಓಕೆ, ಎಲ್ಲರ ಬಾಯಿ. ಓಕೆ, ಇದು ಇಲ್ಲಿ ಲಂಬ ಕೋನ ಬರ್ತದೆ. ಲಂಬ ಕೋನ ಅಂದರೆ ಏನಂತ ನೋಡ್ತೀವಿ. ಇಲ್ಲೂ ಸಹ ಕೋನಗಳಿದಾವೆ ನೋಡ್ರಿ, ಮೂಲೆಗಳಿದಾವಲ್ವಾ? ಬಾಗಿಲು ತೆಗ್ದಾಗಲೂ ಬರ್ತದೆ ಕೋನ. ಬಾಗಿಲು ಈ ಥರ ಇರ್ತದೆ, ತೆಗ್ದಾಗ ಹೆಂಗೆ ಬರ್ತದಲ್ವ? ಕೋನ ಜಾಸ್ತಿ, ಕೋನ ಕಡಿಮೆ ಆಗ್ತದೆ, ಈ ಥರ ಆಗ್ತದಲ್ವ? ಮತ್ತು ಈ ಮೂಲೆಗಳಲ್ಲೂ ಕೋನಗಳಿದ್ದಾವೆ, ಹೌದಾ ಇಲ್ವಾ? ಮನೆಗಳನ್ನು ಕೋನಗಳನ್ನು ಇಟ್ಕೊಂಡೇ ಮಾಡಿರ್ತಾರೆ ಕಟ್ಟಬೇಕಾದ್ರೆ. ಮನೆಗಳನ್ನು ಕಟ್ಟಬೇಕಾದ್ರೂ ಕರೆಕ್ಟಾಗಿ ಈ ಥರ ಬರಬೇಕು ಅಲ್ವಾ? ಒಂದು ಗೋಡೆಗೆ ಇನ್ನೊಂದು ಗೋಡೆ ಈ ಥರ ಕರೆಕ್ಟಾಗಿ ಬರಬೇಕು. ಹಿಂಗೆಲ್ಲ ಬರಬೇಕು ಗೋಡೆ, ಸ್ಟ್ರೈಟಾಗಿರ್ಬೇಕಿಲ್ವ ಅದು? ಅಲ್ಲೂ ಸಹ ನಿಮ್ಮ ಜಾಮಿಟ್ರಿನ ಬಳಸ್ತಾರೆ. ಈ ಜಾಮಿಟ್ರಿ ಅಲ್ಲ, ಇದನ್ನು ರೇಖಾಗಣಿತ ಬಳಸ್ತಾರೆ. ರೇಖಾಗಣಿತ ಮನೆ ಕಟ್ಟಬೇಕಾದ್ರೂ ಬಳಸ್ತಾರೆ. ನಿಮ್ಮ ಮೊಬೈಲಲ್ಲೂ ಇದೆಯಾ ಕೋನ? ಮೊಬೈಲಲ್ಲಿದೆ, ಗಡಿಯಾರದಲ್ಲಿದೆ, ರಸ್ತೆಯಲ್ಲಿದೆ, ಕಿಟಕಿಯಲ್ಲಿದೆ, ಕುರ್ಚಿಯಲ್ಲಿದೆ, ಎಲ್ಲ ಕಡೆ ಕೋನ ಇದೆ. ಆದರೆ ಮಕ್ಕಳಿಗೆ ಕೋನ ಇದೆ ಅಂತ ಗೊತ್ತಾಯಿತು ಸರಿ, ಆದರೆ ಕೋನ ಎಷ್ಟಿದೆ ಅಂತ ಅಳತೆ ಮಾಡಬೇಕಾ? ತಾಪಮಾನ ಎಷ್ಟಿದೆ ಅಂತ ಅಳತೆ ಹೇಗೆ ಮಾಡ್ತಿದ್ವಿ ನಾವು? ಉಷ್ಣಮಾಪಕದಿಂದ ಡಿಗ್ರಿ ಸೆಲ್ಸಿಯಸ್ ಅಂತ ಮಾಡ್ತಿದ್ವಿ, ಅದು ಮೂಲಮಾನ. ಡಿಗ್ರಿ ಫ್ಯಾರನೈಟ್ ಅಂತ ಮಾಡ್ತಿದ್ವಿ, ಡಿಗ್ರಿ ಕೆಲ್ವಿನಿಂದ ಮಾಡ್ತಿದ್ವಿ, ಹೌದಲ್ವಾ? ಲೀಟರ್ನ ಅಳಿಲಿಕ್ಕೆ ಅದಕ್ಕೂ ಒಂದು ಲೀಟರ್ನ ಮಾಪಕ ಬೇಕು. ಹಾಲನ್ನ ಅಳಿಲಿಕ್ಕೆ ಬೇಕಿತ್ತಲ್ವ? ತೂಕನ ಅಳಿಲಿಕ್ಕೆ ಕೆ ಜಿ ಬೇಕಿತ್ತು, ಹೌದಾ ಇಲ್ವಾ? ಈ 2 ರೇಖೆಗಳ ನಡುವೆ ಎಷ್ಟು ಅವಕಾಶ ಇದೆ, ಎಷ್ಟು ಜಾಗ ಇದೆ ಅಂತ ಅಳಿಲಿಕ್ಕೆ ನಮಗೇನು ಬೇಕಾಗ್ತದೆ? ಕೋನ ಮಾಪಕ ಬೇಕಾಗ್ತದೆ. ನೀವು ಹೊಸದಾಗಿ ಜಾಮಿಟ್ರಿ ಬಾಕ್ಸ್ನ ತಗೊಂಡಾಗ ಇದಿರ್ತದೆ, ಅದು ಹಳೇದಾಗ್ತಾ ಎಲ್ಲರ ಎಸ್ತಿರ್ತೀರಿ ನೀವು. ಅದು ಉಪಯೋಗ ಇಲ್ಲ ಅಂತ ಹೇಳಿ ಯಾರಾದರೂ ಎಸ್ತು ಬಿಡ್ತೀರಿ, ಮುರಿದು ಬಿಡ್ತೀರಿ, ನೀವು ಅದನ್ನು ಬಳಸೋದಿಲ್ಲ. ನಿಮ್ಮ 5ನೇ ತರಗತಿಯಲ್ಲೂ ಸಹ ಕೋನಗಳ ಮೇಲೆ ಪಾಠ ಇದೆ, ಹೌದಲ್ವಾ? 5ನೇ ತರಗತಿಯಲ್ಲೂ ಸಹ ಗಣಿತದಲ್ಲಿ ಕೋನಗಳ ಮೇಲೆ ಪಾಠ ಇದೆ. ಒಂದು ವೇಳೆ ಕೇಳಿದ್ದೀರಾ ಅಂದರೆ ಉತ್ತಮ, ಅತ್ಯುತ್ತಮ. ಕೇಳಿಲ್ಲ ಅಂದರೆ ಇಲ್ಲಿ ಕೇಳಿ ತಿಳ್ಕೊಂಬಿಡ್ರಿ. ನಿಮ್ಮ ಶಾಲೆಗಿಂತಲೂ ಹೆಚ್ಚಾಗಿ ಇಲ್ಲಿ ತಿಳ್ಕೊಂಬಿಡ್ತೀರಿ, ತೊಂದರೆ ಇಲ್ಲ, ಆಯಿತಾ? ಕೋನ ಮಾಪಕ, ಈ ಕೋನ ಮಾಪಕನ ಬಳಸಿ ನಾವು ಕೋನಗಳನ್ನು ಅಳತೆ ಮಾಡ್ಬೋದು. ಹೇಗೆ ಅಳತೆ ಮಾಡೋದು ಅಂತ ಗೊತ್ತಿಲ್ವಾ? ತೋರಿಸ್ಕೊಡ್ತೀನಿ, ತೊಂದರೆ ಇಲ್ಲ. ನನ್ನ ಹತ್ರನೂ ಒಂದು ಕೋನ ಮಾಪಕ ಇದೆ. ನಾನು ಕೋನ ಮಾಪಕ ತಗೊಂಬಿಡ್ತೀನಿ. ಓಕೆ, ಕೋನ ಮಾಪಕ ಕಾಣ್ತಾ ಇದೆ ಎಲ್ಲರಿಗೂ? ಸೊ ಒಂದು ಕೋನ ಇದೆ ಅಂತ ಹೇಳೋಣ. ಒಂದು ಕೋನ ಇದೆಯಪ್ಪ, 90 ಡಿಗ್ರಿಗೆ ಇಟ್ಬಿಡೋಣ ಕೋನನ. ಓಕೆ, ಈ ಥರ ಒಂದು ಕೋನ ಇದೆ, ಈ ಥರ ಒಂದು ಕೋನ ಇದೆ. ಓಕೆ, ಒಂದು ಕೋನ ಇದೆ ಈ ಥರ 90 ಡಿಗ್ರಿ ಇದೆ ಮಕ್ಕಳೇ. ಎಷ್ಟು ಡಿಗ್ರಿ? 90 ಡಿಗ್ರಿ. ಇದನ್ನು ಅಳತೆ ಮಾಡಬೇಕು ಅಂದರೆ ಈ ಕೋನ ಮಾಪಕದಲ್ಲಿ ಮಧ್ಯದಲ್ಲಿ ಒಂದು ಬಿಂದು ಉಂಟಲ್ವ? ಈ ಬಿಂದುವಿನ ಈ ಮೂಲೆಯಲ್ಲಿ, ಈ ಬಿಂದುವನ್ನು ಮೂಲೆಯ ಮೇಲೆ ತಂದು ಕೂರಿಸಬೇಕು. ಈ ಥರ ಕೂರಿಸಿದಾಗ ಕೆಳ ಲೈನು ಆ ಕೆಳಗಡೆ ಇರುವ ರೇಖೆ ಮೇಲೆಗೆ ಸರಿಯಾಗಿ ಕೂರಬೇಕು. ಈ ಮೇಲ್ಗಡೆ ಬಂದಂಥ ಲೈನು ಇಲ್ಲಿ ತೋರಿಸ್ತದೆ ಎಷ್ಟು ಡಿಗ್ರಿ ಇದೆ ಅಂತ. ಎಷ್ಟು ಡಿಗ್ರಿ ಬರುತ್ತಿರೋದುಂಟು? ಎಷ್ಟು ಡಿಗ್ರಿ ಬರ್ತಾಯಿದೆ? 90 ಡಿಗ್ರಿ. ಅರ್ಥ ಆಯ್ತಾ? 90 ಡಿಗ್ರಿ ಅಂತ ನೇರವಾಗಿ ನಾವು ಹೇಳ್ಬೋದು, ಅದನ್ನು ನೋಡಿಬಿಟ್ಟು. ಅರ್ಥ ಆಯ್ತಾ? ಕೋನ ಮಾಪಕನ ಈ ಥರ ಬಳಸ್ತೀವಿ. ನಿಮಗೆ ಪರೀಕ್ಷೆಯಲ್ಲಿ ಕೋನ ಮಾಪಕ ಬಳಸಿರಿ ಅಂತ ಹೇಳೋದಿಲ್ಲ, ಪರೀಕ್ಷೆಯಲ್ಲಿ ಕೋನ ಮಾಪಕ ಬಳಸಿರಿ ಅಂತ ಎಲ್ಲೂ ಕೇಳೋದಿಲ್ಲ. ಆ ಕೋನಗಳ ಮೇಲೆ ತರ್ಕ ಇರ್ತದೆ, ಆ ತರ್ಕನ ಬಳಸಿ ಕೆಲವೊಂದು ಲೆಕ್ಕಗಳನ್ನು ಮಾಡಬೇಕಾಗಿರುತ್ತೆ, ಆಯಿತಾ? ಅಷ್ಟೇ ಬೇಕಾಗಿರೋದು. ಕೋನ ಮಾಪಕ ಅದೊಂದೇ ಥರನ ಸರ್ ಇರೋದು? ಇಲ್ಲ, ನಾನಾ ರೀತಿ ಕೋನ ಮಾಪಕಗಳಿದ್ದಾವೆ. ಇಂಜಿನಿಯರ್ಸ್ಗಳು ಇಂಜಿನಿಯರಿಂಗಲ್ಲಿ ಹೋದರೆ ನೀವು ಈ ಥರ ಎಲ್ಲ ಕೋನ ಮಾಪಕ ಬಳಸ್ತೀರಿ. ಇದು ಬರೀ 180 ಡಿಗ್ರಿ ಅಲ್ಲ, 360 ಡಿಗ್ರಿ ಕೋನ ಮಾಪಕ ಇದೆ ಇದು, ಆಯಿತಾ? ಅದಷ್ಟೇ ಅಲ್ಲ, ಈ ಥರನೂ ಕೋನ ಮಾಪಕಗಳಿದ್ದಾವೆ.
ಅವಶ್ಯಕತೆಗೆ ತಕ್ಕಂತೆ ಬೇರೆ ಬೇರೆ ರೀತಿ ಕೋನ ಮಾಪಕಗಳನ್ನು ಬಳಸ್ತೀರಿ. ಸರಿ ಸರ್, ಕೋನ ಮಾಪಕ ತಗೊಂಡು ಕೋನ ಮಾಪಕಗಳಿಂದ ನಾವು ಕೋನವೇನೋ ಅಳಿತೀವಿ, ಆದರೆ ಕೋನಗಳದ್ದು ವಿಧಗಳಿದಾವ? ಹೌದು, ನಾನಾ ರೀತಿ ವಿಧಗಳಿದ್ದಾವೆ. ನಮ್ಮ ಹತ್ರ ಇರುವ ಈ 12 ರೀತಿಯ ವಿಧಗಳು ಭಾಳ ಮುಖ್ಯವಾಗ್ತವೆ. ನಿಮ್ಮ ನವೋದಯಕ್ಕೆ ನನ್ನ ಪ್ರಕಾರ ಇದು ನೋಡಿರಿ, ಇದು ಭಾಳ ಚಿಕ್ಕ ಪಾಠ ಇದೆ. ಇದು ಭಾಳ ಚಿಕ್ಕ ಪಾಠ. ಇದರಲ್ಲಿ ನವೋದಯ ಮತ್ತು ಸೈನಿಕ ಅಂತ ನಾವು ಇದರಲ್ಲಿ ವಿಂಗಡಣೆ ಮಾಡೋದು ಬೇಡ. ಎರಡನ್ನು ಸೇರಿಸಿ ಒಮ್ಮೆಲೆ ಕಲ್ತು ಆಯಿತಾ? ಸೊ ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು, ಇಂಗ್ಲೀಷ್ ಮೀಡಿಯಮಲ್ಲಿ ಯಾರಿದ್ದೀರಿ ನೀವು, ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಕೊಟ್ಟಿರುವ ಹೆಸರುಗಳನ್ನು ಬರ್ಕೊಂಬಿಡಿ. ಕನ್ನಡ ಮಾಧ್ಯಮದಲ್ಲಿ ಯಾರಿದ್ದೀರಿ, ಕನ್ನಡ ಮಾಧ್ಯಮದಲ್ಲಿ ಕೊಟ್ಟಿರುವ ಹೆಸರುಗಳನ್ನು ಬರ್ಕೊಂಬಿಡಿ. ಆಯಿತಾ? ನಾವು ಪ್ರತಿಯೊಂದು ಕೋನದ ಬಗ್ಗೆಯೂ ಸವಿಸ್ತರವಾಗಿ ಚರ್ಚೆ ಮಾಡ್ತೀವಿ. ಬರ್ಕೊತಿದ್ದೀರಾ ಮಕ್ಕಳೇ? ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ ನೀವು ಇದರ ಸ್ಕ್ರೀನ್ಶಾಟ್ನ ತೊಗೊಬೋದು, ಇಲ್ಲ ವೀಡಿಯೋ ಪಾಸ್ ಮಾಡಿಯೂ ಸಹ ಬರಿಬೋದು. ಆಯಿತಾ? ನೀವೆಲ್ಲ ಬರ್ತಿದ್ದೀರಪ್ಪ? ಬನ್ನಿ, ನಾವು ಮೊದಲ ಕೋನ ಲಘು ಕೋನದ ಬಗ್ಗೆ ಮಾತಾಡೋಣ. ಆಯಿತಾ? ಲಘು ಕೋನ, ಅದನ್ನು ಇಂಗ್ಲೀಷ್ನಲ್ಲಿ ಅಕ್ಯೂಟ್ ಆ್ಯಂಗಲ್ ಅಂತ ಕರಿತೀವಿ. ಲಘುವಾಗಿದೆ, ಬೇಗ ಲಘು ಮಾಡಪ್ಪ, ಲಘು ಬಾರಪ್ಪ ಅಂತಾರೆ. ಬೇಗ ಅಥವಾ ಜಲ್ದಿ ಅಥವಾ ಕಡಿಮೆ ಸಮಯದಲ್ಲಿ ಆಗ್ತದೆ. ಲಘು ಕೋನ ಅಂದರೆ ಕಡಿಮೆ ಕೋನ, ಚಿಕ್ಕ ಕೋನ ಅಂದರೆ ಮತ್ತೆ ಕೋನ ಮಾಪಕ ತಗೊಳ್ಲಪ್ಪ. ಓಕೆ, ಕೋನ ಮಾಪಕ ನನ್ನ ಹತ್ರ ಇದೆ. ಇಲ್ಲಿ ಒಂದು ಕೋನ ಮಾಡಬೇಕು, ಭಾಳ ಚಿಕ್ಕ ಕೋನ. ಈ ಥರ ಚಿಕ್ಕ ಕೋನಗಳಾಗ್ತಾವಲ್ಲ, ಇದಕ್ಕೇನಂತೀವಿ ನಾವು? ಲಘು ಕೋನ ಅಂತ ಕರಿತೀವಿ. ಏನಂತೀವಿ ಅವಕ್ಕೆಲ್ಲ? ಲಘು ಕೋನ. ಕ್ಷಮಿಸಿ, ಬಟ್ ಎಷ್ಟು ಚಿಕ್ಕ ಕೋನಕ್ಕೆ ನಾವು ಲಘು ಕೋನ ಅಂತ ಕರಿತೀವಿ? ಎಷ್ಟು ಚಿಕ್ಕ ಕೋನಗಳಿಗೆ ನಾವು ಲಘು ಕೋನ? ಅಲ್ಲ. ಲಘು ಕೋನ ಅಂದರೆ ಈ ಎಲ್ಲ ಕೋನಗಳು 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅವೆಲ್ಲವು 90 ಡಿಗ್ರಿ ಜಾಸ್ತಿ ಆಗುತ್ತೆ, ಅದಕ್ಕೆ 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅವಕ್ಕೇನಂತೀವಿ ನಾವು? ಲಘು ಕೋನ ಅಂತ ಕರಿತೀವಿ. ಲಘು ಕೋನ ಅಂದರೆ 90 ಡಿಗ್ರಿಗಿಂತ ಕಡಿಮೆ ಇರೋವಕ್ಕೆಲ್ಲವಕ್ಕೂ ಏನಂತೀವಿ ನಾವು? ಲಘು ಕೋನ ಅಂತ ಕರಿತೀವಿ. ಉದಾಹರಣೆ ಬೇಕಾ? ಉದಾಹರಣೆ ಕತ್ರಿ ಅಥವಾ ಈ ಥರ ಎಷ್ಟು ಕೋನನಾದರೂ ತಗೊಳ್ರಿ. ಒಂದು ಡಿಗ್ರಿ, 2 ಡಿಗ್ರಿ. ಓಹೋ, ಕೋನನ ಯಾವ ಥರ ಅಳಿತೀವಿ ಅಂತ ಗೊತ್ತಿಲ್ಲಲ್ಲ ನಿಮಗೆ? ಈ ಜಾಗ ಇದೆಯಲ್ಲ, ಈ ಜಾಗವನ್ನು ಯಾವುದ್ರಲ್ಲಿ ಅಳಿತೀವಿ ನಾವು? ಡಿಗ್ರಿಯಲ್ಲಿ ಅಳಿತೀವಿ ಮಕ್ಕಳೇ. ಯಾವುದರಲ್ಲಿ? ಡಿಗ್ರಿ. ಸರ್, ಇದು ತಾಪಮಾನವೇ? ಡಿಗ್ರಿ ಸೆಲ್ಸಿಯಸ್ಸಾ, ಡಿಗ್ರಿ ಕೆಲ್ವಿನಾ, ಡಿಗ್ರಿ ಫ್ಯಾರನೈಟಾ? ಅಲ್ಲ. ಇಲ್ಲಿ ಮಧ್ಯದಲ್ಲಿ ಏನು ಜಾಗ ಉಂಟಾಗ್ತದೆ ಅದನ್ನು ನಾವು ಡಿಗ್ರಿಗಳಲ್ಲಿ ಅಳಿತೀವಿ. ಈ ಥರ ಆಯಿತಾ? ಬರೀ ಇಷ್ಟೇ ಅನ್ನೋದು. ಡಿಗ್ರಿ 30 ಡಿಗ್ರಿ. ಇದೆಷ್ಟಿರ್ಬೋದು? ಇದು 15 ಡಿಗ್ರಿ, ಇದು ಒಂದು 60 ಡಿಗ್ರಿ. ಇಷ್ಟು ಹೇಳ್ತೀವಿ ನಾವು. ಈ ಥರ ಅಳತೆ ಮಾಡ್ತೀವಿ. ಸರಿನಾ? ಡಿಗ್ರಿಗಳಲ್ಲಿ ಅಳತೆ ಮಾಡ್ತೀವಿ. ಎಷ್ಟು ಡಿಗ್ರಿ ಇದ್ದರೆ ಅದನ್ನು ಲಘು ಕೋನ ಅಂತೀವಿ. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಲಘು ಕೋನ ಅಂತೀವಿ. 90 ಡಿಗ್ರಿ ಅಂದರೆ ಚೌಕ ಬರ್ತದೆ. 90 ಡಿಗ್ರಿ ಅಂದರೆ ಈ ಥರ ಬರುತ್ತೆ. ಮುಂದಿನ ಕೋನವೇ ನಮ್ಮ ಲಂಬಕೋನ ಇದೆ. ಆಯಿತಾ? ಮುಂದಿನ ಕೋನವೇ ನಮ್ಮ ಲಂಬಕೋನ ಇದೆ. ನಿಮ್ಮ ಮನೆಗಳೆಲ್ಲ ಗೋಡೆಗಳೆಲ್ಲ ಈ ಥರ ಕೂಡ್ತದಲ್ಲ, ಚೌಕ ಕೂಡುತ್ತೆ. ಅದೆಲ್ಲವೂ ಯಾವ ಕೋನದಲ್ಲಿರ್ತದೆ? ಲಂಬಕೋನದಲ್ಲಿರ್ತದೆ. ಟಿ ವಿ ನೋಡಿದ್ದೀರಾ? ಟಿ ವಿ ಮೂಲೆಗಳು ಯಾವ ಥರ ಇರ್ತವೆ? ಟಿ ವಿ ಮೂಲೆ ಯಾವ ಕೋನ ಇರ್ತದೆ? ಲಂಬಕೋನ. ಇಲ್ಲೂ ಸಹ ಯಾವ ಕೋನ ಇದೆ? ಲಂಬಕೋನ. ಹೌದಲ್ವಾ? ನಿಮ್ಮ ಪುಸ್ತಕಗಳು, ಪ್ಲೈವುಡ್ ಎಲ್ಲ ಕಡೆ ಭಾಳ ಕಡೆ ನೋಡ್ತೀರಿ. ಈ ಥರ ಮೂಲೆ ಬರುತ್ತಲ್ಲ, ಚೂಪಾದ ಮೂಲೆ, ಚೌಕದ ಒಂದು ಮೂಲೆ ಬರ್ತದೆ, ಅದಕ್ಕೇನಂತೀವಿ ನಾವು? ಲಂಬಕೋನ ಅಂತ ಕರಿತೀವಿ. ಸರಿನಾ? ಸೊ ಆದರೆ ಲಂಬಕೋನಕ್ಕಿಂತ ಕಡಿಮೆ, 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನಗಳಿಗೆ ಏನಂತ ಕರಿತೀವಿ? ಲಘು ಕೋನ. 90 ಡಿಗ್ರಿಗಿಂತ ಕಡಿಮೆ ಇರುವ ಎಲ್ಲ ಕೋನಗಳಿಗೂ ನಾವು ಲಘು ಕೋನ ಅಂತ ಕರಿತೀವಿ. ಸರಿನಾ? ಲಘು ಕೋನಗಳು ನೋಡ್ತಾ ಇದ್ದೀರಾ? ಎಷ್ಟೊಂದಿದೆ. ಈ ಥರ ಎಷ್ಟು ಉದಾಹರಣೆ ಬೇಕಾದರೂ ತೊಗೊಬೋದು. ನಾವೀಗ ಲಂಬಕೋನದ ಬಗ್ಗೆ ಚರ್ಚೆ ಮಾಡೋಣ ಮಕ್ಕಳೇ. ಲಂಬಕೋನ, ಈಗ ತಾನೇ ನಾವು ಮಾತಾಡಿದ್ವಿ ಲಂಬಕೋನದ ಬಗ್ಗೆ. ಲಂಬಕೋನ ಅಂದರೆ ಈ ಥರ ಒಂದು ಚೂಪಾದ ನುಣುಪಾದ ಒಂದು ಮೂಲೆ ಬರುತ್ತೆ. ಆಯಿತಾ? ಇದು ಚೌಕದ ಒಂದು ಭಾಗದ ಥರ ಕಾಣುತ್ತೆ, ಚೌಕದ ಒಂದು ಮೂಲೆ ಥರ ಕಾಣುತ್ತೆ. ಅದಕ್ಕೆ ನಾವೇನಂತೀವಿ? ಲಂಬಕೋನ. ಇದನ್ನು ಅಳತೆ ಮಾಡಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? ಅಳತೆ ಮಾಡಿದ್ರೆ ಎಷ್ಟು ಬರುತ್ತೆ? 90 ಡಿಗ್ರಿ ಬರುತ್ತೆ. ಅಳತೆ ಮಾಡಿದ್ರೆ ಎಷ್ಟು ಬರುತ್ತೆ? 90 ಡಿಗ್ರಿ ಬರುತ್ತೆ. ಅಳತೆ ಮಾಡಿದ್ರೆ ಅದು ನಮಗೆ 90 ಡಿಗ್ರಿ ಅಂತ ಬರ್ತದೆ. ಇದಾದ ಮೇಲೆ ಲಂಬಕೋನಕ್ಕೆ ಎಷ್ಟು ಬೇಕಾದರೂ ಉದಾಹರಣೆಗಳನ್ನು ತೊಗೊಬೋದು. ಈಗ ತಾನೇ ನಾವು ನೋಡಿದ್ವಿ ಎಷ್ಟು ಬೇಕಾದರೂ ಅಷ್ಟು ಉದಾಹರಣೆಗಳನ್ನು ತೊಗೊಬೋದು. ವಿಶಾಲ ಕೋನ. ವಿಶಾಲ ಅಂದರೆ ತೆರೆದಿರುತ್ತೆ. ಈ ಥರ 90 ಡಿಗ್ರಿ ಅಂದರೆ ಈ ಥರ ಇರುತ್ತೆ.
ವಿಶಾಲ ಅಂದರೆ ಈ ಥರ ಆಗ್ಬಿಡುತ್ತೆ, ತೆರ್ಕೊಂಬಿಡುತ್ತೆ. ಲಘು ಕೋನ ಅಂದರೆ ಏನಿರುತ್ತೆ, ಈ ಥರ ಇರುತ್ತೆ. ಹೌದಾ? ಲಂಬ ಕೋನ, ವಿಶಾಲ ಕೋನ. ಹೌದಿಲ್ಲ? ಮಾರ್ಸ್ಪಿಟಿ ಆಯಿತಾ? ಬರ್ರಿ ಮಾರ್ಸ್ಪಿಟಿ ಆಯ್ತಲ್ಲಪ್ಪ. ವಿಶಾಲ ಕೋನ ಅಂದರೆ ಇದು ಇದು ಯಾವ ಕೋನ ಆಗುತ್ತೆ ಮಕ್ಕಳೇ? ಲಂಬ ಕೋನ. ಇದು ಯಾವ ಕೋನ? ಲಘು ಕೋನ. ವಿಶಾಲ ಕೋನ ಅಂದರೆ ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ. 90 ಡಿಗ್ರಿಗಿಂತ ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ. ಅಂದರೆ ಆ ಎಲ್ಲ ಕೋನಗಳು ಏನಾಗ್ತವೆ? ವಿಶಾಲ ಕೋನ ಆಗ್ತವೆ. ವಿಶಾಲ ಕೋನ ವಿಶಾಲವಾಗಿ ಥರ ತರ್ಕೊಂಡ್ಬಿಟ್ಟಿದ್ದಾವೆ. ಆಯಿತಾ? ಸೊ ನಮ್ಮ ಚಿನ್ಮಯ ಆಕಳಿಸ್ತಾರೆ. ಅವ್ರು ಆಕಳಿಸ್ಬೇಕಾದ್ರೆ ಅವರ ಬಾಯಲ್ಲಿ ಯಾವ ಕೋನ ಉಂಟಾಗ್ತದೆ? ವಿಶಾಲ ಕೋನ. ಸರಿನಾ ಚಿನ್ಮಯ? ಅರ್ಥ ಆಯ್ತಾ? ಸೊ ವಿಶಾಲ ಕೋನ ಅಂದರೆ ಯಾವ ಥರ ಇರ್ತದೆ? 90 ಡಿಗ್ರಿಗಿಂತ ಜಾಸ್ತಿ ಕೋನ ಉಂಟಾದರೆ ಅದಕ್ಕೇನಂತೀವಿ? ವಿಶಾಲ ಕೋನ. ನಮ್ಮ ಹಾಲೇಶ್ನ ಬಾಯಿನೂ ಸಹ ಐಸ್ ಕ್ರೀಮ್ನ ಕಂಡ ತಕ್ಷಣ ಯಾವ ಕೋನ ಮಾಡುತ್ತದೆ? ವಿಶಾಲ ಕೋನ ಮಾಡಿಬಿಟ್ಟು ಐಸ್ ಕ್ರೀಮ್ನ ತಿನ್ನುತ್ತದೆ. ರೈಟ್? ಎನಿವೇಸ್, ವಿಶಾಲ ಕೋನಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನೀವು ತೊಗೊಬೋದು. 90 ಡಿಗ್ರಿಗಿಂತ ಜಾಸ್ತಿ ಇದ್ದು 180 ಡಿಗ್ರಿಗೆ ಅಥವಾ 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 90 ಡಿಗ್ರಿಗಿಂತ ಜಾಸ್ತಿ 180 ಡಿಗ್ರಿಗಿಂತ ಕಡಿಮೆ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ? ವಿಶಾಲ ಕೋನ ಅಂತ ಕರಿತೀವಿ. ನೋಡಿರಿ, ಇಲ್ಲೆಲ್ಲ ಸಹ ಎಷ್ಟು ಕೋನ ಇದೆ? 121 ಡಿಗ್ರಿ. ಇದು 90 ಡಿಗ್ರಿಗಿಂತ ಏನಿದೆ? 90 ಡಿಗ್ರಿಗಿಂತ ಏನಿದೆ? ಜಾಸ್ತಿ ಇದೆ. 117 ಡಿಗ್ರಿ 90 ಡಿಗ್ರಿಗಿಂತ ಜಾಸ್ತಿ ಇದೆ. 166 ಡಿಗ್ರಿ 90 ಡಿಗ್ರಿಗಿಂತ ಜಾಸ್ತಿ ಇದೆ. ಹೌದಲ್ವಾ? ಎಲ್ಲ ಕೋನಗಳು ಸಹ 90 ಡಿಗ್ರಿಗಿಂತ ಜಾಸ್ತಿ ಇದೆ. ಈ ಥರ ಕೋನ ಉಂಟಾದರೆ ಅಂತಹ ಕೋನಗಳಿಗೆ ನಾವೇನಂತ ಕರಿತೀವಿ? ವಿಶಾಲ ಕೋನ ಅಂತ ಕರಿತೀವಿ. ಸರಿನಾ? ಆಯಿತು. ಈಗ ಸರಳ ಕೋನಕ್ಕೆ ಬರೋಣ. ಸರಳ ಕೋನ ಅಂದರೆ ನಾವು ಈಗ ತಾನೇ ವಿಶಾಲ ಕೋನದ ಬಗ್ಗೆ ಮಾತಾಡಿದ್ವಿ. ಏನಂತ ಮಾತಾಡಿದ್ವಿ? 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅಂತಹ ಕೋನಗಳಿಗೆ ವಿಶಾಲ ಕೋನ ಅಂತಿದ್ವಿ. ಒಂದು ವೇಳೆ 180 ಡಿಗ್ರಿನೇ ಬಂದುಬಿಟ್ರೆ, ಒಂದು ವೇಳೆ 180 ಡಿಗ್ರಿನೇ ಬಂದುಬಿಟ್ರೆ, ಇದು 0ಇಂದ 90 ಡಿಗ್ರಿ 90 ಡಿಗ್ರಿಗಿಂತ ಜಾಸ್ತಿ ಆಗಿ 180 ಡಿಗ್ರಿಗೆ ಬಂದುಬಿಟ್ರಪ್ಪ ಅಂದರೆ ಅಂತಹ ಕೋನಕ್ಕೆ ನಾವೇನಂತ ಕರಿತೀವಿ? ಸರಳ ಕೋನ ಅಂತ ಕರಿತೀವಿ. ಇದಕ್ಕೆ ಎಷ್ಟು ಡಿಗ್ರಿ ಇರುತ್ತೆ ಮಕ್ಕಳೇ? 180 ಡಿಗ್ರಿ. ಎಷ್ಟು ಡಿಗ್ರಿ? 180 ಡಿಗ್ರಿ. ಒಂದು ಸರಳ ರೇಖೆಗಿರುವ ಕೋನ ಎಷ್ಟು? 180 ಡಿಗ್ರಿ. ಒಂದು ಸರಳ ರೇಖೆಗಿರುವ ಕೋನ ಎಷ್ಟು? 180 ಡಿಗ್ರಿ. ಒಂದು ಸರಳ ರೇಖೆಗಿರುವ ಕೋನ 180 ಡಿಗ್ರಿ. ಆಯಿತಾ? ಈ ಕೋನಗಳಿಗೆ ಹೆಸರನ್ನು ಕೊಡ್ತೀವಿ ನಾವು. ಪ್ರತಿ ಕೋನಕ್ಕೂ ಒಂದು ಹೆಸರು, ಅದರದ್ದೇ ಆದ ಒಂದು ಹೆಸರಿರುತ್ತೆ. ಪ್ರತಿ ಕೋನಕ್ಕೂ ಅದರದ್ದೇ ಆದ ಒಂದು ಹೆಸರಿರುತ್ತೆ. ಈಗ ಚರ್ಚೆ ಬೇಡ, ಮತ್ತೆ ಆಮೇಲೆ ನೋಡ್ತೀವಿ ನಾವು. ಆಯಿತಾ? ಬನ್ನಿ ನೋಡೋಣ. ಇಲ್ಲಿ ನೋಡ್ತಿದ್ದೀರಾ? ನಾವು ಈ ಥರ ಒಂದು ತಂದ್ವಲ್ಲ, ಒಂದು ರೇಖೆ ತಂದಿದ್ವಿ. ಸೊ ಇದಕ್ಕೆ ಕೋನ ಮಾಪಕದಲ್ಲಿ ಅಳೆದ್ರೆ ಎಷ್ಟು ಕೋನ ಬರ್ತಿದ್ದು? ಅಷ್ಟು 180 ಡಿಗ್ರಿ. ಸರಳ ರೇಖೆಗಿರುವ ಕೋನ 180 ಡಿಗ್ರಿ. ಸರಳ ರೇಖೆಗಿಂತಲೂ ಜಾಸ್ತಿ, ಸರಳ ರೇಖೆಗಿಂತಲೂ ಹೆಚ್ಚು, ಸರಳಾಧಿಕ ಕೋನ. ರೈಟ್? ರಿಫ್ಲೆಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಸರಳಾಧಿಕ ಕೋನ ಅಂದರೆ 180 ಡಿಗ್ರಿಗಿಂತಲೂ ಜಾಸ್ತಿ. ಅಂತಹ ಕೋನಕ್ಕೆ ಏನಂತೀವಿ? ಸರಳಾಧಿಕ ಕೋನ. ಅಂದರೆ ಮೊದಲು ಲೈನ್ ಇಲ್ಲಿತ್ತು, ಈ ಥರ ಬಂದಿದ್ರೆ ಏನಂತಿದ್ವಿ? ಲಘು ಕೋನ. ನೇರ ಬಂದಿದ್ರೆ ಲಂಬ ಕೋನ. ಸ್ವಲ್ಪ ಜಾಸ್ತಿ ಆಗಿದ್ರೆ ವಿಶಾಲ ಕೋನ. ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ಸರಳ ರೇಖೆ ಬಂದಿದ್ರೆ ಸರಳ ಕೋನ. ಅದಕ್ಕಿಂತನೂ ಸ್ವಲ್ಪ ಜಾಸ್ತಿ ಏನಾಗುತ್ತಿದೆ? ಸರಳಾಧಿಕ ಕೋನ. 180 ಡಿಗ್ರಿಗಿಂತನೂ ಜಾಸ್ತಿ. ಹೌದಲ್ವಾ? ಈ ಥರದ ಕೋನಕ್ಕೆ ಏನಂತ ಕರಿತೀವಿ? ಸರಳಾಧಿಕ ಕೋನ ಅಂತ ಕರಿತೀವಿ. ಈ ಥರ ಕೋನಕ್ಕೆ ಅಂತ ಕರಿತೀವಿ ಮಕ್ಕಳೇ? ಸರಳಾಧಿಕ ಕೋನ ಅಂತ ಕರಿತೀವಿ. ಸರಿನಾ? ಇದಕ್ಕೆ ಉದಾಹರಣೆಗಳು ಎಷ್ಟು ಬೇಕಷ್ಟು ತೊಗೊಬೋದು ನೀವು ನೋಡಿರಿ. ನೀವು ಸ್ವಲ್ಪ ಗಮನ ಕೊಟ್ಟು ನೋಡಿರಿ. ನಾವಿಲ್ಲಿ ಒಂದು ಸರಳ ರೇಖೆಯನ್ನು ತರ್ಬೋದಿತ್ತಾ? ಈ ಲೈನನ್ನು ಹಿಂಗೆ ಇನ್ನು ಮುಂದಕ್ಕೆ ಹೇಳಿದ್ರೆ ಸರಳ ರೇಖೆ ಬರ್ತಿತ್ತಾ? ಈ ಥರ 180 ಡಿಗ್ರಿ ಆಗ್ತಿತ್ತು. ಇಲ್ಲೂ ಸ್ವಲ್ಪ ಜಾಸ್ತಿ ಇದೆ ತಾನೆ 180 ಡಿಗ್ರಿಗಿಂತ. ಇಲ್ಲೂ ಸ್ವಲ್ಪ ನೋಡಿರಿ, ಇಲ್ಲೂ ಸರಳ ರೇಖೆ ಬರ್ತಿತ್ತು. ಆದರೆ 180 ಡಿಗ್ರಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಹೌದಲ್ವಾ? ಎಲ್ಲ ಕಡೆ ನೋಡಿಬೇಕಾದ್ರೆ ಇಲ್ಲಿ ನೋಡಿರಿ, ಇದೆಷ್ಟು ದೊಡ್ಡದಿದೆ. ಅಯ್ಯೋ ರಾಮ! ನಮ್ಮ ಚಿನ್ಮಯ ಹಾಕ್ಲಿಸ್ಬೇಕಾರೆ ಹಿಂಗೆ ನೋಡ್ರಿ ಬಾಯಿ ತೆಗೆದು ಸರಳಾಧಿಕ ಕೋನಕ್ಕೆ ಬಾಯಿ ತೆಗೆದು ಬಿಡ್ತಾರೆ. ರೈಟ್? ಇಲ್ಲಿ ನೋಡಿ, ಅಯ್ಯೋ ಶಿವನೇ, ಇಲ್ಲೂ ನೋಡಿರಿ, ಇಲ್ಲಿ ಎಷ್ಟಿದೆ, ಎಷ್ಟು ಜಾಸ್ತಿ ಇದೆ ಅಲ್ವಾ ಇದು? ಇಲ್ಲೂ ಸಹ ಜಾಸ್ತಿ ಇದೆಯಾ? 180 ಡಿಗ್ರಿಗಿಂತ ಜಾಸ್ತಿ ಇದೆ. ಎಲ್ಲ ಕಡೆ ನೋಡಿ ನೀವು 180ಕ್ಕಿಂತ ಸ್ವಲ್ಪ ಜಾಸ್ತಿ ಮುಂದಕ್ಕೆ ಹೋಗಿರುತ್ತೆ. ಹೌದಲ್ವಾ? 360ಕ್ಕಿಂತ ಕಡಿಮೆ ಇರಬೇಕು. 360ಕ್ಕಿಂತ ಕಡಿಮೆ ಇರಬೇಕು, 180ಕ್ಕಿಂತ ಜಾಸ್ತಿ ಇರಬೇಕು. ಅದಕ್ಕೇನಂತೀವಿ? ಸರಳ ಅಧಿಕ ಕೋನ. ಈಗ ನೀವು ಕೇಳದಂತೆ ಎಷ್ಟು ಉದಾಹರಣೆ ಬೇಕಾದರೂ ತೊಗೊಬೋದು. ಇದಕ್ಕೆ 180ರಿಂದ 360 ತನಕ ಎಲ್ಲವೂ ಸರಳಾಧಿಕ ಕೋನ. ಒಂದು ವೇಳೆ 360 ಡಿಗ್ರಿ ತನಕ ಹೋಗ್ಬಿಟ್ರೆ
ನೋಡ್ರಿ, ಇದು ಭಾಳ ಮಜವಾಗಿದೆ. ಲಘು ಕೋನ, ಲಘು ಕೋನ, ಇದು ಲಂಬ ಕೋನ. ಕರೆಕ್ಟ್ರಾ? ನನ್ನ ಚಿತ್ರಗಳು ಭಾಳ ವಿಚಿತ್ರವಾಗಿದ್ದಾವೆ, ಕ್ಷಮಿಸಿ. ಲಘು ಕೋನ, ಲಂಬ ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ ಎಲ್ಲ ಸುತ್ತಿ ಬಂದು ಮತ್ತೆ ಇಲ್ಲಿ ಬಂದು ಇಲ್ಲೇ ಬಂದು ನಿಂತುಬಿಟ್ರೆ ಒಂದು ರೌಂಡ್ ಪೂರ್ತಿ. ಅದಕ್ಕೇನಂತೇವೆ? ಪೂರ್ಣ ಕೋನ. ಪೂರ್ಣ ಕೋನ ಈ ಥರ, ಇದಕ್ಕೇನಂತೀವಿ? ಪೂರ್ಣ ಕೋನ. ಇಲ್ಲಿಂದ ಶುರುವಾಯಿತು, ಇಲ್ಲಿಂದ ಶುರುವಾಗಿ ಮತ್ತೆ ಅಲ್ಲೇ ಬಂದು ನಿಂತುಬಿಟ್ರೆ ಒಂದು ರೌಂಡ್ ಹೊಡಿತಾ, ಅದು ಪೂರ್ತಿ ಒಂದು ಚಕ್ರ ಹೊಡಿತಲ್ವಾ? ಸೊ ಅದಕ್ಕೇನಂತೀವಿ? ಪೂರ್ಣ ಕೋನ. ಪೂರ್ಣ ಕೋನಗೆ ಎಷ್ಟು ಕೋನ ಇರ್ತದೆ? 365 ಅಲ್ಲಪ್ಪ, 360 ಡಿಗ್ರಿ. 360 ಡಿಗ್ರಿ. ಪೂರ್ಣ ಕೋನಕ್ಕೆ ಎಷ್ಟಿದೆ? 360 ಡಿಗ್ರಿ ಇರ್ತದೆ. ಇದಕ್ಕೆ ನಾವು ಪೂರ್ಣ ಕೋನ ಅಂತ ಕರಿತೀವಿ. ಕಷ್ಟ ಇದೆಯಾ? ಕಷ್ಟ ಇದೆಯಾ? ಮೊದಲು ಕಲ್ತದ್ದು ಲಂಬ ಕೋನ, ಆಮೇಲೆ ಬಂದದ್ದು ಲಘು ಕೋನ, ವಿಶಾಲ ಕೋನ, ಸರಳ ಕೋನ, ಸರಳಾಧಿಕ ಕೋನ, ಪೂರ್ಣ ಕೋನ. ಇಷ್ಟೇ ಕೋನಗಳಿರೋದು. ಗೊತ್ತಾಗ್ತದಾ? ಈ ಕೋನಗಳ ನಂತರ ಬರುವುದು ಪಾರ್ಶ್ವಕೋನ ಅಂತ. ಪಾರ್ಶ್ವಕೋನ ಅಂದರೆ ಜೊತೆಗಿರೋದು, ಅಡ್ಜಸೆಂಟ್ ಆ್ಯಂಗಲ್ಸ್ ಅಂತ ಕರಿತೀವಿ. ಅಡ್ಜಸೆಂಟ್ ಆ್ಯಂಗಲ್ಸ್, ಒಂದ್ರ ಪಕ್ಕ ಒಬ್ಬರು ಬರಬೇಕು. ಇವರಿಗೆ ಇವರು ಪಾರ್ಶ್ವ, ಒಬ್ಬರು ಪಕ್ಕ ಒಬ್ಬರು ಬಂದರೆ ಇದಕ್ಕೇನಂತೀವಿ? ಪಾರ್ಶ್ವಕೋನ ಅಂತ ಕರಿತೀವಿ. ಸೊ ಕೋನ 1, ಕೋನ 2ರ ಪಾರ್ಶ್ವಕೋನ. ಅರ್ಥ ಆಯ್ತು ಅಷ್ಟೇ. ಒಂದು ಕೋನದ ಪಕ್ಕ ಇನ್ನೊಂದು ಕೋನ ಬರಬೇಕು, ಅದಕ್ಕೇನಂತೇವೆ? ಪಾರ್ಶ್ವಕೋನ. ಈಸಿ ಈಸಿ ಅಷ್ಟು, ಇನ್ನೇನಿಲ್ಲ. ಮತ್ತು ಇಲ್ಲಿ ನೋಡ್ರಿ, 60 ಡಿಗ್ರಿಗೆ 30 ಡಿಗ್ರಿಗೆ ಪಾರ್ಶ್ವಕೋನವೇ? 60 ಡಿಗ್ರಿಗೆ 30 ಡಿಗ್ರಿ ಪಾರ್ಶ್ವಕೋನವೇ? ಕೋನ ಪಾರ್ಶ್ವಕೋನ ಅಲ್ವಾ? ಪಕ್ಕ ಇದೆ. ಇಲ್ಲೂ ಈ ಕೋನದ ಪಕ್ಕ ಇದೆಯಾ? ಪಾರ್ಶ್ವಕೋನ. 120 ಡಿಗ್ರಿ 60 ಡಿಗ್ರಿಗೆ ಪಾರ್ಶ್ವಕೋನವೇ? ಪಾರ್ಶ್ವಕೋನವೇ? ಇಷ್ಟೇ ಉದಾಹರಣೆ ಇರೋದು. ಇದು ಸುಲಭ ಇತ್ತಲ್ವ? ನೀವು ಹೇಳ್ರಿ, ಕೋನ 1, ಕೋನ 4 ಪಾರ್ಶ್ವಕೋನವೇ? ಕೋನ 1 ಮತ್ತು ಕೋನ 4 ಪಾರ್ಶ್ವಕೋನ ಆಗುತ್ತಾ? ಕೋನ 1 ಇಲ್ಲಿದೆ, ಇದು ಕೋನ 1, ಕೋನ 4 ಇವೆರಡು ಪಾರ್ಶ್ವಕೋನವೇ? ಅಲ್ಲ. ಕೋನ 2, ಕೋನ 3 ಪಾರ್ಶ್ವಕೋನವೇ? ಅಕ್ಕಪಕ್ಕ ಬರ್ತಾ ಇದಲ್ವಾ? ಅಕ್ಕಪಕ್ಕ ಬರ್ತಾ ಇದೆ. ಇದಕ್ಕೊಂದು ಸಾಮಾನ್ಯ ಬಿಂದು ಇದೆ, ಹೌದಲ್ವಾ? ಅಕ್ಕಪಕ್ಕ ಬರ್ತಾ ಇದೆ. ಹಾಗಾದ್ಮೇಲೆ ಏನಾಗ್ತದದು? ಪಾರ್ಶ್ವಕೋನ. ಕೋನ 1, ಕೋನ 3, ಕೋನ 1 ಮತ್ತು ಕೋನ 3 ಪಾರ್ಶ್ವಕೋನವೇ? ಸಾಮಾನ್ಯ ಬಿಂದು ಇದೆ, ಸಾಮಾನ್ಯ ರೇಖೆ ಇಲ್ಲ. ಸಾಮಾನ್ಯ ರೇಖೆನೇ ಇರಬೇಕು. ನೀವು ಹಿಂದಿನ ಚಿತ್ರದಲ್ಲಿ ನೋಡಿ, ಇಲ್ಲಿ ಪಾರ್ಶ್ವಕೋನ ಆಗಬೇಕು ಅಂದರೆ, ಎರಡು ಕೋನಗಳು ಪಾರ್ಶ್ವಕೋನ ಆಗಬೇಕಂದ್ರೆ ಒಂದು ಸಾಮಾನ್ಯ ಬಿಂದು ಇರಬೇಕು. ಆಯಿತಾ? ಇಂಗ್ಲೀಷಲ್ಲಿ ಅದಕ್ಕೆ ಕಾಮನ್ ವರ್ಟೆಕ್ಸ್ ಅಂತ ಕರಿತೀವಿ. ಒಂದೇ ಬಿಂದು ಇರಬೇಕು. ಮತ್ತು ಈ ಕೋನಕ್ಕೂ ಇದು ಒಂದು ಲೈನ್ ಆಗಿದೆ, ಈ ಕೋನಕ್ಕೂ ಸಹ ಇದೇ ಒಂದು ಲೈನ್ ಇದೆ, ಹೌದಲ್ವಾ? ಸಾಮಾನ್ಯ ರೇಖೆ ಇದೆ. ಒಂದು ಸಾಮಾನ್ಯ ರೇಖೆ ಇರಬೇಕು, ಒಂದು ಸಾಮಾನ್ಯ ಬಿಂದು ಇರಬೇಕು. ಆವಾಗ ಮಾತ್ರ ನಮಗೇನು ಸಿಗ್ತದೆ? ಪಾರ್ಶ್ವಕೋನಗಳು ಸಿಗ್ತವೆ. ಒಂದ್ರ ಪಕ್ಕ ಒಂದು ಬಂದರೆ ಅದನ್ನು ನಾವು ಪಾರ್ಶ್ವಕೋನ ಅಂತ ಕರಿಬೋದು ಮಕ್ಕಳೇ. ಅರ್ಥ ಆಯ್ತಾ? ಶೃಂಗಾಭಿಮುಖ ಕೋನಗಳು ಅಥವಾ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಂತೀವಿ. ಇವು ಪಾರ್ಶ್ವಕೋನ ಅಲ್ಲ, ಇವು ಉಲ್ಟಾ. ಈ ಥರ ಒಂದಿದೆ, 2 ಲೈನ್ ಇದಾವೆ. ಆಯಿತಾ? 2 ಲೈನ್ ಇದೆ. ನಾನು ಹೇಳ್ತೇನೆ, ಈ ಕೋನಕ್ಕೆ ಈ ಕೋನ ಪಾರ್ಶ್ವಕೋನವೇ? ಈ ಕೋನಕ್ಕೆ ಈ ಕೋನ ಪಾರ್ಶ್ವಕೋನವೇ? ಪಾರ್ಶ್ವಕೋನವಾ? ಓಕೆ. ಈಗ ಇನ್ನೊಂದು ಹೇಳ್ತೀನಿ ಕೇಳ್ರಿ. ಈ ಕೋನಕ್ಕೆ ಅದರ ಎದುರುಗಡೆ ಇರುವ ಕೋನ ಶೃಂಗಾಭಿಮುಖ ಕೋನ. ಎಂಥ ಕೋನ? ಶೃಂಗಾಭಿಮುಖ ಕೋನ. ಅರ್ಥ ಆಯ್ತಾ? ಇಂಗ್ಲೀಷಲ್ಲಿ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ ಅಂತ ಕರಿತೀವಿ. ಹಾಗಾದರೆ ಈ ಕೋನಕ್ಕೆ ಯಾವ ಕೋನ ಶೃಂಗಾಭಿಮುಖ ಕೋನ ಆಗುತ್ತೆ? ಈ ಕೆಳಗಿರೋದಲ್ವಾ? ಈ ಕೋನ ಆಗ್ತದಾ? ಹೇಳ್ಬೋದಾ? ಈ ಮೇಲ್ಗಡೆ ಇರುವ ಕೋನಕ್ಕೆ ಈ ಕೆಳಗಡೆ ಇರುವ ಕೋನ ಏನಾಗ್ತದೆ? ಶೃಂಗಾಭಿಮುಖ ಕೋನ. ಈ ಥರ ಕತ್ತರಿ ಬಂದಾಗ ಅದಕ್ಕೆ ವಿರುದ್ಧವಾಗಿರುವ ಕೋನಕ್ಕೆ ಏನಂತೀವಿ? ಶೃಂಗಾಭಿಮುಖ ಕೋನ ಅಂತ ಕರಿತೀವಿ. ನೀವು ಹೇಳ್ತೀರಾ ಇಲ್ಲಿ ನಮಗೆ ಈ ಕೋನ, ಇವೆರಡು ಶೃಂಗಾಭಿಮುಖ ಕೋನಗಳೇ? 2 ಶೃಂಗಾಭಿಮುಖ ಕೋನ. ಇಲ್ಲೂ ಸಹ ಇವೆರಡು ಶೃಂಗಾಭಿಮುಖ ಕೋನ, ಹೌದಲ್ವಾ? ಒಂದು ವೇಳೆ ಈ ಕೋನಕ್ಕೆ 1 ಅಂತ ಹೆಸರಿಡ್ತೀನಿ, ಈ ಕೋನಕ್ಕೆ 2 ಅಂತ ಹೆಸರಿಡ್ತೀನಿ, ಈ ಕೋನಕ್ಕೆ 3 ಅಂತ ಹೆಸರಿಡ್ತೀನಿ, ಈ ಕೋನಕ್ಕೆ 4 ಅಂತ ಹೆಸರಿಡ್ತೀನಿ. ನನಗೆ ಹೇಳ್ರಿ, 1ಕ್ಕಿರುವ ಪಾರ್ಶ್ವಕೋನ ಯಾವುದು?
ಒಂದಕ್ಕೆ ಪಾರ್ಶ್ವಕೋನ ಯಾವ್ಯಾವ ಇದ್ದಾವೆ? ಒಂದಕ್ಕೆ 2 ಸಹ ಆಗ್ಬೋದು, ಒಂದಕ್ಕೆ 4 ಸಹ ಆಗ್ಬೋದು. ಅಕ್ಕಪಕ್ಕ ಇದ್ದಾವೆ ತಾನೆ, ಹೌದಲ್ವಾ? ಕೋನ 1 ಮತ್ತು ಕೋನ 2, ಅಥವಾ ಕೋನ 1 ಜೊತೆಗೆ ಕೋನ 4, ಎರಡೂ ಸಹ ಪಾರ್ಶ್ವಕೋನ ಆಗ್ತವೆ. ಆಯಿತಾ? ಸರ್ ಏನು ಸರ್ ಇದು ಕೋನ ಏನೇನೋ ಬರ್ತಿದ್ದೀರಾ? ನಾ ಹೇಳ್ಕೊಡ್ತೀನಿ, ನಿಧಾನವಾಗಿ ಹೋಗೋಣ. ಆಯಿತಾ? ಬಟ್ ಅರ್ಥ ಆಗ್ತಿದೆಯಾ? ಕೋನಗಳ ವಿಧಗಳು ಗೊತ್ತಾಗ್ತಿದ್ದಾವ ಎಲ್ಲರಿಗೂ? ಹಾಂ, ವೆರಿ ಗುಡ್. ನೀವಿಲ್ಲಿ ಹೇಳ್ರಿ, ಇಲ್ಲಿ ಶೃಂಗಾಭಿಮುಖ ಕೋನಗಳು ಯಾವ್ಯಾವು? 150 ಶೃಂಗಾಭಿಮುಖ ಕೋನ, 30 ಏನು ಶೃಂಗಾಭಿಮುಖ ಕೋನ. ಮಕ್ಕಳೇ, ಒಂದು ಮಾತು ಹೇಳಲ್ಲ ನಿಮಗೆ, ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಸಮ ಇರ್ತವೆ. ಇಲ್ಲಿ 150 ಡಿಗ್ರಿ ಆದರೆ ಇದರ ವಿರುದ್ಧ ಕೋನ ಎಷ್ಟಾಗಿರುತ್ತೆ? 150 ಡಿಗ್ರಿನೇ ಇರುತ್ತೆ. ಇಲ್ಲಿ 30 ಡಿಗ್ರಿ ಇದ್ದರೆ ಅಲ್ಲೂ ಎಷ್ಟಿರುತ್ತೆ? 30 ಡಿಗ್ರಿನೇ ಇರುತ್ತೆ. ಯಾವಾಗ 2 ಸರಳ ರೇಖೆಗಳು ಈ ರೀತಿ ಒಂದು ಬಿಂದುವಿನ ಮೂಲಕ ಹಾದು ಹೋಗ್ತದೆ ಒಂದ್ರ ಮೇಲೊಂದು, ಆವಾಗ ಮಾತ್ರ ಯಾವಾಗ ಈ ಥರ 2 ಶೃಂಗಾಭಿಮುಖ ಕೋನಗಳು ಬರ್ತವೆ, ಆ 2 ಶೃಂಗಾಭಿಮುಖ ಕೋನಗಳು ಸಮಾನವಾಗಿರ್ತವೆ. ಆಯಿತಾ? ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಆರ್ ಆಲ್ವೇಸ್ ಈಕ್ವಲ್. ಆಯ್ತಪ್ಪ? ಹಾಂ, ನೋಡ್ತಾ ಇದ್ದೀರಲ್ವ ನೀವೇ? ಆಯಿತು. ಈ 30 ಡಿಗ್ರಿಗೆ ಇದಕ್ಕೆ ಹೆಸರುಗಳನ್ನ ಕೊಡೋಣವಾ? ಹೆಸರು ಹಾಗೆ ಕೊಡ್ತೀನಿ ತಡ್ರಿ. ಇದಕ್ಕೆ ಎ ಅಂತ ಕರೆಯೋಣ, ಇದಕ್ಕೆ ಬಿ ಅಂತ ಕರೆಯೋಣ, ಇದಕ್ಕೆ ಸಿ, ಇದಕ್ಕೆ ಡಿ. ಆಯಿತಾ? ಈ ಬಿಗೆ ಯಾರಿದ್ದಾರೆ ಪಾರ್ಶ್ವಕೋನ? ಏನೂ ಆಗ್ಬೋದು, ಸಿನೂ ಆಗ್ಬೋದು. ಅಡ್ಜಸೆಂಟ್ ಆ್ಯಂಗಲ್ಸ್ ಏನೂ ಆಗ್ಬೋದು, ಬಿನೂ ಆಗ್ಬೋದು, ಸಿನೂ ಆಗ್ಬೋದು. ಕರೆಕ್ಟಾ? ಎನಿವೇಸ್, ಗ್ರೇಟ್. ಇಲ್ಲಿ ಎಕ್ಸ್ ಅಂತ ಇದೆ. ಈ ಎಕ್ಸ್ನ ಕೋನ ಎಷ್ಟಿರುತ್ತೆ? ಯಾಕೆ? ಶೃಂಗಾಭಿಮುಖ ಕೋನಗಳು ಸಮ ಆಗಿರ್ತವೆ, ಎದುರು ಬದುರು ಇರುವ ಕೋನಗಳು ಸಮ ಇರ್ತವೆ ಯಾವಾಗಲೂ. ಕರೆಕ್ಟ್. ಇಲ್ಲಿ 75 ಡಿಗ್ರಿ ಇದೆ, ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ? 75 ಡಿಗ್ರಿ. ಇಲ್ಲಿ ಎಷ್ಟು ಡಿಗ್ರಿ ಇರುತ್ತೆ? 105 ಡಿಗ್ರಿ. ಯಾಕೆ ಹೇಳ್ರಿ? ಶೃಂಗಾಭಿಮುಖ ಕೋನಗಳು ಸಮ ಇರ್ತವೆ. ಗೊತ್ತಾಗ್ತಿದೆಯಾ? ನಿದ್ದೆ ಬರ್ತಿದೆಯಾ? ನೋ, ವೆರಿ ಗುಡ್. ಸಮಾನ ಕೋನಗಳು ಹೆಸರಲ್ಲೇ ಇದೆ. ಸಮವಾಗಿರುವ ಕೋನ. ಒಂದು ವೇಳೆ ನನ್ನ ಹತ್ರ ಇಲ್ಲಿ 30 ಡಿಗ್ರಿ ಕೋನ ಇದೆ, ಇನ್ನೊಂದು 50 ಡಿಗ್ರಿ ಕೋನ ಇದೆ, ಇನ್ನೊಂದು 30 ಡಿಗ್ರಿ ಕೋನ ಇದೆ. ಯಾವ 2 ಕೋನಗಳು ಸಮ ಇದ್ದಾವೆ? ಇವೆರಡು ಸಮ ಇದ್ದಾವೆ ತಾನೆ? ಎಸ್ ಆರ್ ನೋ? ಅಷ್ಟೇ. ಸಮಾನ ಕೋನಗಳು ಅಂತ ಅಷ್ಟೇಪ್ಪ, ಇನ್ನೇನಿಲ್ಲ. ಸಮಾನ ಕೋನಗಳಂದರೆ 2 ಕೋನ ಸಮ ಇರಬೇಕು. ಅಲ್ಲೆರಡು ಕೋನ ಸಮ ಇದ್ದಾವ, ಇಲ್ಲೆರಡು ಕೋನ ಸಮ ಇದ್ದಾವ, ಇಷ್ಟೇ. ಇದರಲ್ಲಿ ಏನೇನು ಇಲ್ಲ, ಮುಗೀತದು. 2 ಕೋನ ಸಮ ಇದ್ದರೆ ಸಮಾನ ಕೋನ ಅಂತ ಕರಿತೀವಿ. ಆಯಿತಾ? ಅನುರೂಪ ಕೋನಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು ನೀವು. ಆಯಿತಾ? ಇದು ನವೋದಯದಲ್ಲಿ ಅಷ್ಟಿಲ್ಲ, ಬಟ್ ಹೆಚ್ಚಾಗಿ ಇದು ಸೈನಿಕಲ್ಲಿ ಬರೋ ಸಾಧ್ಯತೆ ಇದೆ. ಬಟ್ ನವೋದಯದಲ್ಲೂ ಬರ್ಬೋದು, ಹೇಳಲಿಕ್ಕಾಗೋದಿಲ್ಲ. ಆಯಿತಾ? ಕಲಿಯೋದು ಭಾಳ ಒಳ್ಳೆಯದು. ಕಲಿಯೋಣ ಬನ್ನಿ. 2 ಸಮಾನಾಂತರ ರೇಖೆಗಳಿದ್ದಾವೆ. ಸಮಾನಾಂತರ ರೇಖೆ ಅಂದರೆ ಗೊತ್ತಾ ಮಕ್ಕಳೇ? ಏನು? ನೋ, ಅಲ್ಲ. ಯಾರು ಹೇಳಿ? ಸಮಾನಾಂತರ ರೇಖೆ. ಅಂತರ ಅಂದರೆ ಗೊತ್ತಾ? ಅಂತರ ದೂರ, ಹೌದಾ? ಅಂತರ ಅಂದರೆ ದೂರ. ಸಮಾನ ಅಂತರ ಅಂದರೆ ಇಲ್ಲಿ ನನಗೆ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ? 5 ಸೆಂಟಿಮೀಟರ್ ಇದೆ ಅಂತ ಕರೆಯೋಣ. ಇಲ್ಲೂ ಎಷ್ಟಿರುತ್ತೆ? 5 ಸೆಂಟಿಮೀಟ್ರು. ಇಲ್ಲೂ ಎಷ್ಟಿರುತ್ತೆ? ಇದನ್ನು ಮುಂದೆ ಹೋಗುತ್ತೆ ಲೈನು, ಇದು ಸಹ ಮುಂದೆ ಹೋಗ್ತದೆ ಲೈನು. ಇಲ್ಲೂ ಸಹ ನಾನು ಅಳತೆ ಮಾಡಿ ನೋಡ್ತೀನಿ ಎಷ್ಟು ಬರುತ್ತೆ. ಇಲ್ಲಿಂದ ನಾನು ಧಾರವಾಡ ತನಕ ಹೋಗ್ಬಿಟ್ಟು ಅಲ್ಲೂ ಅಳತೆ ಮಾಡಿ ನೋಡ್ತೀನಿ ಎಷ್ಟು ಬರುತ್ತೆ. ಅಲ್ಲಿಂದ ಬೆಳಗಾವಿಗೆ ಹೋಗಿ ಅಳತೆ ಮಾಡ್ತೀನಿ, ಅಲ್ಲೂ ಎಷ್ಟು ಬರುತ್ತೆ. ಶಿವಮೊಗ್ಗಕ್ಕೆ ಹೋಗಿ ಅಳತೆ ಮಾಡಿರಿ, ಅಲ್ಲೂ ಎಷ್ಟು ಬರುತ್ತೆ. ಸಮಾನ ಅಂತರ ಹೋಗ್ತಾನೆ ಇರುತ್ತೆ. ಅದು ಎಂದೂ ಕೂಡಲ್ಲ. ಯಾವಾಗ ಕೂಡೋದು ಯಾವಾಗ? ಒಂದು ಇಲ್ಲಿಂದ ಬರ್ತಾ ಇರುತ್ತೆ, ಇನ್ನೊಂದು ಬರ್ತಾ ಇದೆ. ನೋಡೋಕೆ ಇಲ್ಲಿ ಸಮಾನಾಂತರ ಅನಿಸುತ್ತೆ, ಬಟ್ ಹೋಗ್ತಾ ಏನಾಗ್ತದದು? ಕೂಡ್ತಾವ ಒಂದು ಜಾಗದಲ್ಲಿ ಕೂಡುತ್ತಾ ಒಂದಿನ. ಬಟ್ ಸಮಾನಾಂತರ ರೇಖೆಗಳು ಕೂಡೋದೇ ಇಲ್ಲ. ನೀವು ಎಷ್ಟು ದೂರನಾದರೂ ಹೋಗ್ತಾನೆ ಇರಿ, ಅದು 5 ಸೆಂಟಿಮೀಟ್ರ್ ಅಂತರ ಹಾಗೇ ಕಾದ್ಕೊಳ್ಳುತ್ತೆ. ಅದಕ್ಕೇನಂತೀವಿ? ಸಮಾನಾಂತರ ರೇಖೆಗಳು. ಅರ್ಥ ಆಯ್ತಪ್ಪ? ಸಮಾನಾಂತರ ರೇಖೆ ಅಂದ್ರೆ ಅರ್ಥ ಆಯ್ತಾ? ಸಮಾನಾಂತರ ರೇಖೆ ಎಲ್ಲಿ ನೋಡ್ತೀರಾ ಹೇಳ್ರಿ? ನಿಜ ಜೀವನದಲ್ಲಿ ಎಲ್ಲಿ ನೋಡಿದ್ದೀರಾ ಸಮಾನಾಂತರ ರೇಖೆ? ಏನಿದೆಯಪ್ಪ ಆಕಾಶದಿಂದ ಭೂಮಿವರೆಗೂ? ನಿಮ್ಮ ಬೆಲ್ಟ್ ನೋಡಿದ್ದೀರಾ?
ಸಮಾನಾಂತರ ರೇಖೆ. Geometry, sir. ಜಾಮಿಟ್ರಿ ಬಾಕ್ಸ್ ಮೇಲೂ ಇದೆ ಅಲ್ವಾ ಸಮಾನಾಂತರ ರೇಖೆ, ಹೌದಾ ಇಲ್ವಾ? ಭಾಳ ಬೆಸ್ಟ್ ಹೇಳ. ರೈಲ್ ಹಳಿ ಅದೆಲ್ಲರೂ ಹೋಗಿ ಕುಡ್ಕೊಂಬಿಟ್ರೆ ಏನು ಮಾಡ್ಬೇಕು ಅವಾಗ? ರೈಲು ಬಿದ್ದೋಗ್ಬಿಡುತ್ತೆ ಅಷ್ಟೇ. ರೈಲ್ ಇನ್ನೇನಿಲ್ಲ. ರೈಲ್ ಪಟ್ಟಿ ಗೊತ್ತಲ್ವಾ? ರೈಲ್ ಪಟ್ಟಿ ನೇರವಾಗಿ ಸಮಾನಾಂತರವಾಗಿ ಹೋಗ್ತಿರ್ಬೇಕು, ಅದ್ರ ಮೇಲೆ ಎರಡು ಗಾಲಿಗಳು ಹೋಗ್ತಾ ಇರ್ತವೆ. ರೈಲ್ ಪಟ್ಟಿ ಎಲ್ಲರೂ ಹೋಗಿ ಹಿಂಗೆ ಕುಡ್ಕೊಂಡ್ಬಿಡ್ತಪ್ಪ ಅಂದರೆ ರೈಲ್ ಕೆಳಗೆ ಹೋಗ್ತದೆ, ಅಷ್ಟೇನೇನಿಲ್ಲ. ಪಟ್ಟಿಯಿಂದ ಇಳಿದು ಕೆಳಗೆ ಹೋಗ್ಬಿಡ್ತದೆ. ರೈಲ್ ಪಟ್ಟಿ ನೋಡಿದರೆ ಸಮಾನಾಂತರ ಹೋಗ್ತಾ ಇರುತ್ತೆ, ಹೌದಲ್ವಾ? ರೈಟ್. ಸೊ ಈ ಥರ ಸಮಾನಾಂತರ ರೇಖೆಗಳನ್ನು ನಾವು ಭಾಳ ಕಡೆ ಬಳಸ್ತೀವಿ. ಸ್ಕೇಲ್, ನಿಮ್ಮ ಪ್ಲೈವುಡ್, ನಿಮ್ಮ ಬುಕ್. ಬೆಸ್ಟ್ ಹೇಳ್ತೀನಿ ಕೇಳ್ರಿ, ನೀವು ಬರಿತೀರೋ ಪುಸ್ತಕದ ಮೇಲೆ ಲೈನ್ಗಳು ಪ್ರಿಂಟ್ ಆಗಿದಾವ, ಆ ಲೈನ್ಗಳು ಸಹ ಸಮಾನಾಂತರ ಇದಾವೆ ತಾನೇ? ನೋಡ್ಕೊಳ್ರಿ. ನೀವು ಬರಿತಿರೋ ಪುಸ್ತಕ ಆನ್ಲೈನಲ್ಲಿ ಯಾರು ಬರಿತಿದ್ದೀರಪ್ಪ, ಒಂದು ವೇಳೆ ನೀವು ರೂಲ್ಡ್ ನೋಟ್ಬುಕ್ಕಲ್ಲಿ ಬರಿತಿದ್ದೀರ ಅಂದರೆ ಅಲ್ಲೂ ಸಹ ಸಮಾನಾಂತರ ಲೈನ್ಗಳಿದಾವೆ ತಾನೇ? ಎಕ್ಸಾಕ್ಟ್ಲಿ. ಸಮಾನಾಂತರ ರೇಖೆಗಳನ್ನು ಭಾಳ ಕಡೆ ಬಳಸ್ತೀವಿ ನಾವು ಈ ಥರ, ಸರಿನಾ? ಗ್ರೇಟ್. ಬನ್ನಿ, ಈ ಥರ ಸಮಾನಾಂತರ ರೇಖೆ ಇದ್ದಾವೆ ಎರಡು. ಇನ್ನೊಂದು ರೇಖೆ ಬಂದುಬಿಟ್ಟು ಕೆಲಸ ಇಲ್ಲ, ಅದಕ್ಕೆ ಬಂದು ಇಲ್ಲಿ ಕಟ್ ಮಾಡಿಬಿಡ್ತಿರ್ತಾರೆ, ಹೋಯ್ತಾ? ಇನ್ನೊಂದು ರೇಖೆ ಬಂದುಬಿಟ್ಟು ಈ ಥರ ಅಡ್ಡ ದಿಡ್ಡಿ ಬಂದು ನಿಂತುಬಿಡ್ತು. ಈ ಸಮಯದಲ್ಲಿ ಅದ್ರ ಪಾಡಿಗೆ ವಿದ್ವಪ್ಪ, ಇದು ಎರಡು ಲೈನ್ ತಮ್ಮ ಪಾಡಿಗೆ ತಾವಿದ್ವು, ಹೌದು ತಾನೆ? ಇನ್ನೊಂದು ಇದು ಬಂದು ಈ ಥರ ಮಲ್ಕೊಂಡ್ಬಿಡ್ತು. ಅದು ಬಂದು ಮಲ್ಕೊಂಡಿದ್ರೆ ಪರವಾಗಿದ್ದಿಲ್ಲ. ಎಷ್ಟು ಕೋನಗಳು ಏರ್ಪಾಡೋದು? 1 2 3 4 5 6 7 8 ಕೋನಗಳು ಏರ್ಪಾಡಾಗ್ಬಿಟ್ಟು ನೋಡ್ರಿ. ಅದೊಂದು ಕಿತಾಪತಿ ಮಾಡಿದ್ದಕ್ಕೆ ಎಷ್ಟು ಕೋನಗಳು ಬಂದುಬಿಟ್ವು. ಈಗ 8 ಕೋನಗಳು ಬಂದವು. ಆ 8 ಕೋನಗಳನ್ನು ತಿಳ್ಕೊಳ್ಳೋದಕ್ಕೆ ನಾನಾ ವಿಧಗಳಿದ್ದಾವೆ. ಆದರೆ ನಾವು ನಿಮಗೆ ಒಂದು ವಿಧ ಹೇಳ್ಕೊಡ್ತೀವಿ, ಅದು ಅನುರೂಪ ಕೋನಗಳು ಅಂತ. ಏನಂತ? ಅನುರೂಪ ಕೋನಗಳು. ಅನುರೂಪ ಕೋನಗಳು ಅಂದರೆ ಮಕ್ಕಳೇ, ಅನುರೂಪ ಕೋನಗಳು ಅಂದರೆ ನೋಡಿರಿ, ಫಸ್ಟ್ ಆಫ್ ಆಲ್ ನಿಮಗೆ ಈ ಥರ ಶೃಂಗಾಭಿಮುಖ ಕೋನಗಳು ಗೊತ್ತು? ಶೃಂಗಾಭಿಮುಖ ಕೋನಗಳು ಗೊತ್ತಾ? ಇದು ಯಾವ ಕೋನ? ಇವೆರಡು ಯಾವ ಕೋನ? ಯಾವ ಕೋನ? ಪಾರ್ಶ್ವಕೋನ. ಯಾವ ಕೋನ ಅದು? ಪಾರ್ಶ್ವಕೋನ. ಫ್ಯಾಂಟಾಸ್ಟಿಕ್. ವಿರುದ್ಧವಾಗಿದ್ದರೆ ಏನಾಗ್ತದೆ? ಅದು ಶೃಂಗಾಭಿಮುಖ ಕೋನ. ಆದರೆ ಯಾವಾಗ ಸಮಾನಾಂತರ ರೇಖೆ ಇರುತ್ತೆ, ಈ ಮೇಲ್ಗಡೆ ಇರುವ ಕೋನ, ಈ ಕೋನ ಸಮವಾಗಿರುತ್ತೆ. ಇವೆರಡು ಸಮಾನ ಕೋನಗಳು. ಕೋನ 2, ಕೋನ 6 ಸಮ. ಅರ್ಥ ಆಗ್ತಿದೆಯಾ? ಅಷ್ಟೇ ಅಲ್ಲ, ಇದ್ರ ಪಕ್ಕ ಯಾರಿದ್ದಾರೆ? ಈ ಕೋನ 1, ಕೋನ 5 ಸಹ ಸಮ. ಕೋನ 4, ಕೋನ 8 ಸಮ. ಕೋನ 3, ಕೋನ 7 ಸಮ. ಅದರ ಅರ್ಥ ಮಕ್ಕಳೇ, ಕೋನ 2 60 ಡಿಗ್ರಿ ಇದೆ ಅಂತ ಹೇಳೋಣ. ಹಾಗಾದರೆ ಕೋನ 6 ಎಷ್ಟು ಡಿಗ್ರಿ ಇರುತ್ತೆ? ಇದು ಸಹ 60 ಡಿಗ್ರಿ ಇರುತ್ತೆ. ನೀವು ಬಣ್ಣ ನೋಡ್ತಿದ್ದೀರಾ? ಬಣ್ಣನೂ ಒಂದೇ ಕೊಟ್ಟಿದ್ದಾರೆ ಅವರು. ಸಮ ಇರೋದಕ್ಕೆ ಏನು ಮಾಡಿದ್ದಾರೆ? ಬಣ್ಣಗಳನ್ನು ಒಂದೇ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಾ? ನೋಡ್ತಾ ಇದ್ದೀರಾ? ಫ್ಯಾಂಟಾಸ್ಟಿಕ್. ಇಲ್ಲೂ ಸಹ ನೋಡಿರಿ, ಕೋನ 1, ಇದನ್ನು ನಾನೇನಾದರೂ 120 ಡಿಗ್ರಿ ಅಂತ ಕರಿತೀನಿ. ಹಾಗಾದರೆ ಕೋನ 7 ಏನಾಗಿರುತ್ತೆ? ಹೇಗೆ? ಶೃಂಗಾಭಿಮುಖ ಕೋನ ಅಂದರೆ 3 ಶೃಂಗಾಭಿಮುಖ ಕೋನ ಅಂದರೆ 3. ಶೃಂಗಾಭಿಮುಖ ಕೋನ ಅಂದರೆ 3. ಇದು 3ಕ್ಕೆ ಏನು ಬರುತ್ತೆ? ಇಲ್ಲೂ ಸಹ 120 ಡಿಗ್ರಿ ಬರುತ್ತೆ. ಇದರ ಅನುರೂಪ ಕೋನ ಯಾರು? 7. ಇದು ಸಹ 120 ಡಿಗ್ರಿ ಬರುತ್ತೆ. ಇಲ್ಲ, ಹಿಂಗೂ ಹೇಳ್ಬೋದಿತ್ತು, 1 120 ಡಿಗ್ರಿ ಆದರೆ 5 ಸಹ ಇದರ ಅನುರೂಪ ಕೋನ ಎಷ್ಟಾಗಿರುತ್ತೆ? 120 ಡಿಗ್ರಿ ಇರುತ್ತೆ. ಇದರ ಶೃಂಗಾಭಿಮುಖ ಕೋನ 7, ಅದು ಸಹ ಎಷ್ಟಾಗಿರುತ್ತೆ? 120 ಡಿಗ್ರಿ ಅಂತ ಹೇಳ್ಬೋದು. ಹೌದಾ ಇಲ್ವಾ? ಮಜವಾಗಿದೆಯಾ? ರೇಖಾಗಣಿತ ಭಾಳ ಸುಲಭ. ಭಾಳ ಸುಲಭ. ಇನ್ನೊಂದು ಉದಾಹರಣೆ ನೋಡಿರಿ. ಇಲ್ಲೊಂದು ಉದಾಹರಣೆ ಇದೆ, ನಾನು ಹಾಗೆ ಕೊಡ್ತೀನಿ, ನೀವೇ ಮಾಡಿರಿ, ಆಯಿತಾ? ಇದು 140 ಡಿಗ್ರಿ ಇದೆ, ಇದೊಂದು 40, ಇಷ್ಟೇ. ಇದೊಂದು 40 ಡಿಗ್ರಿ ಇದೆ, ಇದೊಂದು 40 ಡಿಗ್ರಿ ಇದೆ. ಉಳಿದ ಎಲ್ಲ ಕೋನಗಳನ್ನು ನೀವೇ ಬರಿಬೇಕು. ಈಗ ಇದೆಷ್ಟಾಗುತ್ತೆ? ಯಾಕೆ? ಶೃಂಗಾಭಿಮುಖ ಕೋನ. ಆಯಿತು. ಈ ಕಡೆ ಇರೋದು ಯಾಕೆ? ಇದರಿಂದ ಇದು ಶೃಂಗಾಭಿಮುಖ ಕೋನ. ಓಕೆ, 40 ಡಿಗ್ರಿ. ಸರಿ. ಇದೆಷ್ಟು ಬರುತ್ತೆ? ಯಾಕೆ? ಹೆಸರು ಉಚ್ಚಾರಣೆ ಬರಲಿ, ಬಾಯಲ್ಲಿ ಬರಲಿ. ಅದು ಏನದು? ಯಾಕೆ? ಅಭಿ.
ಹಾಂ ಯಾರು ಹೇಳಿದ್ರಲ್ಲ ಇಲ್ಲಿ. ವೆರಿ ಗುಡ್. ಎಷ್ಟು ಯಾವ ರೂಪ ಕೋನ? ವೆರಿ ಗುಡ್ ಸುಭಾಷ್, ವೆರಿ ಗುಡ್. ಈ ಕೋನಕ್ಕೆ ಅನುರೂಪ ಕೋನ ಯಾವುದು? ಇದು 140 ಡಿಗ್ರಿ ಆಗುತ್ತೆ. ಇದಕ್ಕೆ ಇದಾಯಿತು. ಮತ್ತೆ ಯಾವುದಪ್ಪ? ಇದೇನಾಗ್ತದೆ? ಇದಕ್ಕೆ ಶೃಂಗಾಭಿಮುಖ ಕೋನ 140 ಡಿಗ್ರಿ. ವೆರಿ ಗುಡ್. ಆಮೇಲೆ ಇದು ಎಷ್ಟಾಗುತ್ತೆ? ಯಾಕೆ? ಎಲ್ಲಿಂದ? ಇಲ್ಲಿಂದ. ಇಲ್ಲಿ 40 ಇದೆ ಅಂದರೆ ಇಲ್ಲೂ ಎಷ್ಟಿರುತ್ತೆ? 40 ಡಿಗ್ರಿ. ಇದಕ್ಕೆ ವಿರುದ್ಧ ಇಲ್ಲಿದೆ. ಇದೆಷ್ಟಾಗುತ್ತೆ? ಸೊ ಶೃಂಗಾಭಿಮುಖ ಕೋನ ಇದು. ಹೌದಾ? ಎಲ್ಲವೂ ಮಾಡಿದ್ವಾ? ಬರೀ 2 ಇದ್ದರೆ ಸಾಕು, ಎಲ್ಲದನ್ನೂ ಮಾಡ್ಬೋದಿತ್ತು ತಾನೇ ನಾವು. ಎಸ್ ಆರ್ ನೋ? ಮಕ್ಕಳು, ಈ ಸ್ಲೈಡ್ನ ನೆನಪಿಟ್ಕೊಳ್ರಿ. ನಾನು ನಿಮಗೆ ಇನ್ನೊಂದು ಟ್ರಿಕ್ ಹೇಳ್ಕೊಡ್ತೀನಿ. ಇನ್ನೊಂದು 2 ಕೋನ ಇದ್ದಾವೆ. ಆ 2 ಕೋನ ಕಲ್ತ್ಬಿಟ್ರೆ ಸಾಕು ಚಿನ್ಮಯ್. 1 ಕೋನ ಇದ್ದರೆ ಸಾಕು, ಉಳಿದದ್ದೆಲ್ಲ ಮಾಡ್ತೀರ ನೀವು. ನಾನು ನಿಮಗೆ ಮೊದಲು 2 ಕೋನ ಕೊಟ್ಟಿದ್ದೆ. ಆ 2 ಕೋನ ಹಿಡ್ಕೊಂಡು ಎಲ್ಲ ಕೋನಗಳನ್ನು ನೀವೇ ಬರೆದಿದ್ದೀರಾ. ಈಗ ನಾನು ಹೇಳ್ತೇನೆ, ನಿಮಗೆ ಒಂದೇ ಒಂದು ಕೋನ ಕೊಡ್ತೀನಿ, ಉಳಿದ ಎಲ್ಲ ಕೋನ ನೀವೇ ಬರೀತೀರಿ. ಉಳಿದ ಎಲ್ಲ ಕೋನ ನೀವೇ ಬರೀತೀರಿ. ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳ್ಕೊಡ್ತೀನಿ ಕೇಳ್ರಿ. ಮೊದಲು ಕಲಿಯೋಣ ಆಯಿತಾ? ಯಾಕೆ ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿರಿ. ಇಲ್ಲಿ ಹೇಳ್ರಿ, ಇದು ಕರೆಕ್ಟ್ ಇದೆಯಾ? ಶೃಂಗಾಭಿಮುಖ ಕೋನ. ಕೆಳಗಡೆ ಜೇನುಗೂಡಿದೆ, ಇಲ್ಲೂ ಸಹ ಕೆಳಗಡೆ ಜೇನುಗೂಡು ಬರಬೇಕು. ಕರೆಕ್ಟಾ? ಮತ್ತಿಲ್ಲೇನಿದೆ? ಇಲ್ಲಿ ವೈ ಈ ಕಡೆ ಇದ್ದರೆ ಇಲ್ಲೂ ವೈ ಬರ್ತದೆ. ಹೌದಲ್ವಾ? ಮತ್ತು ವೈ ಇನ್ನೂ ಎಲ್ಲಿ ಬರ್ಬೋದು? ಡಬ್ಲ್ಯೂ ಇನ್ನೆಲ್ಲಿ ಬರ್ಬೋದು? ಯಾಕೆ? ಶೃಂಗಾಭಿಮುಖ ಕೋನ. ಮತ್ತು ಇಲ್ಲಿ ಡಬ್ಲ್ಯೂ ಬರ್ಬೋದಾ? ಕ್ಷಮಿಸಿ ಇಲ್ಲೂ ಸಹ ಏನು ಬರ್ಬೋದು ಮಕ್ಕಳೇ? ಶೃಂಗಾಭಿಮುಖ ಕೋನ. ಇಲ್ಲೂ ಸಹ ಡಬ್ಲ್ಯೂ ಬರ್ಬೋದು. ವೈ ಮತ್ತೆಲ್ಲಿ ಬರ್ಬೋದು? ಇಲ್ಲೂ ಬರ್ಬೋದು. ವೈ ಇಲ್ಲೂ ಬರ್ಬೋದು. ವೈ ಇಲ್ಲೂ ಸಹ ಬರ್ಬೋದು. ಇಲ್ಲೇನಾಗ್ತದಪ್ಪ? ಎಕ್ಸ್ ಇಲ್ಲೂ ಬರ್ಬೋದಾ? ಎಕ್ಸ್ ಇಲ್ಲೂ ಬರ್ಬೋದು. ಎಕ್ಸ್ ಇಲ್ಲೂ ಸಹ ಬರ್ಬೋದಾ ಮಕ್ಕಳೇ? ಝೆಡ್ ಎಲ್ಲಿ ಬರ್ಬೋದು? ಮತ್ತೆ ಇದರ ವಿರುದ್ಧ ಇಲ್ಲೂ ಬರ್ಬೋದಾ? ಎಲ್ಲಪ್ಪ? ಝೆಡ್ ಕ್ಷಮಿಸಿ, ಝೆಡ್ ಇದರ ವಿರುದ್ಧ ಶೃಂಗಾಭಿಮುಖ ಕೋನ ಝೆಡ್ ಡಿಗ್ರಿ ಇಲ್ಲೂ ಸಹ ಬರ್ಬೋದು. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಗೊತ್ತಾಗ್ತಿದೆಯಾ ವಿಕಾಸ್ ಗೊತ್ತಾಗ್ತಿದೆಯಪ್ಪ? ಓಕೆ. ಯಾವ ಕೋನಗಳು ಸಮ? 1 4ಕ್ಕೆ ಸಮ, 5 8ಕ್ಕೆ ಸಮ. ಹೌದಾ? 2 3ಕ್ಕೆ ಸಮ, 6 7ಕ್ಕೆ ಸಮ. ನಾನು ಆ ಬಣ್ಣಗಳನ್ನು ಅದನ್ನೇ ಇಟ್ಟಿದ್ದೀನಿ ನೋಡಿರಿ. ಬಣ್ಣಗಳನ್ನು ಅದನ್ನೇ ಇಟ್ಟಿದ್ದೀನಿ. ಕೆಂಪು, ನೀಲಿ. ಅಯ್ಯೋ ಕ್ಷಮಿಸಿ. ಈಗ ಬರೋಣ ಪೂರಕ ಕೋನಕ್ಕೆ. 2 ಪಾರ್ಶ್ವ ಕೋನಗಳಿದಾವಿಲ್ಲಿ. ಇವು ಪಾರ್ಶ್ವ ಕೋನಗಳೇ? ಕೋನ ಎ, ಕೋನ ಬಿ ಪಾರ್ಶ್ವ ಕೋನವೇ? ಆಯಿತು. ಈಗ ಹೇಳ್ತೀನಿ ಕೇಳ್ರಿ. 2 ಪಾರ್ಶ್ವ ಕೋನಗಳು, 2 ಜೊತೆಗಿರುವ ಕೋನಗಳು, 2 ಪಾರ್ಶ್ವ ಕೋನಗಳು ಮೊತ್ತ 90 ಡಿಗ್ರಿ ಆದರೆ ಅದು ಎಂಥ ಕೋನ ಆಗುತ್ತೆ? ಪೂರಕ ಕೋನ ಆಗುತ್ತೆ. 2 ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು ಡಿಗ್ರಿ? 90 ಡಿಗ್ರಿ ಆದರೆ ಅದನ್ನು ಏನಂತ ಕರಿತೇವೆ? ಪೂರಕ ಕೋನ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳೇ? ಪೂರಕ ಕೋನ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಎಲ್ಲರಿಗೂ? 2 ಪಾರ್ಶ್ವ ಕೋನಗಳ ಮೊತ್ತ 90 ಡಿಗ್ರಿ ಆದರೆ ಅದನ್ನು ನಾವು ಪೂರಕ ಕೋನ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಇಲ್ಲಿ 2 ಕೋನ ಇದೆ ನೋಡ್ರಿ. ಇಲ್ಲೊಂದು ಕೋನ ಇದೆ. ಈ ಕೋನಕ್ಕೆ ಪಾರ್ಶ್ವ ಕೋನವೇ? ಒಂದೇ ಸಾಮಾನ್ಯ ಬಿಂದು ಇದೆ, ಸಾಮಾನ್ಯ ರೇಖೆ ಇದೆ. ನೀವು ನೋಡ್ರಿ 30 ಡಿಗ್ರಿ ಇದೆ. ಇದಕ್ಕೆ ಎಷ್ಟಿದೆ? 30 ಡಿಗ್ರಿ ಇದೆ. ಇನ್ನೊಂದಕ್ಕೆ ಎಷ್ಟಿದೆ? 60 ಡಿಗ್ರಿ ಇದೆ. 2ರ ಮೊತ್ತ ಎಷ್ಟು ಬರ್ತಾ ಇದೆ? ಹಾಗಾದರೆ ಅದೆಂತಹ ಕೋನ? ಪೂರಕ ಕೋನ. ಎಂತಹ ಕೋನ? ಪೂರಕ ಕೋನ. ಎಂತಹ ಕೋನ? ವೆರಿ ಗುಡ್. ಸೊ ಇಲ್ಲೂ ಸಹ ನೋಡ್ರಿ, ಇಲ್ಲೂ ಸಹ 2 ಪಾರ್ಶ್ವ ಕೋನ ಇದ್ದಾವೆ, ಅಡ್ಜಸೆಂಟ್ ಆ್ಯಂಗಲ್ಸ್ ಇದ್ದಾವೆ. 2 ಪಾರ್ಶ್ವ ಕೋನಗಳ ಮೊತ್ತ ನಮಗೇನಾದರೂ 90 ಡಿಗ್ರಿ ಬಂತಂದರೆ ಅಂತಹ ಕೋನಗಳಿಗೆ ಏನಂತ ಕರಿತೀವಿ? ಪೂರಕ ಕೋನಗಳಂತ ಕರಿತೀವಿ. ಇಲ್ಲೂ ಸಹ ಒಂದು ವೇಳೆ ಇದು ಪೂರಕ ಕೋನ ಆದರೆ ಎಕ್ಸ್ನ ಬೆಲೆ ಏನು ಬರುತ್ತೆ? ಎಷ್ಟು ದೊಡ್ಡ ತಪ್ಪು ಮಾಡ್ತೀರಿ ನೋಡಿ, ಹೇಳ್ರಿ. ಅವರೇನೋ ತಪ್ಪು ಮಾಡ್ತಿದ್ದಾರೆ. ಇದೇನಾದರೂ ಪೂರಕ ಕೋನ ಹೇಗೆ ಹೇಳ್ಬೋದು? ನಿಮಗೆ ಗೊತ್ತಿದೆ, ಎಕ್ಸ್ ಪ್ಲಸ್ 35 ಡಿಗ್ರಿ ಪೂರಕ ಕೋನ ಅಂದರೆ ಏನಾಗಿರ್ಬೇಕು? ಅದು 90 ಡಿಗ್ರಿ ಆಗಿರ್ಬೇಕು. ಹೌದಲ್ವಾ? ಈ ಕೋನ ಪ್ಲಸ್ ಈ ಕೋನ, ಈ 2 ಪಾರ್ಶ್ವ ಕೋನಗಳ ಮೊತ್ತ ಏನಿರಬೇಕು? 90 ಡಿಗ್ರಿ ಇರಬೇಕು. ಆವಾಗ ಅದನ್ನು ನಾವೇನಂತ ಕರಿಬೋದು? ಪೂರಕ ಕೋನ ಅಂತ ಕರಿಬೋದು. ಇಲ್ಲಿಂದ ಮುಂದೆ ಗೊತ್ತಲ್ರಿ, ಎಕ್ಸ್ನ ಬೆಲೆ ಕಂಡುಹಿಡಿಯೋದು. ಎಕ್ಸ್ನ ಒಂಟಿ ಮಾಡ್ಕೊಬೇಕು. 35 ಆ ಕಡೆ ಹೋಗುತ್ತೆ, ಏನಾಗುತ್ತೆ? -35 ಡಿಗ್ರಿ. ಎಕ್ಸ್ನ ಬೆಲೆ ಏನು ಬರುತ್ತಪ್ಪ? 55 ಡಿಗ್ರಿ. ಸರಿ ಆಯಿತಾ? ಸೊ ಎಕ್ಸ್ ಎಷ್ಟು ಅಂತ ಹೇಳ್ಬೋದು ನಾವು? 55 ಡಿಗ್ರಿ ಅಂತ ಕರಿಬೋದು. ಕರೆಕ್ಟ್ ಇದೆಯಾ? ಇಲ್ಲಿ ಎಷ್ಟಾಗುತ್ತೆ ಎಕ್ಸ್ನ ಬೆಲೆ?
ಇದು ಪೂರಕ ಕೋನ ಆಗಿದ್ದರೆ ಈ ಎರಡು ಕೋನಗಳ ಮೊತ್ತ ಎಷ್ಟಿರಬೇಕು? 2 ಕೋನಗಳ ಮೊತ್ತ ಎಷ್ಟಿರಬೇಕು? 28 ಅಂತ. 28 ಎಕ್ಸ್ ಪ್ಲಸ್ 62 ಡಿಗ್ರಿ ಎಷ್ಟಾಗುತ್ತೆ ರೀ? 90 ಡಿಗ್ರಿ. ಹೌದಾ ಇಲ್ವಾ ಮಕ್ಕಳೇ? ಎಲ್ಲಪ್ಪ ಇಲ್ಲಿ ನೋಡು. ಸೊ ಎಕ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 62 ಡಿಗ್ರಿ. ಎಕ್ಸ್ ಈಸ್ ಈಕ್ವಲ್ ಟು 90ರಲ್ಲಿ 62 ಹೋದರೆ ಎಷ್ಟಾಗುತ್ತಪ್ಪ? 28 ಡಿಗ್ರಿ. ಸೊ ನೀವು ಹೇಳಿದ್ದು ಕರೆಕ್ಟ್ ಇದೆ, 28 ಡಿಗ್ರಿ ಇರ್ತಿದೆ ಎಕ್ಸ್. ಸರಿ ಇದೆಪ್ಪ, ಗೊತ್ತಾಯ್ತಾ? ಪೂರಕ ಕೋನ ಅಂದರೆ ಅರ್ಥ ಆಯ್ತಾ? ಪೂರಕ ಕೋನ ಅಂದರೆ ಗೊತ್ತಾಯ್ತಾ ಎಲ್ಲರಿಗೂ? ಪಂಡಿತರಾಧ್ಯ ಬರೀ ಪೂರಕ ಅಲ್ಲ, ನಮ್ಮ ಹತ್ರ ಪರಿಪೂರಕ ಕೋನವೂ ಇದೆ. ನಮ್ಮ ಹತ್ರ ಪರಿಪೂರಕ ಕೋನವೂ ಇದೆ. ಏನು ಪರಿಪೂರಕ ಕೋನ ಅಂದರೆ? 2 ಪಾರ್ಶ್ವಕೋನಗಳು ಈ ಕೋನಕ್ಕೆ ಈ ಕೋನ ಪಾರ್ಶ್ವಕೋನವೇ? ಈ ಕೋನಕ್ಕೆ ಈ ಕೋನ ಪಾರ್ಶ್ವಕೋನವೇ? ಆಜು ಬಾಜು ಇದ್ದಾವೆ, ಅಡ್ಜಸೆಂಟ್ ಆ್ಯಂಗಲ್, ಪಾರ್ಶ್ವಕೋನ. ರೈಟ್. ಆ 2 ಪಾರ್ಶ್ವಕೋನಗಳ ಮೊತ್ತ ಎ ಪ್ಲಸ್ ಬಿ ಒಂದು ವೇಳೆ ಅದು 180 ಡಿಗ್ರಿ ಆದರೆ, ಆ 2 ಪಾರ್ಶ್ವಕೋನಗಳ ಮೊತ್ತ ಒಂದು ವೇಳೆ 180 ಡಿಗ್ರಿ ಆದರೆ ಅಂತಹ ಕೋನಕ್ಕೆ ನಾವು ಏನಂತ ಕರಿಬೋದು? ಪರಿಪೂರಕ ಕೋನ ಅಂತ ಕರಿಬೋದು. ಏನಂತ ಕರಿಬೋದು? ಪರಿಪೂರಕ ಕೋನ ಅಂತ ಕರಿಬೋದು. ಹಿಂದೆ ನೋಡಿದ್ದು ಎಂಥ ಕೋನ? ಪೂರಕ ಕೋನದಲ್ಲಿ 2 ಪಾರ್ಶ್ವಕೋನಗಳ ಮೊತ್ತ ಎಷ್ಟಿರಬೇಕಿತ್ತು? 90 ಡಿಗ್ರಿ. ಅದೇ ನಮ್ಮ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದರೆ ಅದನ್ನೇನಂತ ಕರಿತೀವಿ? ಪರಿಪೂರಕ ಕೋನ ಅಂತ ಕರಿತೀವಿ. ಸಾಮರ್ಥ್ಯಂ ಅದನ್ನೇನಂತ ಕರಿತೀವಿ? ಪರಿಪೂರಕ ಕೋನ ಅಂತ ಕರಿತೀವಿ. ನೀವು ಎಲ್ಲ ಉದಾಹರಣೆ ನೋಡಿರಿ, ಎಲ್ಲ ಕಡೆ ಅದೇ ಇದೆ. 130 ಡಿಗ್ರಿ ಪ್ಲಸ್ 50 ಡಿಗ್ರಿ ಎಷ್ಟು ಡಿಗ್ರಿ ಆಗುತ್ತೆ ರೀ? 180 ಡಿಗ್ರಿ. ಕರೆಕ್ಟ್ರಾ? ಈ 140 ಪ್ಲಸ್ 40 ಡಿಗ್ರಿ ಎಷ್ಟು ಡಿಗ್ರಿ ಆಗುತ್ತೆ? 112 ಡಿಗ್ರಿ ಪ್ಲಸ್ 68 ಡಿಗ್ರಿ, ಅದು ಸಹ 180 ಡಿಗ್ರಿ ಆಗುತ್ತೆ. ಇಲ್ಲಿರುವ ಎಲ್ಲ ಕೋನಗಳು ಎಂಥ ಕೋನಗಳು? ಪರಿಪೂರಕ ಕೋನಗಳು. ಎಲ್ಲ ಕೋನಗಳು ಎಂಥ ಕೋನಗಳು? ಗೊತ್ತಾಯ್ತಾ? ಇದು ಈಸಿಯಪ್ಪ, ಇನ್ನೂ ಈಸಿ. ಒಂದು ಸರಳ ರೇಖೆ ಇದೆ, ಮಧ್ಯದಲ್ಲಿ ಒಂದು ಕೋನ ಮಾಡಿಬಿಡ್ರಿ. ಸೊ ಈ ಕೋನ ಪಾರ್ಶ್ವಕೋನಗಳು ಸರಿ, ಬಟ್ ಅವುಗಳ ಮೊತ್ತ ಎಷ್ಟು ಬರುತ್ತೆ? ಒಂದು 180 ಡಿಗ್ರಿ ಬರುತ್ತಲ್ವ ಮೊತ್ತ, ಒಟ್ಟು ಮೊತ್ತ 180 ಡಿಗ್ರಿ ಬರುತ್ತೆ. ಅಂದರೆ ಆ 2 ಕೋನಗಳು ಎಂಥ ಕೋನಗಳು? ಪರಿಪೂರಕ ಕೋನಗಳು. ಗೊತ್ತಾಯ್ತಾ? ನೆನಪಿರುತ್ತಲ್ವ? ಇನ್ನೊಂದು ಸರಿ ಪುನರಾವರ್ತನೆ ಮಾಡೋಣ ಎಲ್ಲದನ್ನು. ಇದುವರೆಗೂ ಕಲ್ತಿರೋದು ಎಲ್ಲದನ್ನೂ ಒಂದು ಸರಿ ಪುನರಾವರ್ತನೆ ಮಾಡಿಬಿಡೋಣ, ಇನ್ನೂ ಸ್ವಲ್ಪ ಚೆನ್ನಾಗಿ ನೆನಪಾಗ್ತದೆ. ಸರಿನಾ? ಶುರು ಮಾಡೋಣ. ಮೊದಲು ಕಲಿತ ಕೋನ ಯಾವುದು? ಫ್ಯಾಂಟಾಸ್ಟಿಕ್, ಲಘು ಕೋನ. ಮೊದಲು ಕಲಿತದ್ದು ಲಘು ಕೋನ, ಆಮೇಲೆ ಕಲಿತದ್ದು ನೋಡಿರಿ. ನಾವು ಹೇಳಿದ್ವಿ ಲಘು ಕೋನ ಅಂದರೆ ಏನಿರಬೇಕು? 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಲಂಬ ಕೋನ ಅಂದರೆ 90 ಡಿಗ್ರಿ ಇರಬೇಕು. ಕರೆಕ್ಟ್ರಾ? ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. ಸರಳ ಕೋನ ಅಂದರೆ 180 ಡಿಗ್ರಿಗೆ ಸಮ ಇರಬೇಕು. ಸರಳಾಧಿಕ ಕೋನ ಅಂದರೆ 180 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ಪೂರ್ಣ ಕೋನ ಅಂದರೆ 360 ಡಿಗ್ರಿ ಇರ್ತದೆ. ಪಾರ್ಶ್ವಕೋನ ಅಂದರೆ 2 ಕೋನಗಳು ಜೊತೆಗಿರ್ತಾವೆ. ಪಾರ್ಶ್ವಕೋನ ಅಂದರೆ 2 ಕೋನಗಳು ಈ ಥರ ಜೊತೆಗಿರ್ತಾವೆ. ಹೌದಲ್ರಿ? ಮತ್ತು ಯಾವುದು? ಶೃಂಗಾಭಿಮುಖ ಕೋನ ಅಂದರೆ ನೋಡಿದಿರಿ ಈ ಥರ, ಹೌದಲ್ವಾ? ಸಮಾನ ಕೋನ ಅಂದರೆ ಜೊತೆಗೆ 2 ಸಮ ಇರಬೇಕು, 2 ಕೋನ ಸಮ ಇರಬೇಕು. ಅನುರೂಪ ಕೋನ ಗೊತ್ತಿದೆ, ಈ ಥರ ಇರ್ತದೆ, ಮಧ್ಯೆ ಒಂದು ಅಡ್ಡ ಒಂದು ಮಲ್ಕೊಂಡ್ಬಿಡ್ತದೆ. ಈ ಕೋನ ಅನುರೂಪ ಕೋನ ಗೊತ್ತಾಯ್ತಲ್ವಾ? ಮತ್ತು ಅದಾದಮೇಲೆ ಪೂರಕ ಕೋನ ಬಂದಿತ್ತು. ಪೂರಕ ಕೋನ ಅಂದರೆ 2 ಕೋನ ಸೇರಿಬಿಟ್ಟು 90 ಡಿಗ್ರಿ ಆಗಬೇಕು. ಹೌದಲ್ವಾ? ಪರಿಪೂರಕ ಕೋನ ಅಂದರೆ 2 ಕೋನ ಸೇರಿಬಿಟ್ಟು 180. ಅರ್ಥ ಆಯ್ತಾ? ಬನ್ನಿ ಇನ್ನೊಂದು ಸರಿ ಮಾಡೋಣ, ಇನ್ನೊಂದು ಸರಿ ಕಮಾನ್. ಲಘು ಕೋನ ಅಂದ್ರೇನು? 90 ಡಿಗ್ರಿಗಿಂತಲೂ ಕಡಿಮೆ ಇರಬೇಕು. ಕಡಿಮೆ, ರೈಟ್? 90 ಡಿಗ್ರಿಗಿಂತಲೂ ಕಡಿಮೆ ಇರಬೇಕು. ಉದಾಹರಣೆ ಸಾಕಷ್ಟು ನೋಡಿದ್ದೀವಿ ನಾವು ಅಲ್ವಾ? ಇದೆಲ್ಲ ಉದಾಹರಣೆ ನೆನಪಿರುತ್ತಾ? ಫ್ಯಾಂಟಾಸ್ಟಿಕ್. ಲಘು ಕೋನ ಆದಮೇಲೆ ಬರುವುದು ನಮ್ಮ 90 ಡಿಗ್ರಿ ಇರಬೇಕು. ಆದರೆ ಕೋನಗಳಿಗೆ ಹೆಸರು ಕೊಡ್ಬೋದು ಮಕ್ಕಳೇ. ನಾವು ಕೋನಗಳಿಗೆ ಹೆಸರು ಕೊಡ್ಬೋದು. ಯಾವ ರೀತಿ ಹೆಸರು ಕೊಡ್ಬೋದು ಅಂತ ತೋರಿಸ್ತೀನಿ ನೋಡಿ. 2-3 ಥರ ವಿಧ ಇದೆ. ಲಘು ಕೋನದಿಂದಲೇ ಶುರು ಮಾಡೋಣ. ಲಂಬ ಕೋನಕ್ಕೆ ಹೋಗೋಣ, ಇಲ್ಲ ಅಂತಲ್ಲ, ಹೋಗೋಣ. ಲಘು ಕೋನದಿಂದ ಶುರು ಮಾಡೋಣ. ಇಲ್ಲಿ ಎ ಬಿ ಸಿ ಅಂತ ನಾವು ಹೆಸರು ಕೊಡ್ಬೋದು ಇದಕ್ಕೆ. ಅರ್ಥ ಆಯ್ತಾ? ಸೊ ಈ ಬಿಂದುವಿಗೆ ಎ, ಈ ಬಿಂದುವಿಗೆ ಬಿ, ಈ ಬಿಂದುವಿಗೆ ಸಿ. ಈ ಕೋನ 62 ಡಿಗ್ರಿ ಇದೆಯಲ್ಲ, ಇದನ್ನೇನಂತ ಬರಿಬೋದು?
ಇದು ಯಾರ ಹತ್ರ ಇದೆ 62 ಡಿಗ್ರಿ? ಬಿ ಹತ್ರ ಇದೆ, ಹೌದಾ? ಒಂದು ಇದನ್ನು ನೇರವಾಗಿ ಕೋನ ಬಿ ಇಸ್ ಈಕ್ವಲ್ ಟು 62 ಡಿಗ್ರಿ ಅಂತ ಹೇಳ್ಬೋದು. ಇದು ಒಂದು ಪದ್ಧತಿ. ಕೋನ ಬಿ ಇಸ್ ಈಕ್ವಲ್ ಟು 62 ಡಿಗ್ರಿ ಅಂತ ಕರಿಬೋದು. ಇನ್ನೊಂದು ಕೋನ ಎ ಬಿ ಸಿ, ಎ ಬಿ ಸಿ ಅದು ಸಹ 62 ಡಿಗ್ರಿ ಅಂತ ಕರಿಬೋದು. ಅಥವಾ ಕೋನ ಸಿ ಬಿ ಎ, ಸಿ ಬಿ ಎ ಇಸ್ ಈಕ್ವಲ್ ಟು 62 ಡಿಗ್ರಿ ಅಂತಲೂ ಕರಿಬೋದು. ಬಿ ಹತ್ರ ತಾನೇ ಇರೋದು ಕೋನ, ಇದು ಬಿ ಹತ್ರ ತಾನೇ ಇರೋದು ಕೋನ. ಸೊ ಹಾಗಾಗಿ ನೀವು ಎ ಬಿ ಸಿ ತೊಗೊಂಡ್ರೆ ಬಿ ಮಧ್ಯಾಹ್ನ ಬರಬೇಕು, ಇಲ್ಲ ಸಿ ಬಿ ಎ ತೊಗೊಂಡ್ರೆ ಅಲ್ಲೂ ಸಹ ಬಿ ಏನು ಬರಬೇಕು? ಮಧ್ಯಾಹ್ನ ಬರಬೇಕು. ಇನ್ನೊಂದು ಉದಾಹರಣೆ ತೊಗೊಳ್ಳೋಣ. ಎಮ್ ಎನ್ ಓ, ಇದಕ್ಕೆ 48 ಡಿಗ್ರಿ ಇದೆ. ಯಾರಿಗೆ 48 ಡಿಗ್ರಿ ಇದೆ? ಒಂದು ಕೋನ ಎನ್ ಇಸ್ ಈಕ್ವಲ್ ಟು 48 ಡಿಗ್ರಿ ಅಂತ ಕರಿಬೋದಾ? ಇಲ್ಲ ಕೋನ ಎಮ್ ಎನ್ ಓ ಎಷ್ಟು ಡಿಗ್ರಿ? ಅಥವಾ ಕೋನ ಓ ಎನ್ ಎಮ್ ಎಷ್ಟು ಡಿಗ್ರಿ? 48 ಡಿಗ್ರಿ ಅಂತ ಹೇಳ್ಬೋದು. ಸರಿ ಆಯಿತಾ? ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಇಲ್ಲೂ ಸಹ ಯಾವುದು ಕೊಡೋಣ? ಕ್ಯೂ ಆರ್ ಎಸ್, ಕೋನ ಆರ್ ಎಷ್ಟು ಬರುತ್ತಪ್ಪ? 71 ಡಿಗ್ರಿ. ಅಥವಾ ಕೋನ ಕ್ಯೂ ಆರ್ ಎಸ್ ಎಷ್ಟು ಡಿಗ್ರಿ? 71 ಡಿಗ್ರಿ. ಅಥವಾ ಕೋನ ಎಸ್ ಆರ್ ಕ್ಯೂ ಇದೆಷ್ಟು ಬರುತ್ತೆ? 71 ಡಿಗ್ರಿ. ಅರ್ಥ ಆಗ್ತಿದೆಯಾ? ಸೊ ಯಾವ ಮೂಲೆಯಲ್ಲಿ ಯಾವ ಬಿಂದುವಿನ ಹತ್ರ ಬಿಂದುವಿನ ಹತ್ರ ಕೋನ ಬಂದಿದೆ ಅದಕ್ಕೇನು ಹೆಸರಿದೆಯಲ್ಲ ಚಂದನ್, ಆ ಹೆಸರೇನಾಗಬೇಕು? ಅದು ಮಧ್ಯ ಬರಬೇಕು. ಏನಾಗಬೇಕದು? ಮಧ್ಯದಲ್ಲಿ ಬರಬೇಕು. ಇಲ್ಲ ಅದೊಂದೇ ಬರೆದುಬಿಟ್ರಿ ಸಾಕು, ಅದನ್ನೊಂದನೇ ಬರೆದುಬಿಟ್ರಿ. ಕೋನ ಆರ್ ಇಸ್ ಈಕ್ವಲ್ ಟು 71 ಡಿಗ್ರಿ ಇಷ್ಟು ಹೇಳಿದ್ರು ಸಾಕು. ಸರಿ ಆಯಿತಾ? ಮುಂದೆ ಹೋಗ್ಬೋದಾ ನಾವು? ಚಲೋ. ಲಂಬಕೋನ ನೋಡಿದ್ವಿ ನಾವು, ಲಂಬಕೋನ ನೋಡಿದ್ದಾಯಿತು. ಲಂಬಕೋನಗಳಿಗೆ ಸಾಕಷ್ಟು ಉದಾಹರಣೆ ನೋಡಿದ್ವಿ, ಹೌದಲ್ವಾ? ಲಂಬಕೋನ ಆದಮೇಲೆ ವಿಶಾಲ ಕೋನ ಬಂದಿದೆ. ವಿಶಾಲ ಕೋನ ಅಂದರೆ ನಮ್ಮ ಲಂಬಕೋನಕ್ಕಿಂತಲೂ ಹೆಚ್ಚು ಮತ್ತು ಸರಳ ಕೋನಕ್ಕಿಂತ ಕಡಿಮೆ. ಇದಕ್ಕೇನಂತೀವಿ ನಾವು? ವಿಶಾಲ ಕೋನ ಅಂತ ಕರಿತಿದ್ವಿ. ಸಾಕಷ್ಟು ಉದಾಹರಣೆಗಳನ್ನು ನೋಡಿದ್ದೀರಾ ನೀವು, ಕರೆಕ್ಟ್? ಸೊ ಸರಳ ಕೋನ ಅಂದರೆ ಏನಂತ ಹೇಳಿದ್ವಿ ನಾವು? ಸರಳ ಕೋನ ಅಂದರೆ ಒಂದು ಸರಳ ರೇಖೆ, ಅದಕ್ಕೆ ಎಷ್ಟು ಕೋನ ಉಂಟಾಗಿರುತ್ತೆ? 180 ಡಿಗ್ರಿ. ಸೊ ಸರಳ ಕೋನ ಅಂದರೆ 180 ಡಿಗ್ರಿ. ಸರಳಾಧಿಕ ಕೋನ ಅಂದರೆ ಆ 180 ಡಿಗ್ರಿಗಿಂತಲೂ ಹೆಚ್ಚು, ಅದಕ್ಕೇನಂತ ಕರಿತೀವಿ? ಸರಳಾಧಿಕ ಕೋನ ಅಂತ ಕರಿತೀವಿ. ಸರಳಾಧಿಕ ಕೋನಗಳನ್ನು ಅದನ್ನು ಸಹ ನೋಡಿದ್ರಿ. ಪೂರ್ಣ ಕೋನ ಅಂದರೆ ಸಂಪೂರ್ಣ ಒಂದು ಸುತ್ತು ತಾಂಡಿರುತ್ತೆ, ಅದಕ್ಕೇನಂತೀವಿ? ಪೂರ್ಣ ಕೋನ ಅಂತ ಕರಿತೀವಿ. ಅದಾದಮೇಲೆ ಬಂದದ್ದು ಪಾರ್ಶ್ವಕೋನ. ಬಹಳ ಮುಖ್ಯ, ಕನ್ಫ್ಯೂಷನ್ ಆಗಬಾರ್ದು. ಪಾರ್ಶ್ವಕೋನ ಅಂದರೆ ನೀವು 3 ಬೆರಳು ಹಿಡ್ಕೊಳ್ರಿ, ಹಿಂಗೆ ನಿಮಗೆ 2 ಪಾರ್ಶ್ವಕೋನ ಸಿಕ್ಕುವ? 3 ಬೆರಳು ಹಿಡ್ಕೊಂಡಿದ್ದೀರಾ? ಪಾರ್ಶ್ವಕೋನ ಸಿಕ್ಕುವ? ನಾಮ ಹಾಕ್ಕೊಂಬೇಡ್ರಿ. ಪಾರ್ಶ್ವಕೋನ, ಎಸ್. ಸೊ ಇಲ್ಲೊಂದು ಕೋನ ಒಂದು ಸಾಮಾನ್ಯ ಬಿಂದು ಇರುತ್ತೆ, ಅದಕ್ಕೊಂದು ಸಾಮಾನ್ಯ ರೇಖೆನೂ ಸಹ ಇರುತ್ತೆ. ಅಂತಹ ಕೋನಕ್ಕೆ ಏನಂತ ಕರಿತೀವಿ? ಪಾರ್ಶ್ವಕೋನ. ಆಜು ಬಾಜು ಬರ್ತಾರೆ ರೀ, ಪಕ್ಕದ ಮನೆಯವರು, ಆಯ್ತು ರೀ. ಆಜು ಬಾಜು ಬರುವ ಕೋನಗಳಿಗೆ ಪಾರ್ಶ್ವಕೋನ ಅಂತ ಕರಿತೀವಿ. ಮುಂದೆ ಬರುವುದು ನಮಗೆ ಶೃಂಗಾಭಿಮುಖ ಕೋನ ಅಂದರೆ ಎದುರು ಬದುರು ಇರ್ತದಲ್ಲ, ಅದಕ್ಕೆ ಏನಂತೀವಿ? ಅಭಿಮುಖ. ಎದುರು ಬದರು, ಮುಖಾಮುಖ, ಅಭಿಮುಖ, ಶೃಂಗಾಭಿಮುಖ ಕೋನ ಅಂತ ಕರಿತೀವಿ ಇದನ್ನು. ಆಯ್ತಾಯ್ತಾ? ಶೃಂಗಾಭಿಮುಖ ಕೋನಗಳು ಯಾವಾಗಲೂ ಏನಾಗಿರ್ತವೆ? ಸಮವಾಗಿರ್ತವೆ. ಶೃಂಗಾಭಿಮುಖ ಕೋನಗಳು ಏನಾಗಿರ್ತವೆ? ಸಮವಾಗಿರ್ತವೆ. 117ಕ್ಕೆ ಎಕ್ಸ್ ಶೃಂಗಾಭಿಮುಖ ಕೋನವಾದರೆ ಎಕ್ಸ್ನ ಬೆಲೆ ಏನಾಗಿರುತ್ತೆ? 117 ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಾ? 75 ಡಿಗ್ರಿ ಮತ್ತು 105 ಡಿಗ್ರಿ ಇದೆ. ಸೊ 75 ಡಿಗ್ರಿಗೆ ಶೃಂಗಾಭಿಮುಖ ಕೋನ ಇಲ್ಲಿ ಎಷ್ಟಾಗಿರುತ್ತೆ? 75 ಡಿಗ್ರಿ. ಇಲ್ಲಿ ಎಷ್ಟಾಗಿರುತ್ತೆ? 105 ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಹಾಗಾದರೆ ಇದೆಷ್ಟು ಡಿಗ್ರಿ ಆಗಿರುತ್ತೆ? ಎಷ್ಟು ಡಿಗ್ರಿ ಆಗಿರುತ್ತೆ? ಇದು ನೋಡಿ ಮಕ್ಕಳೇ, ಅದ್ಭುತ ನೋಡಿ, ಗಣಿತಕ್ಕೆ ಇರುವ ಶಕ್ತಿ ಇದು ಒಂದು ಎಂಥ ರೇಖೆ? ಸರಳ ರೇಖೆ, ಹೌದಲ್ವಾ? ಎಂತಹ ರೇಖೆ ಇದು? ಸರಳ ರೇಖೆ. ಸರಳ ರೇಖೆಗೆ ಎಷ್ಟು ಕೋನ ಇರುತ್ತೆ? ಒಟ್ಟು ಕೋನ ಎಷ್ಟು ಕೋನ ಇರುತ್ತೆ? 180 ಡಿಗ್ರಿ ಇರುತ್ತೆ, ಹೌದು ತಾನೆ? ಆಮೇಲೆ ಇವೆರಡು ಎಂಥ ಕೋನಗಳು? ಪರಿಪೂರಕ ಕೋನ. 2 ಕೋನಗಳ ಮೊತ್ತ ಎಷ್ಟು ಬರುತ್ತೆ? 180 ಬರುತ್ತಾ?
ಇಲ್ಲಿ ಎಕ್ಸ್ ಅಂತ ಕರೆದಿದ್ರು, ಇದನ್ನು ವೈ ಅಂತ ಕರಿತೀನಿ ನಾನು. 117 ಡಿಗ್ರಿ ಪ್ಲಸ್ ವೈ ಎಷ್ಟು ಡಿಗ್ರಿ ಬರುತ್ತೆ? ಹಾಂ, 180 ಡಿಗ್ರಿ ಬರಬೇಕಾ? ಸೊ ಅಲ್ಲಿಗೆ 117 ಅಲ್ಲ, ವೈನ ಒಂಟಿ ಉಳಿಸ್ಬೇಕಂದ್ರೆ ಏನಾಗುತ್ತೆ? 180 ಡಿಗ್ರಿ ಮೈನಸ್ 117 ಡಿಗ್ರಿ ಎಷ್ಟು ಬರುತ್ತೆ ಮಕ್ಕಳೇ? ವೈನ ಬೆಲೆ ಎಷ್ಟು ಬರುತ್ತೆ? 10ರಲ್ಲಿ 7 ಹೋದರೆ 3, 7 ಹೋದರೆ 6, 63 ಡಿಗ್ರಿ. ವೈನ ಬೆಲೆ ಎಷ್ಟು ಬರುತ್ತೆ? 63 ಡಿಗ್ರಿ. ಹಾಗಾದರೆ ಇದೆಷ್ಟಿರುತ್ತೆ? 63 ಡಿಗ್ರಿ. ನೋಡ್ತಾ ಇದ್ದೀರಾ? ಗಮನಿಸ್ತಿದ್ದೀರಾ? ಬನ್ನಿ ಮುಂದೆ ಹೋಗೋಣ. ಸಮಾನ ಕೋನಗಳು ಗೊತ್ತಿದೆ, 2 ಕೋನ ಸಮ ಇದ್ದರೆ ಅದಕ್ಕೇನಂತ ಕರಿತೀವಿ? ಸಮಾನ ಕೋನ ಅಂತ ಕರಿತೀವಿ. ಫ್ಯಾಂಟಾಸ್ಟಿಕ್. ಅನುರೂಪ ಕೋನಗಳು. ಅನುರೂಪ ಕೋನಗಳು 2 ಸಮಾನಾಂತರ ರೇಖೆಗಳ ನಡುವೆ ಒಂದು ಸರಳ ರೇಖೆ ಈ ಥರ ಬಂದುಬಿಡ್ತಂದರೆ ಅದಕ್ಕೇನಂತೀವಿ? ಅನುರೂಪ ಕೋನಗಳು ಉಂಟಾಗ್ತವೆ. ಎಲ್ಲಿ ಉಂಟಾಗ್ತವೆ? ನಂಬರ್ 2, ನಂಬರ್ 6ಕ್ಕೆ ಅನುರೂಪ ಕೋನ, ಕೋನ 1 ಕೋನ 5ಕ್ಕೆ ಅನುರೂಪ ಕೋನ, ಕೋನ 3 ಕೋನ 7ಕ್ಕೆ ಅನುರೂಪ ಕೋನ, ಕೋನ 4 ಕೋನ 8ಕ್ಕೆ ಅನುರೂಪ ಕೋನ. ನೋಡ್ತಿದ್ದೀರಾ? ಗೊತ್ತಾಯ್ತಪ್ಪ? ನಾನು ಹೇಳಿದ್ದೆ, ನಾನೀಗ ಇಲ್ಲಿ 30 ಡಿಗ್ರಿ ಅಷ್ಟೇ ಕೊಡ್ತೀನಿ, ಉಳಿದ ಎಲ್ಲ ಕೋನಗಳನ್ನು ನೀವೇ ಹೇಳಬೇಕು. ಏನಾಗ್ತದೆ? 30 ಡಿಗ್ರಿ ಬರುತ್ತೆ ಇಲ್ಲಿ. ಯಾಕೆ 30 ಡಿಗ್ರಿ ಬರುತ್ತೆ ಇಲ್ಲಿ? ಶೃಂಗಾಭಿಮುಖ, ಮುಖಾಮುಖ, 2 ಮುಖ ಇದಾವಲ್ಲ, ಶೃಂಗಾಭಿಮುಖ ಕೋನ. ಮತ್ತು ಅಲ್ಲಿ 30 ಡಿಗ್ರಿ ಬಂತಂದರೆ ಇಲ್ಲಿ ಎಷ್ಟು ಡಿಗ್ರಿ ಬರುತ್ತೆ? ಯಾಕೆ? ಅನುರೂಪ ಕೋನ. ಅನುರೂಪ ಕೋನ. ಅನುರೂಪ ಕೋನ. ಇಲ್ಲಿ 30 ಅಂದರೆ ಇಲ್ಲಿ ಎಷ್ಟು ಬರುತ್ತೆ? 30. ಯಾಕೆ? ಶೃಂಗಾಭಿಮುಖ ಕೋನ. ಆಯಿತು. ಇನ್ನು 4 ಕೋನ ಉಳಿತಲ್ಲ, ಅದನ್ನೇನು ಮಾಡೋದು? ಹೇಗೆ? ಇಲ್ಲೊಂದು ಸರಳ ರೇಖೆ ಇದೆ, ಇಲ್ಲೊಂದು ಸರಳ ರೇಖೆ ಇದೆ. ಈ ಸರಳ ರೇಖೆಯಲ್ಲಿ 2 ಕೋನಗಳು ಬಂದಿದ್ದಾವಂದರೆ ಅದು ಎಂತಹ ಕೋನ? ಪರಿಪೂರಕ ಕೋನ. ಹೌದಲ್ವಾ? ಸಪೋಸ್ ಇದನ್ನು ಎಕ್ಸ್ ಅಂತ ಕರಿತೀನಿ ನಾನು. ಎಕ್ಸ್ ಮತ್ತು 30 ಸೇರಿದ್ರೆ ಎಷ್ಟು ಕೋನ ಆಗಬೇಕು ಮದನ್? ಎಕ್ಸ್ ಮತ್ತು 30 ಸೇರಿದ್ರೆ ಎಷ್ಟು ಕೋನ ಆಗಬೇಕು? 180 ಡಿಗ್ರಿ ಆಗಬೇಕು. ಅಲ್ಲಿಗೆ ಎಕ್ಸ್ನ ಬೆಲೆ ಏನಾಗುತ್ತೆ ಮದನ್? 180 ಡಿಗ್ರಿ ಮೈನಸ್ 30 ಡಿಗ್ರಿ. ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತಪ್ಪ? 150 ಡಿಗ್ರಿ. ಗೊತ್ತಾಯ್ತಾ ಮಕ್ಕಳೇ? 150 ಡಿಗ್ರಿ ಬರುತ್ತೆ. ಆಯ್ತಪ್ಪ. ಈಗ ನೋಡಿರಿ, ಭಾಳ ಮಜವಾಗಿದೆ. ಎಕ್ಸ್ನ ಬೆಲೆ 150 ಡಿಗ್ರಿ ಆದರೆ ಆಯಿತು, ಇದೆಷ್ಟಾಗುತ್ತೆ? ಯಾಕೆ? 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 ಶೃಂಗಾಭಿಮುಖ ಕೋನ. ಆಯಿತು. ಇಲ್ಲಿ 150 ಡಿಗ್ರಿ ಆದರೆ ಇಲ್ಲೆಷ್ಟಾಗಿರುತ್ತೆ? ಯಾಕೆ? ಅನುರೂಪ ಕೋನ. ಯಾಕೆ? ಅನುರೂಪ ಕೋನ. ಇಲ್ಲಿ 150 ಡಿಗ್ರಿ ಆದರೆ ಇಲ್ಲಿ ಎಷ್ಟಾಗಿರುತ್ತೆ? ಯಾಕೆ? ಒಂದು ಕೋನ ಸಿಕ್ಕರೆ ಸಾಕು, ಎಲ್ಲದನ್ನು ಬರಿಬೋದಾ ನಾವು? ಇದು ಗಣಿತಕ್ಕಿರೋ ಶಕ್ತಿ ಮಕ್ಕಳೇ, ಇದು ರೇಖಾಗಣಿತಕ್ಕಿರೋ ಶಕ್ತಿ. ಅರ್ಥ ಆಯ್ತಾ? ಬರೀ ಒಂದೇ ಒಂದು ಕೋನ ಸಿಕ್ಕರೆ ಸಾಕು, ಉಳಿದದ್ದೆಲ್ಲ ನಾವು ಕೋನ ಮಾಪಕ ಇಟ್ಟು ನೋಡೋದು ಬೇಡ. ಅರ್ಥ ಆಯ್ತಾ? ಒಂದು ಕೋನ ಸಿಕ್ಕರೆ ಸಾಕು, ಉಳಿದದ್ದನ್ನೆಲ್ಲ ಕೋನ ನೋಡಿರಿ. ನಾವು ಟೆಕ್ನಿಕ್ ಗೊತ್ತಿಲ್ಲದಿದ್ದರೆ, ಈ ವಿಷಯ ಗೊತ್ತಿಲ್ಲದಿದ್ದರೆ ನಾವೇನು ಮಾಡಬೇಕಿತ್ತು? ಹಾಲೇಶನ್ ಕೊಡ್ತಿದ್ದೆ. ಹಾಲೇಶ್, ಎಲ್ಲ ಕೋನಗಳನ್ನು ಅಳತೆ ಮಾಡಿ ಹೇಳಪ್ಪ. ನಿನಗೆ ನಾನು ಒಂದು ಅಳತೆ ಮಾಡಿ ಹೇಳ್ತೀನಿ, ಇದು 30 ಡಿಗ್ರಿ ಇದೆಯಪ್ಪ, ಉಳಿದದ್ದೆಲ್ಲ ಹೇಳಪ್ಪ ಅಂತಿದ್ದೆ. ಹಾಲೇಶಂಗೆ ಏನೂ ಗೊತ್ತಿಲ್ಲ. ಶೃಂಗಾಭಿಮುಖ ಕೋನ ಗೊತ್ತಿಲ್ಲ, ಅನುರೂಪ ಕೋನ ಗೊತ್ತಿಲ್ಲ, ಪಾರ್ಶ್ವ ಕೋನ ಗೊತ್ತಿಲ್ಲ, ಪರಿಪೂರಕ ಕೋನ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವನಿಗೆ. ಅವನೇನು ಮಾಡ್ತಾನೆ? ಕೋನ ಮಾಪಕ ತಗೊಂತಾನೆ, ಇಡ್ತಾನೆ. ಕೋನ ಮಾಪಕ ತಗೊಂಬಿಟ್ಟು, ಸರ್ ತಡ್ರಿ ಸರ್ ನೋಡ್ತೀನಿ, ಇಲ್ಲಿಟ್ಬಿಟ್ಟು ಅಳತೆ ಮಾಡಿಬಿಟ್ಟು ಒಂದು ಕೋನ ಇಲ್ಲಿ ಬರೀತಾನೆ, ಮತ್ತೆ 30 ಡಿಗ್ರಿ ಅಂತ ಬರೀತಾನೆ. ಇದನ್ನು ಅಳತೆ ಮಾಡ್ತಾನೆ, ಮತ್ತೆ 30 ಡಿಗ್ರಿ ಮಾಡ್ತಾನೆ. ಅಳತೆ ಮಾಡಿ ಬರೀಬೇಕಿತ್ತ? ಹೌದಾ ಇಲ್ವಾ? ಇದು ನೋಡಿರಿ, ಇಂಜಿನಿಯರಿಂಗಲ್ಲೆಲ್ಲ ಇದನ್ನು ಬಳಸ್ತೀವಿ ನಾವು. ಇದನ್ನು ಮತ್ತೆ ನೀವು ದೊಡ್ಡವರದ್ಮೇಲೆ ಬಳಸ್ತೀರಿ. ಒಂದು ಚಿಕ್ಕ ಸುಳಿವು ಸಿಕ್ಕರೆ ಸಾಕು, ಉಳಿದದ್ದನ್ನೆಲ್ಲ ನೀವೇ ಮಾಡ್ತಾ ಹೋಗ್ತೀರಿ. ಆಯಿತಾ? ರೇಖಾಗಣಿತಕ್ಕಿರೋ ಶಕ್ತಿ ಮಕ್ಕಳಿದು. ಅಳತೆ ಮಾಡೋದೇ ಬೇಡ, ನಾವು ಕುಂತಲ್ಲೇ ಮಾಡಿದ್ವಲ್ಲ ಎಲ್ಲ ಅದನ್ನು ನಾವು ನಮ್ಮ ಬುದ್ಧಿ ಉಪಯೋಗಿಸಿ ಮಾಡಿದ್ವಲ್ವಾ? ಬನ್ನಿ, ಗುಡ್. ಸೊ ಇಲ್ಲೂ ಸಹ ಮಕ್ಕಳೇ, ಇದು ಡಬ್ಲ್ಯೂ ಆದರೆ ಇಲ್ಲೆಷ್ಟಿರುತ್ತೆ? ಡಬ್ಲ್ಯೂ ಡಿಗ್ರಿ. ಇಲ್ಲೆಷ್ಟಿರುತ್ತೆ? ಡಬ್ಲ್ಯೂ ಡಿಗ್ರಿ. ಗೊತ್ತಿದೆಯಲ್ಲ? ಇವು ಎಲ್ಲವೂ ಅನುರೂಪ ಕೋನಗಳು. ಇವನ್ನು ಬಳಸಿ ನಾವು ಅದರ ವಿರುದ್ಧ ಕೋನಗಳನ್ನು ವಿರುದ್ಧ ಕೋನ ಅಂದರೆ ಶೃಂಗಾಭಿಮುಖ ಕೋನ. ಎಂಥ ಕೋನ? ಶೃಂಗಾಭಿಮುಖ ಕೋನಗಳನ್ನು ಬರಿಬೋದು. ಇಲ್ಲಿ 1ಕ್ಕೆ ಅನುರೂಪ ಕೋನ ಯಾವುದು? ತಪ್ಪು. ಕರೆಕ್ಟ್. 1ಕ್ಕೆ ಅನುರೂಪ ಕೋನ ಯಾವುದು? 5. 4 ಶೃಂಗಾಭಿಮುಖ ಕೋನ. ಎದುರು ಬದ್ರಿದ್ದಾವ ತಾನೇ ಇವು? 4 ಶೃಂಗಾಭಿಮುಖ ಕೋನ. 4ಕ್ಕೆ ಅನುರೂಪ ಕೋನ ಯಾರು? 8. ವೆರಿ ಗುಡ್, ವೆರಿ ಗುಡ್. 2ಕ್ಕೆ ಅನುರೂಪ ಕೋನ ಯಾರು? 3ಕ್ಕೆ ಅನುರೂಪ ಕೋನ? ಗೊತ್ತಾಯ್ತಾ? ಗೊತ್ತಾಯ್ತಾ? ಫ್ಯಾಂಟಾಸ್ಟಿಕ್. ನಾನು ಇದನ್ನು ಈ ಥರನೂ ಬರಿಬೋದಾ? ನಾನು ಇದರಿಂದ ಒಂದು ಈ ಥರ ಬರಿತೀನಿ ನೋಡ್ರಿ. ಕೋನ 1
ಕೋನ 4ಕ್ಕೆ ಸಮ ಬರಿಬೋದಾಯ್ತಾರ? ಕೋನ 1 ಕೋನ 4ಕ್ಕೆ ಸಮ. ಯಾಕೆ? ಶೃಂಗಾಭಿಮುಖ ಕೋನಗಳು ಸಮ ಇರ್ತವೆ, ವಿರುದ್ಧ ಕೋನಗಳು ಸಮ ಇರ್ತವೆ, ಹೌದಲ್ವಾ? ಕೋನ 2 ಕೋನ 3ಕ್ಕೆ ಸಮ. ಕೋನ 2 ಕೋನ 3ಕ್ಕೆ ಸಮ ಬರಿಬೋದಾ? ಶೃಂಗಾಭಿಮುಖ ಕೋನ, ಹೌದಲ್ವಾ? ಕೋನ 1 ಕೋನ 4 ಅದು ಕೋನ 5 ಮತ್ತು ಕೋನ 8ಕ್ಕೆ ಸಮ ಬರಿಬೋದಾ ಇದನ್ನು? ಕೋನ 1 ಕೋನ 5ಕ್ಕೆ ಸಮ, ಕೋನ 1 ಕೋನ 4ಕ್ಕೆ ಸಮ, ಕೋನ 5 ಕೋನ 8ಕ್ಕೆ ಸಮ, ಎಲ್ಲವೂ ಸಮ ತಾನೇ ಅವು, ಹೌದಾ ಇಲ್ವಾ? ಮತ್ತು ಕೋನ 2 ಕೋನ 3 ಕೋನ 6 ಕೋನ 8 ಕೋನ 6 ಮತ್ತು ಕೋನ 7 ಎಲ್ಲವೂ ಸಮ. ಕೋನ 7 ಇದು ಕೋನ 8 ಅಲ್ಲ, ಸಾರಿ ಮಕ್ಕಳೇ, ಕೋನ 7 ಇವೆಲ್ಲವೂ ಸಮ ಇರ್ತವೆ, ಹೌದಾ ಇಲ್ವಾ? ಯಾಕೆ? ಅವೆಲ್ಲವೂ ಅನುರೂಪ ಕೋನಗಳು ಮತ್ತು ಶೃಂಗಾಭಿಮುಖ ಕೋನಗಳು. ಅರ್ಥ ಆಯ್ತಾ ಎಲ್ಲರಿಗೂ? ಮುಂದೋಗ್ಬೋದಾ? ಫ್ಯಾಂಟಾಸ್ಟಿಕ್. ಅದಾದ ನಂತರ ನೋಡಿದ್ದು ನಾವು ಪೂರಕ ಕೋನ. ಪೂರಕ ಕೋನ ಅಂದರೆ 2 ಕೋನ ಇರ್ತವೆ, 2 ಕೋನ ಸೇರಿ ಎಷ್ಟು ಡಿಗ್ರಿ ಆಗಬೇಕು? 90 ಡಿಗ್ರಿ ಆಗಬೇಕು. ಅಂಥ ಕೋನಗಳಿಗೆ ನಾವು ಏನಂತ ಕರಿತೀವಿ? ಪೂರಕ ಕೋನ. ಪೂರಕ ಕೋನದ ನಂತರ ಬಂದದ್ದು ಪರಿಪೂರಕ ಕೋನ. ಪರಿಪೂರಕ ಕೋನಗಳಲ್ಲಿ ನಮ್ಮ ಹತ್ರ 2 ಕೋನಗಳಿರ್ತವೆ, 2 ಕೋನಗಳ ಮೊತ್ತ ಎಷ್ಟಾಗುತ್ತೆ? 180 ಡಿಗ್ರಿ. ಅಂತಹ ಕೋನಗಳಿಗೆ ನಾವು ಪರಿಪೂರಕ ಕೋನ ಅಂತ ಕರಿತೀವಿ. ನೆನಪುಳಿಯುತ್ತೆ ಎಷ್ಟು? ಇಷ್ಟು ವಿಷಯ ನೆನಪಿದೆ ಅಂದರೆ ನಾವು ಚಿಕ್ಕ ಅಭ್ಯಾಸ ಮಾಡ್ಬೋದು. ಇವತ್ತು ಪ್ರಶ್ನೆಗಳಿಗೆ ಹೋಗ್ಬೋದಾ? ಚಲೋ ಹೋಗೋಣ ಬನ್ನಿ. ಮೊದಲ ಪ್ರಶ್ನೆ, ರೆಡಿ ಇದ್ದೀರಾ? ನೆನಪಿದೆಯಲ್ಲಪ್ಪ? ಪುನರಾವರ್ತನೆ ನೆನಪಿದೆ ಸಾಕು ನಮಗೆ. ತಪ್ಪಾದರೂ ಪರವಾಗಿಲ್ಲ, ಮಾಡೋಣ ಬರ್ರಿ. ನೀವು ಹೇಳ್ರಿ ಇದು ಎಂಥ ಕೋನ ಅಂತ ನನಗೆ. ಲಘು ಕೋನ ಕರೆಕ್ಟ್ರಾ? ಇದು ಎಂಥ ಕೋನ? ಲಘು ಕೋನ. ಇದು ಯಾವ ಕೋನ? ಲಂಬ ಕೋನ ಆಗ್ಬೇಕಂದ್ರೆ ಈ ಥರ ಚಚ್ಚೋಕ ಬರಬೇಕು. ಲಂಬ ಕೋನಕ್ಕಿಂತ ಕಡಿಮೆ ಇದೆ ಇದು ಲಘು ಕೋನ. ಇದೆಂಥ ಕೋನ? ಇಲ್ಲ, ಇದು ಸಹ ಹೌದ್ರಾ? ಲಂಬ ಕೋನ ಆಗಿದ್ರೆ ಈ ಥರ ಬರಬೇಕಿತ್ತು. ಒಂದು ನಿಮಿಷ, ನನಗಿಲ್ಲಿಂದ ಸರಿಯಾಗಿ ಕಾಣ್ತಿಲ್ಲ. ಓಕೆ, ಲಂಬ ಕೋನ. ನಾನು ಕೋನ ಬರೆಯೋದಲ್ಲ, ಲಂಬ ಅಷ್ಟೇ ಬರಿತೀನಿ, ಆಯಿತಾ? ಇದು ಯಾವ ಥರ ಕೋನ? ವಿಶಾಲ ಕೋನ. ಇದು ಸರಳ ಕೋನ. 180 ಡಿಗ್ರಿ. ವೆರಿ ಗುಡ್. 180 ಡಿಗ್ರಿ, ವೆರಿ ಗುಡ್. ಇದೆಷ್ಟು ಇದು ಯಾವ ಕೋನ? ಸರಳಾಧಿಕ ಕೋನ. ಇದು ಪೂರ್ಣ ಕೋನ. 360 ಡಿಗ್ರಿ. ವೆರಿ ಗುಡ್. ಇದು ಯಾವ ಕೋನ? ಸರಳಾಧಿಕ ಕೋನ. ಕರೆಕ್ಟಾ? ಇದು ಯಾವ ಕೋನ? ಲಘು ಕೋನ ರೀ ಗೌತಮ್, ಲಘು ಕೋನಪ್ಪ. ಇದು ಯಾವ ಕೋನ? ವಿಶಾಲ ಕೋನ. ಇದು ವಿಶಾಲ ಕೋನ. ಸರಿನಾ? ಗೊತ್ತಾಗ್ತಿದೆ ಎಲ್ಲರಿಗೂ? ಹಾಂ, ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. ಇದು ಎಂಥ ಕೋನಗಳು? ಇವು ಎಂಥ ಕೋನಗಳು? ಎಕ್ಸ್ ಮತ್ತು 35 ಎಂಥ ಕೋನಗಳು? ಪಾರ್ಶ್ವಕೋನಗಳು. ಸರಿ, ಆ 2 ಪಾರ್ಶ್ವಕೋನಗಳು ಸೇರಿ 90 ಡಿಗ್ರಿ ಆದರೆ ಅಂತಹ ಕೋನಕ್ಕೆ ಏನಂತ ಕರಿತೀವಿ? ಅಂಥ ಕೋನಗಳಿಗೆ ಏನಂತ ಕರಿತೀವಿ? ಎಂಥ ಕೋನಗಳು? ಪೂರಕ ಕೋನ ಅಂತ ಕರಿತೀವಿ. ವೆರಿ ಗುಡ್ ಮತನ್. ಎಂಥ ಕೋನಗಳು? ಪೂರಕ ಕೋನ. ಇವೆರಡು ಎಂಥ ಕೋನಗಳು? ಅನುರೂಪಕ ಅಲ್ಲ, ಅನುರೂಪ ಕೋನಗಳು. ಆಯ್ತನಪ್ಪ? ಹೊಸ ಚಂಪಕಲ್ಲಿಗೆ ಮಾಡಬೇಡಪ್ಪ. ಅನುರೂಪ ಕೋನ ಅದು, ಆಯಿತಾ? ಇದೇನಿದೆ ಇಲ್ಲಿ 140 ಮತ್ತು 140 ಡಿಗ್ರಿ ಪ್ಲಸ್ 40 ಡಿಗ್ರಿ ಎರಡು ಸೇರಿದ್ರೆ 180 ಡಿಗ್ರಿ ಆಗುತ್ತೆ. ಇದು 2 ಕೋನಗಳು ಎಂಥ ಕೋನಗಳು? ಪರಿಪೂರಕ ಕೋನಗಳು. ನಾನು ಇದನ್ನು ಈ ಥರ ಬರಿಬೋದಾ? ಇವೆರಡು ಕೋನನ? ಕೋನ ಪಿ, ಇಲ್ಲಿ ಓ ಬರಿತೀನಿ, ಕ್ಯೂ ಆರ್ ಬರಿತೀನಿ ಇಲ್ಲಿ ಬಿಂದುಗಳ ಹತ್ರ. ಪಿ ಓ ಕ್ಯೂ, ಕೋನ ಪಿ ಓ ಕ್ಯೂ ಪ್ಲಸ್ ಕೋನ ಪಿ ಓ ಆರ್ ಎರಡು ಸೇರಿದ್ರೆ ಎಷ್ಟಾಗುತ್ತೆ? 180 ಡಿಗ್ರಿ ಅಂತ ಬರಿಬೋದಾಯ್ತಾರೆ. ಕೋನಗಳನ್ನು ಹೆಸರು ಕೊಡೋದು ಗೊತ್ತಿದೆ ನಿಮಗೆ? ವೆರಿ ಗುಡ್. ಮುಂದೇನಂತಿದೆಯಪ್ಪ? ಇದು ಅಂತ ಕೋನ. ಎಂಥ ಕೋನ? ಇವೆರಡು ಎಂಥ ಕೋನಗಳು? ಆದರೆ ಇದೊಂದೇ ಒಂದು ಕೋನ ಹಿಡ್ಕೊಂಡು ಕೇಳ್ರಿ ನನಗೆ. ಇದೇ ಯಾವ ಕೋನ? ಇದೊಂದೇ ಕೋನ ಹೇಳ್ರಿ. ಯಾವ ಕೋನ ಇದು? ಯಾಕೆ? 90 ಡಿಗ್ರಿಗಿಂತ ಕಡಿಮೆ ಇದೆ, ಹಾಗಾಗಿ ಇದಕ್ಕೆ ಲಘು ಕೋನ ಅಂತ ಕರಿತೀವಿ. ಇದು ಯಾವ ಕೋನಪ್ಪ? ಸರಳ ಕೋನ. ಇದು ಯಾವ ಕೋನ? ಸರಳಾಧಿಕ ಕೋನ. ಮತ್ತು ಇದು ಯಾವ ಕೋನ? ಲಘು ಕೋನ. ಇದು ಯಾವ ಕೋನ? ಲಘು ಕೋನ. ಕ್ಷಮಿಸ್ರಿಯ ನನ್ನ ಅಕ್ಷರಗಳಿಗೆ. ಇವು 3 ಯಾವ ಕೋನ? ಹಾಂ,
ಡನ್ ಡನ್. ಇದು ಲಘು ಕೋನ, ಸರಿ. ಇದು ಯಾವ ಕೋನ? ವಿಶಾಲ ಕೋನ. ಇದು ವಿಶಾಲ ಕೋನ, ಇದು ಲಂಬ ಕೋನ, ಸರಿನಾ? ನೆನಪಾಗ್ತಿದೆಯಾ ಎಲ್ಲರಿಗೂ? ರೈಟ್, ಫ್ಯಾಂಟಾಸ್ಟಿಕ್. ಇದು ಯಾವ ಕೋನ? 90 ಡಿಗ್ರಿಗಿಂತ ಕಡಿಮೆ ಇದೆ. ಯಾವ ಕೋನ ಇದು? 90 ಡಿಗ್ರಿ ಅಂದರೆ ಈ ಥರ ಬರಬೇಕಿತ್ತು. ಅದಕ್ಕಿಂತ ಕಡಿಮೆ ಇದೆ ಅಲ್ವಾ ವಿಕಾಸ್? ಅದಕ್ಕಿಂತ ಕಡಿಮೆ ಇದೆ. ಅವಾಗ ಏನು ಮಾಡ್ತೀವಿ? ಇದಕ್ಕೆ ಅಂತ ಕೋನ ಅಂತ ಕರಿತೀವಿ ಲಘು ಕೋನ. ಲಘು ಕೋನ. ಇದು ಯಾವ ಕೋನ? ಓಯ್, ವಿಶಾಲ ಕೋನ. ಅಲ್ಲಿ ಬರ್ತೀನಿ ತಡಿಯಪ್ಪ, ಅಲ್ಲಿ ಬರ್ತೀನಿ. ಇದು ಲಂಬ ಕೋನ ಈ ಥರ ಬರಬೇಕಿತ್ತು, 90 ಡಿಗ್ರಿ. 90 ಡಿಗ್ರಿಗಿಂತ ಹೆಚ್ಚಿದೆ ಇದು, ಹೌದಲ್ವಾ? 90 ಡಿಗ್ರಿಗಿಂತ ಹೆಚ್ಚಿದೆ. ಸೊ ಹಾಗಾಗಿ ವಿಕಾಸ್ ಇದಕ್ಕೆ ಏನಂತ ಕರಿತೀವಿ ನಾವು? ಎಂಥ ಕೋನ ಅಂತೀವಿ? ವಿಶಾಲ ಕೋನ. ವಿಕಾಸ್ ಕೋನ ಅಂತ ಇಡಬೇಕಿತ್ತು ಒಂದು ಹೆಸರು, ವಿಶಾಲ ಕೋನ. ಕೋನ, ಸರಿ. ಅದು ಯಾವ ಕೋನಪ್ಪ? ಲಂಬ ಕೋನ. ಡನ್ 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 ಡನ್. ಸರಳಾಧಿಕ ಕೋನ. ಇದು ಸರಳಾಧಿಕ ಕೋನ. ಅಲ್ಲಿ ಪೂರ್ಣ ಕೋನ. ವೆರಿ ಗುಡ್. ಪೂರ್ಣ ಕೋನ 360 ಡಿಗ್ರಿ ಬರುತ್ತೆ. ಎಷ್ಟು ಬರುತ್ತಪ್ಪ? 360 ಡಿಗ್ರಿ. ವೆರಿ ಗುಡ್, ವೆರಿ ಗುಡ್. ಲಘು ಕೋನ. ಫ್ಯಾಂಟಾಸ್ಟಿಕ್. ಇದು ಯಾವ್ದು ಬರ್ತದೆ? ಸರಳ ಅಧಿಕ ಕೋನ. ಸರಳ ಅಧಿಕ ಕೋನ. ಯಾಕಂದರೆ ಸರಳ ಕೋನ ಅಂದರೆ ಇಷ್ಟಕ್ಕೆ ಸರಳ ಕೋನ ಬರ್ತಿತ್ತು. ಇಷ್ಟು ಸರಳ ಕೋನ. ಸರಳ ಕೋನಕ್ಕಿಂತಲೂ ಅಧಿಕ ಇದೆ, ಜಾಸ್ತಿ ಇದೆ. ಅದಕ್ಕೇನಂತೀವಿ? ಸರಳಾಧಿಕ ಕೋನ ಅಂತ ಕರಿತೀವಿ. ಇದು ಥ್ಯಾಂಕ್ ಯು. ಯಾವ ಕೋನ? ಇದೆಂಥ ಕೋನ? ಇದು ಪೂರ್ಣ ಕೋನ. ಎಷ್ಟು ಡಿಗ್ರಿ ಇರುತ್ತೆ? ಇದು ಯಾವ ಕೋನ? ವಿಶಾಲ ಕೋನ. ವೆರಿ ಗುಡ್. ಇದು ಈ ಥರ 180 ಡಿಗ್ರಿ ಬರ್ತದೆ. ಎರಡು ಕೋನ ಸೇರಿದ್ರೆ 180 ಡಿಗ್ರಿ ಬರ್ತದೆ. ಆ ಥರ ಕೋನಗಳಿಗೆ ಏನಂತ ಕರಿತೀವಿ? ಪರಿಪೂರಕ ಕೋನಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಪರಿಪೂರಕ ಕೋನಗಳು. ಇಲ್ಲಿ ಎರಡು ಸಮಾನಾಂತರ ರೇಖೆಗಳ ನಡುವೆ ಒಂದು ರೇಖೆ ಹೋಗಿದೆ. ಈ ವೈ ಮತ್ತು ವೈ ಎಂತಹ ಕೋನಗಳು? ಅನುರೂಪ ಕೋನಗಳು. ವೆರಿ ಗುಡ್, ಅನುರೂಪ ಕೋನಗಳು. ಇದು ಎರಡು ಯಾವ ಥರದ? ಸಮಾನ ಕೋನ. ಇದು ಒಂದನ್ನು ಮಾತ್ರ ಹೇಳೋದಾದರೆ ಯಾವ ಕೋನ ಆಗ್ತದೆ? ಲಘು ಕೋನ. ಇದು ಎರಡು ಕೋನಗಳು ಸೇರಿ 90 ಡಿಗ್ರಿ ಆಗೋದಾದರೆ ಎಂಥ ಕೋನ ಆಗ್ತೀವಿ? ಅದಕ್ಕೆ ಪೂರಕ ಕೋನಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಪೂರಕ ಕೋನಗಳು ಅಂತ ಕರಿತೀವಿ. ಫ್ಯಾಂಟಾಸ್ಟಿಕ್. ಅದು ಯಾವ ಕೋನಪ್ಪ? ಲಂಬ ಕೋನ. ಇದು ಸರಳ ಕೋನ. ಸರಳ ಕೋನಕ್ಕೆ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ. ನನಗೆ ಲಂಬ ಕೋನದ 2/5 ಭಾಗ ಎಷ್ಟು ಹೇಳ್ತೀರಾ ಯಾರಾದರೂ? ಲಂಬ ಕೋನದ 2/5 ಎಷ್ಟು ಆಗುತ್ತೆ? 36 ಡಿಗ್ರಿ ಆಗುತ್ತಾ? ಲಂಬ ಕೋನ ಅಂದರೆ ಎಷ್ಟು? 90 ಡಿಗ್ರಿ. ಇದರ 2/5 ಭಾಗ ಅಂದರೆ ಏನಾಗುತ್ತೆ? 90 ಡಿಗ್ರಿ ಇಂಟು 2/5. 5 1 5, 18 18 2 36. ಎಷ್ಟು ಡಿಗ್ರಿ ಬರುತ್ತೆ? 36 ಡಿಗ್ರಿ. ಹೌದಲ್ವಾ? ಸರಳ ಕೋನದ 3/10 ಭಾಗ ಎಷ್ಟು? ಸರಳ ಕೋನದ 3/10 ಭಾಗ ಎಷ್ಟು? ಸರಳ ಕೋನದ 3/10 ಭಾಗ 54 ಡಿಗ್ರಿ. ಸರಳ ಕೋನ ಅಂದರೆ ಎಷ್ಟು? 180. ಇದರ 3/10 ಭಾಗ ಅಂದರೆ ಏನಾಗುತ್ತೆ? ರ ಅಂದರೆ ಗುಣಾಕಾರ, 0ಗೆ 0, 18 3 54 ಡಿಗ್ರಿ. ಈ ಥರನೂ ಪ್ರಶ್ನೆಗಳು ಬರ್ಬೋದು. ಗೊತ್ತಿರಬೇಕು ನಿಮಗೆ ಯಾವ ಕೋನ ಅಂದರೆ ಎಷ್ಟು ಅಂತ. ಆಯಿತಾ? ಓಕೆ, ಮತ್ತೊಮ್ಮೆ ನೋಡೋಣ. ಕೊನೆಯದಾಗಿ ಇದಾದಮೇಲೆ ಕೆಲವು ಪ್ರಶ್ನೆಗಳಿಗೆ ಹೋಗ್ಬೋದು ನಾವು. ಸರಿನಾ ಮಕ್ಕಳೇ? ಅಕ್ಯೂಟ್ ಆ್ಯಂಗಲ್ ಲಘು ಕೋನ ಅಂದರೆ ಎಷ್ಟು ಡಿಗ್ರಿ? 90 ಡಿಗ್ರಿಗಿಂತನೂ ಕಡಿಮೆ. 90 ಡಿಗ್ರಿಗಿಂತನೂ ಕಡಿಮೆ. ಅದಕ್ಕೆ ಲಘು ಕೋನ ಅಂತೀವಿ. ಲಂಬ ಕೋನ ಅಂದರೆ 90 ಡಿಗ್ರಿ ಇದ್ದರೆ ಅದಕ್ಕೆ ಲಂಬ ಕೋನ ಅಂತೀವಿ. ವಿಶಾಲ ಕೋನ ಅಂದರೆ 90 ಡಿಗ್ರಿಗಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತಲೂ ಕಡಿಮೆ. ಸರಿನಾ? 90 ಡಿಗ್ರಿಗಿಂತ ಜಾಸ್ತಿ, 180 ಡಿಗ್ರಿಗಿಂತ ಕಡಿಮೆ. ಅದಕ್ಕೇನಂತೀವಿ? ವಿಶಾಲ ಕೋನ ಅಂತ ಕರಿತೀವಿ. ಸರಳ ಕೋನ ಅಂದ್ರೇನು? 180 ಡಿಗ್ರಿ. ಎಷ್ಟು ಡಿಗ್ರಿ? 180 ಡಿಗ್ರಿಗೆ ಸಮ ಇತ್ತಂದರೆ ಅದನ್ನೇನಂತ ಕರಿತೀವಿ? ಸರಳ ಕೋನ ಅಂತ ಕರಿತೀವಿ. 180 ಡಿಗ್ರಿಗಿಂತಲೂ
ಹೆಚ್ಚು ಆದರೆ 360 ಡಿಗ್ರಿಗಿಂತಲೂ ಕಡಿಮೆ, ಅದಕ್ಕೇನಂತೀವಿ ಸರಳಾಧಿಕ ಕೋನ. ಪೂರ್ಣ ಕೋನ ಅಂದರೆ ಏನಾಗ್ತದೆ ಮಕ್ಕಳೇ? 360 ಡಿಗ್ರಿಗೆ ಸಮವಾಗಿಬಿಡುತ್ತೆ. ಪಾರ್ಶ್ವಕೋನ ಅಂದ್ರೇನು? ಪಾರ್ಶ್ವಕೋನ ಅಂದರೆ ಎರಡು ಕೋನಗಳು ಜೊತೆಯಾಗಿ ಈ ಥರ ಬರ್ತವೆ, ಅವಕ್ಕೇನಂತೀವಿ ಪಾರ್ಶ್ವಕೋನ. ಒಂದು ಬಿಂದು, ಒಂದು ಸಾಮಾನ್ಯ ಬಿಂದು, ಒಂದು ಸಾಮಾನ್ಯ ರೇಖೆ ಇರುತ್ತೆ, ಅದ್ರ ಜೊತೆಗೆ ಎರಡು ಕೋನಗಳು ಆಜುಬಾಜು ಬಂದರೆ ಅದಕ್ಕೇನಂತೀವಿ ಪಾರ್ಶ್ವಕೋನ. 3 ಬೆರಳು ಇಟ್ಕೊಂಡ್ಬಿಡ್ರಿ, ಪಾರ್ಶ್ವ ಆಗ್ಬಿಡುತ್ತೆ ನೋಡ್ರಿ, ಎರಡು ಕೋನ ಆಜುಬಾಜು ಬರ್ತವೆ, ರೈಟ್. ಸೊ ಪಾರ್ಶ್ವಕೋನ ಆದಮೇಲೆ ಬರುವುದು ಶೃಂಗಾಭಿಮುಖ ಕೋನ. ಶೃಂಗಾಭಿಮುಖ ಕೋನ ಅಂದರೆ ಕತ್ರಿಗೆ ನೆನಪಿರುತ್ತಾ? ಶೃಂಗಾಭಿಮುಖ ಕೋನಗಳು. ಆಮೇಲೆ ಸಮಾನ ಕೋನಗಳು ಅಂದರೆ ಎರಡು ಸಮಾನ ಕೋನ ಇದ್ದರೆ ಅದಕ್ಕೆ ಸಮಾನ ಕೋನ ಅಂತ ಕರಿತಿದ್ವಿ. ಅನುರೂಪ ಕೋನ ಅಂದ ತಕ್ಷಣ ನಿಮಗಿದು ನೆನಪಾಗಬೇಕು. ಅನುರೂಪ ಕೋನ ಹೌದಲ್ರಿ? ಅನುರೂಪ ಕೋನ ನೆನಪಿರ್ತೈತರ? ಅನುರೂಪ ಕೋನಗಳು. ಮತ್ತು ಪೂರಕ ಕೋನ ಅಂದರೆ ಎರಡು ಕೋನ ಸೇರಿಬಿಟ್ಟು ಎಷ್ಟು ಡಿಗ್ರಿ ಆಗಬೇಕು? ಎರಡು ಕೋನ ಸೇರಿ 90 ಡಿಗ್ರಿ ಆಗಬೇಕು. ಪರಿಪೂರಕ ಕೋನ ಅಂದರೆ ಎರಡು ಕೋನ ಸೇರಿ 180 ಡಿಗ್ರಿ ಆಗಬೇಕು, ಅದಕ್ಕೆ ನಾವು ಪರಿಪೂರಕ ಕೋನ ಅಂತ ಕರಿತೀವಿ. ಕೋನಗಳು ಅರ್ಥ ಆಗಿದಾವ? ಸುಲಭ ಇದೆ ಅಲ್ವಾ? ಕೆಲವು ಪ್ರಶ್ನೆಗಳನ್ನು ಬಿಡಿಸೋಣ, ರೆಡಿ ಇದ್ದೀರಾ? ಫ್ಯಾಂಟಾಸ್ಟಿಕ್. ನಾವು ಐ ಥಿಂಕ್ ನಾವೊಂದು 10 ಮಿನಿಟ್ಸ್ ಬ್ರೇಕ್ ತಗೊಳ್ಳೋಣ. ಒಂದು 10 ಮಿನಿಟ್ಸ್ ಬ್ರೇಕ್ ಆದಮೇಲೆ ಇದರ ಮುಂದಿರುವ ಪ್ರಶ್ನೆಗಳನ್ನು ಬಿಡಿಸೋಣ, ಸರಿನಾ? 10 ಮಿನಿಟ್ಸ್ ಬ್ರೇಕ್. ಶುರು ಮಾಡ್ಬೋದ್ರಾ? ಚಲೋ, ಪ್ರಶ್ನೆಗಳಿಗೆ ಹೋಗೋಣ ಮಕ್ಕಳ. ಪ್ರಶ್ನೆಗಳನ್ನು ನೋಡ್ತೀರಾ? ಮೊದಲ ಪ್ರಶ್ನೆ ಬರೆಯುವಂಥದ್ದೇನಿಲ್ಲ, ಎಲ್ಲ ಬುದ್ಧಿ ಪ್ರಯೋಗ. ಕೋನವನ್ನು ಅಳೆಯಲು ಯಾವ ಮಾಪಕವನ್ನು ಬಳಸಲಾಗುತ್ತದೆ? ಡಿಗ್ರಿ ಬಳಸ್ತೀವಲ್ವಾ? ಲೀಟರ್ ಬಳಸ್ತೀವಾ? ಈಸಿ ಕ್ವೆಶನ್. ಚಲೋ, 60 ಡಿಗ್ರಿ ಕೋನವನ್ನು ಏನೆಂದು ಕರಿಬೋದು? ನೋಡಿರಿ, 60 ಡಿಗ್ರಿ ಅಂದರೆ 90 ಡಿಗ್ರಿಗಿಂತ ಕಡಿಮೆ, ಹೌದಾ? ಸೊ ಹಾಗಾಗಿ ಅದಕ್ಕೆ ಏನಂತ ಕರಿಬೋದು ನಾವು? ಲಘು ಕೋನ ಅಂತ ಕರಿಬೋದು. ಯಾವ ಕೋನ 180 ಡಿಗ್ರಿಗಿಂತ ಹೆಚ್ಚಿಗೆ ಇರುತ್ತೆ ಮತ್ತು 360 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುತ್ತದೆ? 180 ಡಿಗ್ರಿ ಇದ್ದರೆ ನೋಡ್ರಿ. ಓಕೆ. ವಿಶಾಲ ಕೋನ ಬರ್ತೀನಿ ಅಲ್ಲಿಗೆ. ಇದು ಯಾವ ಕೋನ? ಲಘು ಕೋನ. ಈ ಥರ ಆಗ್ಬಿಟ್ರೆ ಲಂಬ ಕೋನ. ನೀನಪ್ಪ ವಿಶಾಲ ಕೋನ ಅಲ್ಲ ಚಂದನ್, ಇದು ಯಾವ ಕೋನ? ವಿಶಾಲ ಕೋನ. ಚಂದನ್ ಈ ಥರ ಆಗ್ಬಿಟ್ರೆ ಯಾವ ಕೋನ ಬಂದ್ಬಿಡುತ್ತೆ? ಸರಳ ಕೋನ. ಎಂಥ ಕೋನ? ಸರಳ ಕೋನ. ಸರಳ ಕೋನಕ್ಕೆ ಎಷ್ಟು ಡಿಗ್ರಿ? 180 ಡಿಗ್ರಿ ಬಂದ್ಬಿಡುತ್ತೆ, ಹೌದೇನಪ್ಪ ಚಂದನ್? ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಅಂದರೆ ಯಾವ ಕೋನ ಆಗುತ್ತೆ? ಸರಳಾಧಿಕ ಕೋನ. ಇದು ಎಲ್ಲಿವರೆಗೂ ಹೋಗ್ಬೋದು? 360 ತನಕ ಹೋಗ್ಬೋದು, ಆದರೆ 360 ಮುಟ್ಟಕ್ಕಾಗಲ್ಲ. 360 ಡಿಗ್ರಿ ಆಗ್ಬಿಟ್ರೆ ಏನಾಗುತ್ತೆ? ಪೂರ್ಣ ಕೋನ ಆಗಿಬಿಡುತ್ತೆ. ಏನಾಗ್ಬಿಡುತ್ತೆ? ಪೂರ್ಣ ಕೋನ ಆಗುತ್ತೆ. ಸೊ ಹಾಗಾಗಿ 180 ಡಿಗ್ರಿಗಿಂತ ಜಾಸ್ತಿ, 360 ಡಿಗ್ರಿಗಿಂತ ಕಡಿಮೆ, ಈ ಥರ ಇರುವ ಕೋನಕ್ಕೆ ಏನಂತ ಕರಿತೀವಿ? ಸರಳಾಧಿಕ ಕೋನ. ಆದರೆ ಇಲ್ಲಿ ಪರಾವರ್ತ ಕೋನ ಅಂತ ಇದೆ, ಬಟ್ ಇಂಗ್ಲೀಷಲ್ಲಿ ಕರೆಕ್ಟ್ ಕೊಟ್ಟಿದ್ದಾರೆ ರಿಫ್ಲೆಕ್ಸ್ ಆ್ಯಂಗಲ್ ಅಂತ. ಬಟ್ ಇದಕ್ಕೆ ಆಪ್ಷನ್ ಸಿ ಅಂತ ಅನ್ಬೋದು. ನೀವು ಯಾವ ರೀತಿ ಆಪ್ಷನ್ ಸಿ ಅಂತ ಅನ್ಬೋದು? ಒಂದು ವೇಳೆ ಈ ಥರ ಎಕ್ಸಾಮಲ್ಲಿ ಬಂತಪ್ಪ, ಆಪ್ಷನ್ ಸಿ ಅಂತ ಹೇಗೆ ಅನ್ಬೋದು? ಒಂದು ಲಘು ಕೋನ ಅಂತ ಹೋಗೋಕ್ಕೆ ಸಾಧ್ಯ ಇಲ್ಲ, 90 ಡಿಗ್ರಿಗಿಂತ ಕಡಿಮೆ ಇರಬೇಕು. ಇಲ್ಲಿ ನಾವು ಯಾವ ಕೋನ ಬಗ್ಗೆ ಮಾತಾಡ್ತಿದ್ವಿ? 180ಕ್ಕಿಂತ ಜಾಸ್ತಿ, 360ಕ್ಕಿಂತ ಕಡಿಮೆ. ಇದು 90ಕ್ಕಿಂತ ಜಾಸ್ತಿ ಇದೆ ತಾನೇ? ಇದು ಲಘು ಕೋನ ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೇರ ಕೋನ ಅಂದರೆ ಸ್ಟ್ರೈಟ್ ಆ್ಯಂಗಲ್, ಸ್ಟ್ರೈಟ್ ಇದೆಯಾ? ಇದು ಸಾಧ್ಯವೇ ಇಲ್ಲ. ವಿಶಾಲ ಕೋನಕ್ಕಿಂತ ಜಾಸ್ತಿ ಇದೆ ತಾನೇ? 180 ಡಿಗ್ರಿಗಿಂತ ಜಾಸ್ತಿ ಇದೆ ತಾನೇ ಇದು? ಸೊ ಹಾಗಾಗಿ ಇದು ಬರೋಕ್ಕೆ ಸಾಧ್ಯ ಇಲ್ಲ. ಉಳಿದದ್ದು ಯಾವುದು? ಆಪ್ಷನ್ ಸಿ. ಆಯಿತಾ? ಆಪ್ಷನ್ ಸಿ ಏನಂತ ಕರೆದಿದ್ದಾರೆ ಅವರು? ಪರಾವರ್ತ ಕೋನ ಅಂತಲೂ ಕರಿಬೋದು ನಾವು. ಆಯಿತಾ? ಇಲ್ಲಿ ನೋಡ್ರಿ ಏನಾಗ್ತದೆ, ಎರಡು ಕೋನಗಳ ಮೊತ್ತ 90 ಡಿಗ್ರಿಗಳಾದರೆ ಅವುಗಳನ್ನು ಏನಂತ ಕರೀತಾರೆ? ಪೂರಕ ಕೋನ. ಒಂದು ಕೋನ ಇದರ ಮೊತ್ತ ಅಲ್ಲ, ಬರೀ ಒಂದು ಕೋನ ಈ ಥರ 90 ಡಿಗ್ರಿ ಇದ್ದರೆ ಇದಕ್ಕೇನಂತ ಕರಿತೀವಿ ನಾವು? ಲಂಬ ಕೋನ ಅಂತ ಕರಿತೀವಿ. ಎರಡು ಕೋನಗಳು ಸೇರಿ 90 ಡಿಗ್ರಿ ಆದರೆ ಆ ಕೋನಗಳಿಗೆ ಏನಂತ ಕರಿತೀವಿ? ಪೂರಕ ಕೋನಗಳಂತ ಕರಿತೀವಲ್ವಾ? ಹೌದಾ ಇಲ್ವಾ? ಇನ್ನೊಂದು ಯಾವುದಿತ್ತು? ಎರಡು ಕೋನಗಳ ಸೇರಿ 180 ಡಿಗ್ರಿ ಮಾಡಿಕೊಟ್ರೆ ಅದಕ್ಕೆ ಎಂಥ ಕೋನ ಅಂತ ಕರಿತೀವಿ? ಪರಿಪೂರಕ ಕೋನ ಅಂತ ಕರಿತಿದ್ವಿ, ಹೌದಲ್ವಾ? ಸೊ ಇದಕ್ಕೆ ಉತ್ತರ ಏನಾಗ್ತದೆ? ಪೂರಕ ಕೋನ ಆಗ್ತದೆ ಕಂದ, ಪೂರಕ ಕೋನ ಆಗ್ತದೆ. ನೇರ ರೇಖೆಯ ಮೇಲಿನ ಕೋನಗಳ ಅಳತೆ ಮೊತ್ತ ಎಷ್ಟು? ನೇರ ರೇಖೆ ಸ್ಟ್ರೇಟ್ ಆ್ಯಂಗಲ್ ಎಷ್ಟು ಡಿಗ್ರಿ ಇರುತ್ತೆ? ನೀವಿದ್ರ ಮೇಲೆ ಎಷ್ಟಾದರೂ ಕೋನ ಮಾಡಿರಿ, ಅದು ಎಲ್ಲ ಕೋನಗಳ ಮೊತ್ತ ಏನಾಗಿರುತ್ತೆ?
180 ಡಿಗ್ರಿ. ಒಂದು ಪೂರ್ಣ ಕೋನದಲ್ಲಿ ಅದು ಒಂದು ಪೂರ್ಣ ಕೋನದ ಒಳಗಡೆ ಬರುವ ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? ಒಂದು ಪೂರ್ಣ ಕೋನಗಳ ಒಳಗೆ ಬರುವ ಕೋನಗಳ ಮೊತ್ತ ಏನಾಗಿರುತ್ತೆ? ವೆರಿ ಗುಡ್. ಸೊ ಇಲ್ಲಿ ಎಷ್ಟು ಬರುತ್ತಪ್ಪ ನಮಗೆ? 180 ಡಿಗ್ರಿ. ಆಪ್ಷನ್ ಸಿ. ಇದು ಈ ಎಲ್ಲ ಕೋನಗಳನ್ನು ಕರೀರಿ ಬೇಕಾದ್ರೆ ಎ ಬಿ ಸಿ ಡಿ ಇ ಎಫ್. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಎಫ್. ಇನ್ನು ಯಾರನ್ನ ಪ್ಲಸ್ ಮಾಡ್ತೀರಿ? ಎಫ್. ಇದೆಲ್ಲದನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? 180 ಡಿಗ್ರಿ ಬರ್ತದೆ. ಸರಿನಾ? ಮುಂದೆ ಹೋಗ್ಬೋದ್ರಾ? ಚಲೋ. ಯಾವ ಕೋನದ ಅಳತೆ ನಿಖರವಾಗಿ 0 ಡಿಗ್ರಿ ಇದೆ? 0 ಡಿಗ್ರಿ ಯಾವುದಕ್ಕೆ ಬರುತ್ತೆ? ಸೊನ್ನೆ ಡಿಗ್ರಿ ಯಾವುದಕ್ಕೆ ಬರುತ್ತೆ? ಶೂನ್ಯ ಕೋನ ಅಂತ ಕರೆಯೋದು. ಲಘು ಕೋನ ಅಂತೂ ಬರೋಕ್ಕೆ ಸಾಧ್ಯ ಇಲ್ಲ. ಪರಾವರ್ತ ಕೋನ ಅಂದರೆ ರಿಫ್ಲೆಕ್ಸ್ ಆ್ಯಂಗಲ್ 180 ಡಿಗ್ರಿಗಿಂತ ಜಾಸ್ತಿ ಹಿಂದೆ ನೋಡಿದ್ವಿ, ಅದು ಬರೋಕ್ಕೆ ಸಾಧ್ಯ ಇಲ್ಲ. ಸಮಕೋನ ಅಂದರೆ ರೈಟ್ ಆ್ಯಂಗಲ್, ಅದು ಬರೋಕ್ಕೆ ಸಾಧ್ಯ ಇಲ್ಲ. ಹೌದಾ? ಸೊ ಉಳಿಯೋದು ಅದು ಶೂನ್ಯ ಕೋನ. 0 ಡಿಗ್ರಿ ಅಂದರೆ 0 ಅಂದರೆ ಗೊತ್ತು, ಶೂನ್ಯ. ಸೊ ಈ ರೀತಿಯೂ ನಾವು ಪ್ರಶ್ನೆಯನ್ನು ಕಾಣ್ಬೋದು ಮಕ್ಕಳೇ. ತ್ರಿಕೋನದಲ್ಲಿ ಎಲ್ಲ ಆಂತರಿಕ ಕೋನಗಳ ಮೊತ್ತ ಎಷ್ಟು ನಿಮಗೆ ಗೊತ್ತಿಲ್ಲ, ನಾನು ಹೇಳ್ಕೊಡ್ತೀನಿ ನೋಡಿರಿ. ನಾನು ಹೇಳ್ಕೊಡ್ತೇನೆ. ತ್ರಿಕೋನ ಅಂದರೆ ತ್ರಿಭುಜ. ತ್ರಿಕೋನ ನೋಡ್ರಿ ಎಷ್ಟು ಚೆನ್ನಾಗಿದೆ. 3 ಭುಜ, 1 ಭುಜ, 2 ಭುಜ, 3 ಭುಜ, ತ್ರಿಭುಜ. 3 ಭುಜ, ರೈಟ್? 3 ಭುಜ. ಮತ್ತು ಇದು ಒಳಗಡೆ ಎಷ್ಟು ಕೋನ ಇದ್ದಾವೆ? ಇದು ಆಂತರಿಕ ಕೋನ. ಇದಕ್ಕೇನಂತೀವಿ? ಆಂತರಿಕ ಕೋನ. ಹೊರಗಡೆ ಇರೋದಕ್ಕೆ ಹೊರ ಕೋನಗಳಿದ್ದಾವೆ, ಇಲ್ಲೂ ಕೋನಗಳಿದ್ದಾವೆ. ನಮಗೆ ಹೊರ ಕೋನಗಳ ಬಗ್ಗೆ ಬೇಡ, ಈಗ ಆಂತರಿಕ ಕೋನದ ಬಗ್ಗೆ ಯೋಚನೆ ಮಾಡೋಣ. ನೀವು ಪ್ರಪಂಚದಲ್ಲಿ ಯಾವ ತ್ರಿಭುಜನಾದರೂ ತಗೊಳ್ರಿ, ಯಾವ ತ್ರಿಭುಜನಾದರೂ ತಗೊಳ್ರಿ, ಅದರ ಆಂತರಿಕ ಕೋನಗಳ ಮೊತ್ತ, ನಾನು ಹೇಳ್ತಾ ಇದ್ದೀನಿ ನೆನ್ಪಿಟ್ಕೊಳ್ರಿ, ಅದರ ಆಂತರಿಕ ಕೋನಗಳ ಮೊತ್ತ ಯಾವಾಗಲೂ 180 ಡಿಗ್ರಿ ಆಗಿರುತ್ತೆ. ಸರಿನಾ? ನಾನು ಹೇಳಿಬಿಟ್ಟೆ, ಅದನ್ನ ಹಂಗೆ ನೋಡಿ ಹೇಳ್ಬಿಟ್ಟ. ವಾಹ್, ಪ್ಲೀಸ್ ಕ್ಲಾಪ್ಸ್ ಹಾಕ್ರಿ. ಜೀನಿಯಸ್. ವಾ ವಾ ವಾ. ಬರೆದು ಬಿಡ್ಲಪ್ಪ ಹೆಸರನ್ನ. ದಿಸ್ ಈಸ್ ಗೌತಮ್ಸ್ ಆನ್ಸರ್. ಗೌತಮ್ಸ್ ಆನ್ಸರ್. ಓಕೆ. ಫೋಟೋ ಹೊಡೆದು ಪ್ರಿಂಟ್ ಹಾಕಿ ಒಂದು ಹಳ್ಕಟ್ಟು ಹಾಕಿ ಹಾಕ್ಸ್ಬಿಡ್ತೀನಿ ಒಂದು. ಹಾಂ, ಕೇಳಕ್ಕಂದ ನನ್ನ ಮಾತು ಕೇಳು. ಏನು ಹೇಳ್ತಿದ್ದೀರ ಹೇಳಿ? ನಾನು ತ್ರಿಕೋನದ ಮೊತ್ತ, ತ್ರಿಕೋನದ ಆಂತರಿಕ ಕೋನಗಳ ಮೊತ್ತ. ಇದನ್ನು ಎ ಅಂತ ಕರೀರಿ, ಇದನ್ನು ಬಿ ಅಂತ ಕರೀರಿ, ಇದನ್ನು ಸಿ ಅಂತ ಕರೀರಿ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಏನಾಗಿರುತ್ತೆ? 180 ಡಿಗ್ರಿ ಬರುತ್ತೆ. ಸರಿನಪ್ಪ? ಗೊತ್ತಾಯ್ತಾ ಮಕ್ಕಳೇ? ಯಾವ ತ್ರಿಭುಜನಾದರೂ ಆಗಿರಲಿ, ಅದು ನಿಮಗೆ ಬಿಡುವಿದ್ದಾಗ ಬೇಕಾದ್ರೆ ಒಂದು ಇದನ್ನು ತ್ರಿಭುಜ ನೀವೇ ಬಿಡಿಸ್ರಿ. ಸುಮ್ಮನೆ ನೀವೇ ತ್ರಿಭುಜ ಬಿಡಿಸ್ಬಿಟ್ಟು ಆಮೇಲೆ ಕೋನ ಮಾಪಕದಲ್ಲಿ ಅದರ ಅಳತೆ ತೆಗೆದುಬಿಟ್ಟು ಕೂಡಿಸಿ ನೋಡ್ರಿ. ಪ್ರತಿ ಕೋನದ ಅಳತೆ ತೆಗೆದು ಕೂಡಿಸಿ ನೋಡ್ರಿ. ಇವಾಗಲ್ಲ ಆಮೇಲೆ ಅದರ ಆಂತರಿಕ ಕೋನಗಳ ಮೊತ್ತ ಎಷ್ಟಿರುತ್ತೆ? 100 ಡಿಗ್ರಿ. ಇನ್ನೊಂದು ಮಾತು ಹೇಳಲ್ಲ ನಾನು ನಿಮಗೆ, ಬೇಜಾರ ಪಡಪ್ಪ ಗೊತ್ತಮ್, ಹೆಸರು ಅಳಿಸ್ಬಿಟ್ಟೆ ಅಂತ. ಸೊ ಚತುರ್ಭುಜದ ಆಂತರಿಕ ಕೋನಗಳ ಮೊತ್ತ ಎಷ್ಟಿರುತ್ತೆ? ಇದು 90 ಡಿಗ್ರಿ ಆದರೆ ಇದು 90 ಡಿಗ್ರಿ ಆಗಿರುತ್ತೆ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಎಷ್ಟು ಡಿಗ್ರಿ ಆಗ್ಬೋದು? 360 ಡಿಗ್ರಿ ಆಗಿರುತ್ತೆ. ಅರ್ಥ ಆಯ್ತಾ? ತ್ರಿಭುಜದಾದರೆ ಎಷ್ಟಿರುತ್ತೆ? 180. ಚತುರ್ಭುಜ ಆದರೆ ಅದರ ಡಬಲ್, 180 ಡಬಲ್ 360 ಆಗುತ್ತೆ. ಡಬಲ್ ಹೇಗಾಯ್ತು ಅಂತ ಹೇಳಲ್ಲ, ಅದೊಂದು ಸೀಕ್ರೆಟ್. ಹಾಂ, ಡಬಲ್ ಹೇಗಾಯ್ತು ಅಂತ ಒಂದು ಸೀಕ್ರೆಟ್ ಹೇಳ ಸೀಕ್ರೆಟಾ? ಓಕೆ, ನೀವು ಕೇಳ್ತಿದ್ದೀರ ಅಂದಮೇಲೆ ಹೇಳ್ತಾ ಇದ್ದೀನಿ ನೋಡಿರಿ. ಭಾಳ ಇಂಟ್ರೆಸ್ಟಿಂಗ್ ಇದೆ ನೋಡಿರಿ. ಈಗ ನಮ್ಮ ಹತ್ರ ಮಕ್ಕಳೇ ಸೌಂಡ್ ಮಾಡಿಬಿಡ್ರಪ್ಪ ಪ್ಲೀಸ್, ಆಯಿತಾ? ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ ಎಷ್ಟಿದೆ? 180 ಡಿಗ್ರಿ. ಒಂದು ವೇಳೆ ನನ್ನ ಹತ್ರ ಇನ್ನೊಂದು ತ್ರಿಭುಜ ಇದೆ, ಇದರ ಆಂತರಿಕ ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇದೆ. ಇವೆರಡನ್ನೂ ಕೂಡಿಸಿದ್ರೆ ಎಷ್ಟಾಗುತ್ತೆ? 360 ಡಿಗ್ರಿ. ಒಪ್ತೀರಾ? ಆಯಿತು. ಈಗ ನನ್ನ ಹತ್ರ ಒಂದು ಚತುರ್ಭುಜ ಇದೆ, ಆಯಿತಾ? ನಾನು ಮಧ್ಯದಲ್ಲಿ ಒಂದು ಲೈನ್ ಎಳಿತೀನಿ. ಏನಾಯಿತು? ಇಲ್ಲೊಂದು ತ್ರಿಭುಜ,
ಇಲ್ಲೊಂದು ತ್ರಿಭುಜ, ಹೌದಲ್ವಾ? ಈ ತ್ರಿಭುಜಕ್ಕೆ ಆಂತರಿಕ ಕೋನಗಳ ಮೊತ್ತ ಎಷ್ಟಿದೆ? ಆಂತರಿಕ ಕೋನಗಳ ಮೊತ್ತ ಎಷ್ಟಿದೆ? 180 ಡಿಗ್ರಿ. ಈ ಕೋನಕ್ಕೂ ಈ ತ್ರಿಭುಜಕ್ಕೂ ಆಂತರಿಕ ಕೋನಗಳ ಮೊತ್ತ ಎಷ್ಟಿದೆ? ಎರಡೂ ಸೇರಿದ್ರೆ ಎಷ್ಟಾಗುತ್ತೆ? ಅರ್ಥ ಆಯ್ತಾ ಹೇಗೆ ಬಂತು ಅಂತ? ಚತುರ್ಭುಜಕ್ಕೆ 360 ಡಿಗ್ರಿ, ಚತುರ್ಭುಜಕ್ಕೆ 360 ಡಿಗ್ರಿ ಹೇಗೆ ಬಂತು ಅಂತ ಗೊತ್ತಾಯ್ತಾ? ಇಷ್ಟೇ ಇರುತ್ತೆ ಸೀಕ್ರೆಟ್. ಕ್ಷಮಿಸಿ 180 ಡಿಗ್ರಿ. ಓಕೆ ರೈಟ್. ಎಲ್ಲ ನೀನೇ ಕಾರಣ, ಅದಕ್ಕೆ ನೀನು ನೋಡ್ತಾ ಬರೆದುಬಿಟ್ಟೆ, ಹಂಗಾಯ್ತು. ಸರಿ, ಇದು ಅರ್ಥ ಆಯ್ತಾ ಹೇಗೆ ಬಂತು ಅಂತ? ನೋಡಿರಿ, ಆದರೆ ಈ ಎರಡು ತ್ರಿಭುಜ ಇದರೊಳಗೆ ಇದೆ ತಾನೇ, ಹಾಗಾಗಿ ಎರಡು ಸೇರಿದ್ರೆ 360 ಡಿಗ್ರಿ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮಕೋನದ ಅರ್ಧ ಭಾಗ ಎಷ್ಟು ಡಿಗ್ರಿಗಳು? ಸಮಕೋನ ಅಂದರೆ ಇಲ್ಲಿ ಸಮಕೋನ ಅಂದರೆ 90 ಡಿಗ್ರಿ. 90 ಡಿಗ್ರಿ ಅರ್ಧ ಭಾಗ ಅಂದರೆ ಎಷ್ಟು? 90 ಡಿಗ್ರಿ ಅರ್ಧ ಭಾಗ ಅಂದರೆ ಎಷ್ಟು ಮಕ್ಕಳೇ? 60 ಡಿಗ್ರಿ ಅಲ್ರಿ. 90 ಡಿಗ್ರಿಯ ಇದರ ಅರ್ಧ ಭಾಗ ಅಂದರೆ ಅರ್ಧ ಗುಣಿಸಿ ನೋಡ್ರಿ ಏನು ಬರ್ತದೆ? 90 ಇಂಟು ಅರ್ಧ ಅಂದರೆ ಎಷ್ಟಾಗುತ್ತಪ್ಪ? 2 1 2 4 8 ಶೇಷ 1 2 5 10 45 ಡಿಗ್ರಿ. ಬಾಯಲ್ಲೇ ಹೇಳ್ಬೋದಪ್ಪ ನಾವು. ಸೊ ಆಪ್ಷನ್ ಡಿ. ಸಮಕೋನ ಅಂತಲೂ ಕರಿತೀವಿ, ಆಯಿತಾ? ಸಮಕೋನ ಅಂತಲೂ ಕರಿತೀವಿ, ಲಂಬಕೋನಕ್ಕೆ ಸಮಕೋನ ಅಂತಲೂ ಕರಿತೀವಿ. ಹೊಸ ಹೊಸ ವಿಷಯಗಳು ಗೊತ್ತಾಗ್ತಿದ್ದಾವೆ ಪ್ರಶ್ನೆ ನೋಡ್ತಾ. ಇದು ಇಂಗ್ಲೀಷ್ ಮೀಡಿಯಮಲ್ಲಿ ಕಷ್ಟ ಇಲ್ಲ, ಕನ್ನಡ ಮೀಡಿಯಮಲ್ಲಿ ಕಷ್ಟ. ಯಾಕಂದರೆ ಒಂದೇ ರೀತಿಯ ಇದಿಲ್ಲ, ಇದೆ ಪದ ಬಳಕೆ ಇಲ್ಲ, ನಾನಾ ರೀತಿ ಪದ ಬಳಕೆ ಇದೆ. ಹಾಗಾಗಿ ಇಲ್ಲ ಆಪ್ಷನ್ ಸಿ ಅಲ್ಲ, ಪ್ರಶ್ನೆ ಓದಿಲ್ಲ ನಾನು. ಯಾವ ಕೋನ 90 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುತ್ತದೆ? ಅಯ್ಯಯ್ಯೋ, ಎರಡು ಸರಳ ರೇಖೆಗಳು ಒಂದಕ್ಕೊಂದು ಲಂಬವಾಗಿದ್ದರೆ ಅವುಗಳ ನಡುವಿನ ಕೋನವೆಷ್ಟು? ಎರಡು ಸರಳ ರೇಖೆಗಳು ಒಂದಕ್ಕೊಂದು ಲಂಬವಾಗಿದ್ದರೆ ಅದರ ನಡುವಿನ ಕೋನ ಎಷ್ಟು? ಆಪ್ಷನ್ ಡಿ. ಲಂಬ ಅಂದರೆ ಗೊತ್ತಲ್ವಾ? ಲಂಬ ಕೋನ ಅಂತ ಅಂದ ತಕ್ಷಣ ಎಷ್ಟು ಡಿಗ್ರಿ ಇರ್ತದೆ? ಎಷ್ಟು ಡಿಗ್ರಿ ಇರ್ತದೆ? ಕರೆಕ್ಟ್ ವಿಕಾಸ್, ವೆರಿ ಗುಡ್. ಸೊ ಯಾವ ಕೋನ 90 ಡಿಗ್ರಿಗಿಂತ ಹೆಚ್ಚು? ವಿಕಾಸ್, ಯಾವ ಕೋನ 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುತ್ತದೆ? ಫ್ಯಾಂಟಾಸ್ಟಿಕ್, ವಿಶಾಲ ಕೋನ. ಪರಾವರ್ತ ಕೋನ ಅಂದರೆ ರಿಫ್ಲೆಕ್ಸ್ ಆ್ಯಂಗಲ್ 180 ಡಿಗ್ರಿಗಿಂತ ಜಾಸ್ತಿ ಮತ್ತು 360 ಡಿಗ್ರಿಗಿಂತ ಕಡಿಮೆ. ಅಥವಾ ಸರಳಾಧಿಕ ಕೋನಕ್ಕೆ ಸಮಾನಾರ್ಥಕ ಪದ ಪರಾವರ್ತಕ ಕೋನ, ಪರಾವರ್ತ ಕೋನ. ಎರಡು ಕೋನಗಳ ಮೊತ್ತ 180 ಡಿಗ್ರಿಗಳಾದರೆ ಅವುಗಳನ್ನು ಏನೆಂದು ಕರೀತಾರೆ? ಪರಿಪೂರಕ ಕೋನ ಅಂತ ಕೊಟ್ಟಿಲ್ಲ ಇಲ್ಲಿ, ಆದರೆ ಅದಕ್ಕೆ ಸಂಪೂರಕ ಕೋನ ಅಂತಲೂ ಕರೆದಿದ್ದಾರೆ. ಅದ್ರ ಬದಲು ಏನಂತ ಕರೆದಿದ್ದಾರೆ? ಸಂಪೂರಕ ಕೋನ ಅಂತ ಕರೆದಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ? ಆಮೇಲೆ ಇನ್ನೊಂದು ಇಲ್ಲಿ ಸಂಗತ ಕೋನ ಅಂತ ಬರೆದಿದ್ದಾರೆ. ಸಂಗಾತಿ ಅಂದರೆ ಯಾರು? ಜೊತೆಗಿರೋರು. ಸಂಗಾತಿ ಅಂದರೆ ಯಾರು? ಜೊತೆಗಿರೋರು. ಸಂಗತ ಕೋನ ಅಂದರೆ ಜೊತೆಗಿರುವ ಕೋನ. ಪಾರ್ಶ್ವಕೋನಕ್ಕೆ ಇನ್ನೊಂದು ಪದ ಸಂಗತ ಕೋನ, ಸಮಾನಾರ್ಥಕ ಪದ. ಎಕ್ಸಾಕ್ಟ್ಲಿ. ಸಂಪೂರ್ಣ ಸುತ್ತುವಿಕೆಯಲ್ಲಿ ಎಷ್ಟು ಡಿಗ್ರಿಗಳಿದ್ದಾವೆ? ಒಂದು ಸರಿ ಪೂರ್ಣ ಸುತ್ತಿದ್ರೆ ಎಷ್ಟು ಡಿಗ್ರಿ ಬರುತ್ತೆ? 360 ಡಿಗ್ರಿಗಳು. ಫ್ಯಾಂಟಾಸ್ಟಿಕ್, ಆಪ್ಷನ್ ಬಿ ಬರ್ತದೆ. ಕೋನದ ಎರಡು ಕಿರಣಗಳು ಸಂಧಿಸುವ ಬಿಂದುವನ್ನು ಏನಂತ ಕರಿತೀವಿ? ಶೃಂಗ ಅಂತ ಕರಿತೀವಿ ಮಕ್ಕಳು. ಏನಂತ ಕರಿತೀವಿ? ಶೃಂಗ. ಎರಡು ಕೋನಗಳಲ್ಲಿ ಎರಡು ಕಿರಣಗಳು ಸಂಧಿಸುವ ಜಾಗ ಇರ್ತದೆ, ಅದಕ್ಕೆ ಏನಂತ ಕರಿತೀವಿ? ಶೃಂಗ ಅಂತ ಕರಿತೀವಿ. ಅರ್ಥ ಆಯ್ತಾ? ಹೆಸರು ಅಲ್ಲಿಂದನೇ ಬಂದಿದ್ದು, ಶೃಂಗಾಭಿಮುಖ ಕೋನ ಅಂತ. ಎರಡು ರೇಖೆಗಳು ಹಿಂಗೆ ಕೂಡ್ತಾ ಇದ್ದಾವಲ್ವ ಇಲ್ಲಿ, ಶೃಂಗ ಇಲ್ಲಿದೆಯಾ? ಇದಕ್ಕೆ ಎರಡು ಮುಖ ಇದ್ದಾವ, ಅಭಿಮುಖಗಳು ತಾನೇ ಇವು, ಶೃಂಗ ಅಭಿಮುಖ. ಸೊ ಶೃಂಗಾಭಿಮುಖ ಕೋನ ಹೆಂಗೆ ಬಂತು ನೋಡ್ರಿ ಹೆಸರು, ಹೌದಲ್ವಾ? ಎಕ್ಸಾಕ್ಟ್ಲಿ. ಸೊ ಸಮಕೋನದ 1/3 ಭಾಗ ಎಷ್ಟು? ಸಮಕೋನ ಅಂದರೆ 90 ಡಿಗ್ರಿ. ಇದರ 1/3 ಭಾಗ ಎಷ್ಟು? ಎಷ್ಟು? ಅಂದರೆ ಗುಣಾಕಾರ 3 1 3 30 90 31 30 ಡಿಗ್ರಿ. ಎಕ್ಸಾಕ್ಟ್ಲಿ, ಆಪ್ಷನ್. ಗೊತ್ತಾಯ್ತಾ ಯಾವ ಥರ ಕ್ವಶನ್ಗಳು ಬರ್ತಾ ಇದ್ದಾವಂತ? ಯಾವ ಕೋನದ ಅಳತೆ ನಿಖರವಾಗಿ 180 ಡಿಗ್ರಿ ಇದೆ? ಅಲ್ಲ, ನೇರ ಕೋನ, ಸ್ಟ್ರೈಟ್ ಆ್ಯಂಗಲ್, ಅಥವಾ ಅದಕ್ಕೆ ಸರಳ ಕೋನ ಅಂತಲೂ ಕರಿಬೋದು. ಅರ್ಥ ಆಯ್ತಾ? ಸರಳ ಕೋನ ಅಂತಲೂ ಕರಿಬೋದು. ನೀನೇನಪ್ಪ ಸಮಕೋನ ಅಂದೆ. ಸಮಕೋನ ಅಂದರೆ ರೈಟ್ ಆ್ಯಂಗಲ್, ರೈಟ್ ಆಗಿರ್ತದೆ. ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ. ಅರ್ಥ ಆಯ್ತಾ? ರೈಟ್ ಆ್ಯಂಗಲ್ ಅಂದರೆ 90 ಡಿಗ್ರಿ. ಸ್ವಲ್ಪ ಓಕೆ, ನಿಮ್ಮ ಪೇಪರ್ ಕನ್ನಡದಲ್ಲೇ ಪ್ರಿಂಟಾಗಿ ಬರ್ತದೆ, ತೊಂದರೆ ಇಲ್ಲ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೆ ಇಂಗ್ಲೀಷಲ್ಲಿ ಪ್ರಿಂಟಾಗಿ ಬಂದಿರುತ್ತೆ. ಎರಡು ಕೋನಗಳು ಸಂಪೂರಕವಾಗಿದ್ದು, ಸಂಪೂರಕ ಅಂದರೆ ಸಂಪೂರ್ಣ ಪರಿಪೂರಕ. ಎರಡು ಕೋನಗಳು ಪರಿಪೂರಕವಾಗಿದ್ದು ಅವುಗಳಲ್ಲಿ ಒಂದು 45 ಡಿಗ್ರಿಯನ್ನು ಅಳೆಯುತ್ತದೆ. ಇನ್ನೊಂದು ಕೋನದ ಅಳತೆ ಎಷ್ಟು?
ಒಂದು 45 ಡಿಗ್ರಿ ಅಳತೆ ಮಾಡ್ತದೆ, ಇನ್ನೊಂದು ಕೋನ ಎಷ್ಟು? ಇನ್ನೊಂದು ಕೋನ ಎಷ್ಟು? ನಿಮಗೆ ಗೊತ್ತಿದೆ, ಇವೆರಡೂ ಸಹ ಸಂಪೂರಕ ಕೋನಗಳು ಅಥವಾ ಪರಿಪೂರಕ ಕೋನ ಅಂದರೆ ಎಷ್ಟು ಡಿಗ್ರಿ ಇರುತ್ತೆ? ಎರಡು ಕೋನ ಸೇರಿ ಎಷ್ಟು ಡಿಗ್ರಿ ಇರುತ್ತೆ? ಎಕ್ಸ್ ಪ್ಲಸ್ 45 ಡಿಗ್ರಿ ಎಷ್ಟು ಡಿಗ್ರಿ ಇರುತ್ತಪ್ಪ? ಅದು 180 ಡಿಗ್ರಿ ಇರುತ್ತೆ. ಕರೆಕ್ಟ್ರಾ? ಎಕ್ಸ್ನ ಬೆಲೆ ಏನು ಬರುತ್ತೆ? 180 ಡಿಗ್ರಿಯಲ್ಲಿ 45 ಡಿಗ್ರಿ ಕಳಿಬೇಕಾಗುತ್ತೆ ನಾವು. ಎಷ್ಟು ಬರುತ್ತೆ ಮಕ್ಕಳಿಗೆ? ಎಷ್ಟು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 135 ಡಿಗ್ರಿ. ಆಪ್ಷನ್ ಡಿ. ಗೊತ್ತಾಗ್ತಿದೆಯಾ? ಪದಗಳ ಬಳಕೆ ಭಾಳ ಮುಖ್ಯ ಮಕ್ಕಳಲ್ಲಿ. ಯಾವ್ಯಾವ ರೀತಿ ಪದ ಬಳಸ್ತಾ ಇದ್ದಾರೆ ನೋಡಿರಿ. ನಾವು ಕ್ಲಾಸಲ್ಲಿ ಕಲ್ತಿದ್ದು ಒಂದಿತ್ತು, ಇಲ್ಲಿ ಕೊಡ್ತಿರೋದು ಒಂದಿದೆ. ಸೊ ನಿಮ್ಮ ಪೇಪರ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗಿ ಬರ್ತಾ ಇರುತ್ತೆ ಕೆಲವೊಂದು ಸಾರಿ. ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಏನಂತ ಓದಿರ್ತೀವಿ? ಪರಿಪೂರಕ ಅಂತ ಓದಿರ್ತೀವಿ. ಅಲ್ಲಿ ಕ್ವಶನ್ ಸಂಪೂರಕ ಅಂತಲೂ ಬರ್ಬೋದು. ಎರಡಕ್ಕೂ ರೆಡಿ ಇರ್ಬೇಕು ನಾವು. ಎರಡು ಕೋನಗಳು ಸಂಗತವಾಗಿರಲು, ಸಂಗತ ಅಂದರೆ ಪಾರ್ಶ್ವವಾಗಿರಲು, ಏನಂತ? ಪಾರ್ಶ್ವವಾಗಿರಲು ಏನು ಅಗತ್ಯ? ಏನು ಬೇಕಾಗಿರುತ್ತೆ? ಅವುಗಳು ಸಾಮಾನ್ಯ ಶೃಂಗ ಮತ್ತು ಬಾಹುವನ್ನು ಹಂಚಿಕೊಳ್ಳಬೇಕಾ? ಅಥವಾ ಅವುಗಳು ಸಮಾನ ಅಳತೆಯನ್ನು ಹೊಂದಿರಲೇಬೇಕಾ? ಅಥವಾ ಅವುಗಳ ಮೊತ್ತ 180 ಡಿಗ್ರಿ ಆಗಿರಲೇಬೇಕಾ? ಅಥವಾ ಅವುಗಳ ಮೊತ್ತ 90 ಡಿಗ್ರಿಗಳಾಗಿರಲೇಬೇಕಾ? ಎರಡು ಕೋನಗಳು ಪಾರ್ಶ್ವ ಕೋನಗಳಾಗಬೇಕಂದ್ರೆ ಏನಿರಬೇಕು? ಮುಖ್ಯವಾಗಿ ಏನಿರಬೇಕು? ಆಪ್ಷನ್ ನಾನು ಹೇಳಿದೆ, ಪಾರ್ಶ್ವಕೋನ ಅಂದರೆ ಒಂದು ಸಾಮಾನ್ಯ ಶೃಂಗ ಇರಬೇಕು, ಆಯಿತಾ? ಒಂದು ಕೋನ ಅಂತೂ ಇದೆ, ಇನ್ನೊಂದು ಕೋನಕ್ಕೂ ಒಂದು ಸಾಮಾನ್ಯ ಬಾಹು ಮತ್ತು ಸಾಮಾನ್ಯ ಶೃಂಗ ಇರುತ್ತೆ. ಹೌದಾ ಇಲ್ವಾ? ಸೊ ಇವೆರಡು ಜೊತೆಗೆ ಬಂದ್ವು ಇವು. ಅದು 180 ಡಿಗ್ರಿ ಇರಬೇಕಾ? ಅದು 90 ಡಿಗ್ರಿನೇ ಆಗಿರಬೇಕಾ? 90 ಡಿಗ್ರಿ ಆಗಿದ್ದರೆ ಅದಕ್ಕೆ ಏನಂತೀವಿ ನಾವು? ಪೂರಕ ಕೋನ ಅಂತೀವಿ. 180 ಡಿಗ್ರಿ ಆದರೆ ಏನಂತ ಕರಿತೀವಿ? ಪರಿಪೂರಕ ಕೋನ ಅಂತೀವಿ. ಹೌದಲ್ವಾ? ಇಲ್ಲ ಸಂಪೂರಕ ಕೋನ ಅಂತಲೂ ಕರಿತೀವಿ. ಆದರೆ ಅವೆರಡಕ್ಕೂ ಒಂದು ಸಾಮಾನ್ಯ ಶೃಂಗ ಮತ್ತು ಒಂದು ಸಾಮಾನ್ಯ ಬಾಹು ಇತ್ತಂದರೆ ಅದಕ್ಕೇನಂತೀವಿ ನಾವು? ಅವಾಗ ಪಾರ್ಶ್ವಕೋನ ಅಂತ ಕರಿತೀವಿ. ಅಥವಾ ಸಂಗತವಾಗಿರಬೇಕು, ಸಂಗತ ಕೋನ ಅಂತಲೂ ಕರಿತೀವಿ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಒಂದು ಕೋನದ ಅಳತೆ 45 ಡಿಗ್ರಿ ಆದರೆ ಆ ಕೋನವನ್ನು ಏನಂತ ಕರಿತೀವಿ? ಒಂದು ಕೋನದ ಅಳತೆ 45 ಡಿಗ್ರಿ ಇದ್ದರೆ ಆ ಕೋನನ ಏನಂತ ಕರಿತೀವಿ? ಲಂಬಕೋನ. ಲಘು ಕೋನ. 90 ಡಿಗ್ರಿಗಿಂತ ಕಡಿಮೆ ಇದೆ ಅಲ್ವಾ? ಲಘು ಕೋನ ಅಂತ ಕರಿತೀವಿ, ಅಷ್ಟೇ, ಏನಿಲ್ಲ. ಒಂದು ಕೋನದ ಅಳತೆ 180 ಡಿಗ್ರಿ ಆದರೆ ಕೋನವನ್ನು ಏನಂತ ಕರಿತೀವಿ? ಸರಳ ಕೋನ. 180 ಡಿಗ್ರಿಗಿಂತ ಜಾಸ್ತಿ ಇದ್ದರೆ ಸರಳಾಧಿಕ ಕೋನ. ಸರಳ ಕೋನಗೆ ಇನ್ನೊಂದು ಹೆಸರಿತ್ತು, ನೇರ ಕೋನ ಅಂತಲೂ ಕರಿತೀವಿ ನಾವು. ಮುಂದಿನ ಪ್ರಶ್ನೆ, 30 ಡಿಗ್ರಿ ಕೋನದ ಪೂರಕ ಕೋನದ ಅಳತೆ ಎಷ್ಟು? 30 ಡಿಗ್ರಿ ಕೋನದ ಪೂರಕ ಕೋನದ ಅಳತೆ ಎಷ್ಟು? ಪೂರಕ ಕೋನ ಅಂದ್ರೇನು? ಎರಡು ಪಾರ್ಶ್ವಕೋನಗಳ ಮೊತ್ತ 30 ಡಿಗ್ರಿ ಆಗಿರಬೇಕು. ಅದರಲ್ಲಿ ಒಂದು ಕೋನ 30 ಡಿಗ್ರಿ ಆದರೆ ಇನ್ನೊಂದು ಕೋನ ಎಷ್ಟು? 60 ಡಿಗ್ರಿ ಆಗಬೇಕಲ್ವಾ? 60 ಡಿಗ್ರಿ ಇಟ್ಟರೆ ತಾನೇ 60 + 30 90 ಡಿಗ್ರಿ ಆಗೋದು. ಆಪ್ಷನ್ ಫ್ಯಾಂಟಾಸ್ಟಿಕ್. ಗೊತ್ತಾಯ್ತಪ್ಪ? ಎರಡು ಪಾರ್ಶ್ವಕೋನಗಳ ಮೊತ್ತ 90 ಡಿಗ್ರಿ ಆದರೆ ಅವನ್ನ ಪೂರಕ ಕೋನ ಅಂತೀವಿ. ಅಕಸ್ಮಾತ್ ಎಲ್ಲಪ್ಪ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಬಂದರೆ ಆ ಕೋನಗಳನ್ನು ಏನಂತ ಕರಿತೀವಿ? ಪರಿಪೂರಕ ಕೋನ ಅಂತ ಕರಿತೀವಿ. ಏನಂತ ಕರಿತೀವಿ? ಪರಿಪೂರಕ ಕೋನ. 120 ಡಿಗ್ರಿ ಕೋನವನ್ನು ಅಳತೆ ಪಟ್ಟಿ ಮತ್ತು ಕೈವಾರಗಳ ಸಹಾಯದಿಂದ ರಚಿಸಲಾಗಿದೆ. ಇದನ್ನು ಹೇಗೆ ಮಾಡಬಹುದು ಅಂತ ಕೇಳಿದ್ದಾರೆ. ಏನು ಮಾಡ್ಬೋದು? ಹೇಗೆ ಮಾಡ್ಬೋದು? 120 ಡಿಗ್ರಿ 90 ಡಿಗ್ರಿ ಕೋನವನ್ನು ಅರ್ಧಿಸುವುದರಿಂದ 90 ಡಿಗ್ರಿನ ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ? 90 ಡಿಗ್ರಿಯನ್ನು ಅರ್ಧ ಮಾಡಿದ್ರೆ ಎಷ್ಟು ಬರುತ್ತೆ? 45 ಡಿಗ್ರಿ ಬರುತ್ತೆ. ಇದು 120 ಡಿಗ್ರಿಗೆ ಸಮವಾಗುತ್ತೆಯೇ? ಬರೋದಿಲ್ಲ. 30 ಡಿಗ್ರಿ ಕೋನವನ್ನು 4 ಪಟ್ಟು ಮಾಡುವುದರಿಂದ 30 ಡಿಗ್ರಿ ಕೋನವನ್ನು 4 ಪಟ್ಟು ಮಾಡಿದ್ರೆ ಎಷ್ಟು ಬರುತ್ತೆ? 120 ಡಿಗ್ರಿ. ಇದು ಬರ್ತಾ ಇದೆ. ಮುಂದೆ ಹೋಗೋಣ. 60 ಡಿಗ್ರಿ ಕೋನವನ್ನು ದ್ವಿಗುಣಗೊಳಿಸುವುದರಿಂದ 180 ಡಿಗ್ರಿ ಕೋನವನ್ನು 3 ಸಮಭಾಗ ಮಾಡುವುದರಿಂದ ಬರುತ್ತಾ? 180 ಡಿಗ್ರಿ ಕೋನವನ್ನು 3 ಸಮಭಾಗ ಮಾಡುವುದಂದರೆ 3ರಿಂದ ಭಾಗಾಕಾರ ಮಾಡಬೇಕು. 3 6 18 0ಗೆ 0 3 1 3 ಎಷ್ಟು ಡಿಗ್ರಿ ಬರ್ತದೆ? ಇದು 60 ಡಿಗ್ರಿ. ಇದು ಬರೋದಿಲ್ಲ. ಆಪ್ಷನ್ ಬಿನೂ ಬರುತ್ತೆ, ಆಪ್ಷನ್ ಸಿನೂ ಬರುತ್ತೆ. 30 ಡಿಗ್ರಿನ 4 ಪಟ್ಟು ಮಾಡೋದ್ರಿಂದ 120 ಡಿಗ್ರಿ ಬರುತ್ತೆ.
60 ಡಿಗ್ರಿನ ದ್ವಿಗುಣಗೊಳಿಸೋದು 2 ಪಟ್ಟು ಮಾಡಿದ್ರೆ ಎಷ್ಟು ಬರುತ್ತೆ? 62 120 ಡಿಗ್ರಿ. ಆಪ್ಷನ್ ಬಿನೂ ಬರುತ್ತೆ, ಆಪ್ಷನ್ ಸಿನೂ. ಎರಡು ರೇಖೆಗಳು ಡ್ಯಾಶ್ ಕೋನದಲ್ಲಿ ಸಂಧಿಸಿದಾಗ ಮಾತ್ರ ರೇಖೆಗಳನ್ನು ಲಂಬ ರೇಖೆಗಳು ಎನ್ನಲಾಗುತ್ತದೆ. ಯಾವ ಕೋನದಲ್ಲಿ? 90 ಡಿಗ್ರಿ ಆದಾಗಲೇ ತಾನೇ ನಾವು ಏನಂತ ಕರೆಯೋದು ಅದನ್ನು? ಲಂಬ ಕೋನ ಅಂತ ಕರೆಯೋದು. ಎಕ್ಸಾಕ್ಟ್ಲಿ. 90 ಡಿಗ್ರಿಗಿಂತ ಹೆಚ್ಚು 180 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಹೇಗೆ ಕರೆಯುತ್ತಾರೆ? ಲಘು ಕೋನ 90 ಡಿಗ್ರಿಗಿಂತ ಕಡಿಮೆ. ಇಲ್ಲಿ 90 ಡಿಗ್ರಿಗಿಂತ ಹೆಚ್ಚು ಮತ್ತು 180 ಡಿಗ್ರಿಗಿಂತ ಕಡಿಮೆ, ಅದಕ್ಕೇನಂತೀವಿ? ಅಧಿಕ ಕೋನ ಅಂತೀವಿ. ಏನಂತೀವಿ? ಅಧಿಕ ಕೋನ. ಅಧಿಕ ಕೋನ ಅನ್ನೋದು ವಿಶಾಲ ಕೋನಕ್ಕೆ ಸಮಾನ ಪದ. ಅಧಿಕ ಕೋನ ವಿಶಾಲ ಕೋನಕ್ಕೆ ಸಮಾನ ಪದ. ಅರ್ಥ ಆಯ್ತಾ? ವಿಶಾಲ ಕೋನಕ್ಕೆ ಇನ್ನೊಂದು ಹೆಸರೇನು? ಅಧಿಕ ಕೋನ. ನೋಡ್ರಿ ಎಷ್ಟು ಚೆನ್ನಾಗಿದೆ ಹೆಸರು. ಇದು ಲಂಬ ಕೋನ, ಇದು ಅಧಿಕ ಕೋನ, ಇದು ಸರಳ ಕೋನ, ಸರಳ ಅಧಿಕ ಕೋನ. ಅಧಿಕ, ಸರಳ, ಸರಳಾಧಿಕ. ಹೌದಲ್ವಾ? ಈ ಥರನೂ ಬರಿಬೋದು ನಾವು, ತೊಂದರೆ ತಪ್ಪೇನಿಲ್ಲ. ಇವುಗಳಲ್ಲಿ ಯಾವ ಕೋನದ ಅಳತೆ 360 ಡಿಗ್ರಿ ಆಗಿರುತ್ತೆ? ಪೂರ್ಣ ಕೋನ. ಕರೆಕ್ಟ್, ಆಪ್ಷನ್ ಸಿ. ಒಂದು ಅರ್ಧ ಪೂರ್ಣ ಕೋನದ ಅಳತೆ ಎಷ್ಟು? ಒಂದು ಅರ್ಧ ಪೂರ್ಣ ಕೋನದ ಅಳತೆ. ಪೂರ್ಣ ಕೋನ ಇದೆ, ಅದರ ಅರ್ಧ ಎಷ್ಟಾಗುತ್ತೆ? ಪೂರ್ಣ ಕೋನದ ಅರ್ಧ ಎಷ್ಟಾಗುತ್ತೆ? ಪೂರ್ಣ ಕೋನದ ಅರ್ಧ ಎಷ್ಟಾಗುತ್ತೆ? ಎಷ್ಟು ಡಿಗ್ರಿ ಆಗುತ್ತೆ? ಪೂರ್ಣ ಕೋನ ಅಂದರೆ ಎಷ್ಟು? 360 ಡಿಗ್ರಿ. ಇದರ ಅರ್ಧ ಅಂದರೆ ಎಷ್ಟಾಗುತ್ತಪ್ಪ? ಅರ್ಧ ಅಂದರೆ ಎಷ್ಟಾಗುತ್ತೆ? ಅರ್ಧ ಅಂದರೆ ಎಷ್ಟಾಗುತ್ತೆ? 2 1 2 18 0ಗೆ 0 180 ಡಿಗ್ರಿ ಆಗುತ್ತೆ. ಆಪ್ಷನ್ ಎ. 4 ಲಂಬ ಕೋನಗಳು ಎಷ್ಟಾಗುತ್ತಪ್ಪ? ಲಂಬ ಕೋನ ಒಂದಕ್ಕೆ 90 ಡಿಗ್ರಿ. ಇಂಥವು 4 ಹಾಕಿದ್ರೆ ಎಷ್ಟಾಗುತ್ತೆ? 360 ಡಿಗ್ರಿ. ಇದು 180 ಡಿಗ್ರಿಗೆ ಸಮ ಇದೆಯೇ? ಇಲ್ಲ. 2 ಲಂಬ ಕೋನಗಳು 2 ಅಂದರೆ ಎಷ್ಟಾಗುತ್ತಪ್ಪ? 92 180 ಡಿಗ್ರಿ. 180 ಡಿಗ್ರಿ ಬರ್ತಾ ಇದೆಯಾ? ಆಪ್ಷನ್ ಬಿ ಕರೆಕ್ಟು. 3 ಲಂಬ ಕೋನಗಳು ಎಷ್ಟಾಗುತ್ತೆ? ಇದು 90 ಡಿಗ್ರಿ ಇಂಟು 3 ಎಷ್ಟಾಗುತ್ತೆ? ಇದು 270 ಡಿಗ್ರಿ ಆಗುತ್ತೆ. ಇದು ಬರೋದಿಲ್ಲ. ಒಂದು ಲಂಬ ಬರೋಕ್ಕೆ ಸಾಧ್ಯನೇ ಇಲ್ಲ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ವೆರಿ ಗುಡ್. ಇವುಗಳಲ್ಲಿ ಯಾವ ಕೋನದ ಅಳತೆಯು 2 ಲಂಬ ಕೋನಗಳಿಗೆ ಸಮವಾಗಿದೆ? ನೋಡಿ, 2 ಲಂಬ ಕೋನ ಅಂದರೆ ಎಷ್ಟಪ್ಪ? 92 180 ಡಿಗ್ರಿ. 180 ಡಿಗ್ರಿಗೆ ಯಾವ್ದು ಸಮವಾಗಿದೆ? ಪೂರ್ಣ ಕೋನ. ಇದು 360 ಡಿಗ್ರಿ ಆಗುತ್ತಲ್ವಾ? ಇದು ಬರೋಕ್ಕೆ ಸಾಧ್ಯ ಇಲ್ಲ. ಲಘು ಕೋನ 90 ಡಿಗ್ರಿಗಿಂತ ಕಡಿಮೆ, ಅದು 180 ಡಿಗ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಸರಳ ಕೋನ ಇದೆಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಫ್ಯಾಂಟಾಸ್ಟಿಕ್, ಇದು ಬರುತ್ತೆ. ಅಧಿಕ ಕೋನ ಅಂದರೆ 180 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ಇದಕ್ಕೇನಂತೀವಿ ನಾವು? ಅಲ್ಲ 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ. ವಿಶಾಲ ಕೋನ ಇದು, ವಿಶಾಲ ಕೋನ. ಅಧಿಕ ಕೋನ ಅಂದರೆ ವಿಶಾಲ ಕೋನ. ಸೊ 90 ಡಿಗ್ರಿಗಿಂತ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಅಧಿಕ ಕೋನ ಅಂತ ಕರಿತೀವಿ. ಮತ್ತು 180 ಡಿಗ್ರಿಗಿಂತ ಕಡಿಮೆ ಇರುತ್ತೆ. ಬಟ್ ನಮಗೆ 180 ಡಿಗ್ರಿ ಬೇಕು. ಅದು ಯಾವುದಿದೆ? ಸರಳ ಕೋನ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಫ್ಯಾಂಟಾಸ್ಟಿಕ್. ಕೋನಗಳನ್ನು ಅಳೆಯಲು ಯಾವ ಸಾಧನವನ್ನು ಬಳಸ್ತೀವಿ? ಕೋನ ಮಾಪಕ. ಅದಕ್ಕೆ ಪ್ರೊಟ್ರಾಕ್ಟರ್ ಅಂತಲೂ ಕರಿತೀವಿ. ಆಯಿತಾ? ಓಕೆ, ಮುಂದಿನ ಪ್ರಶ್ನೆ. ಗಡಿಯಾರದ ಮುಳ್ಳುಗಳು 6 ಗಂಟೆ ಸಮಯವನ್ನು ತೋರಿಸುವಾಗ ಮುಳ್ಳುಗಳ ನಡುವೆ ಉಂಟಾಗುವ ಕೋನದ ವಿಧ ಯಾವುದು? 6 ಗಂಟೆ ಗಡಿಯಾರದಲ್ಲಾದಾಗ ಯಾವ ಕೋನ ಉಂಟಾಗಿರುತ್ತೆ? ಹೌದಾ? ಗಡಿಯಾರ ನೋಡಿದ್ದೀರಾ 6 ಗಂಟೆ ಆದಾಗ? 12 ಗಂಟೆ, 6 ಗಂಟೆ, 9 ಗಂಟೆ, 3 ಗಂಟೆ, 3 ಗಂಟೆ, 6 ಗಂಟೆ, 9 ಗಂಟೆ, 12 ಗಂಟೆ. ಸೊ ಗಡಿಯಾರದ ಮುಳ್ಳು 6 ಗಂಟೆ ಆದಾಗ ಚಿಕ್ಕ ಮುಳ್ಳು ಇಲ್ಲಿರುತ್ತೆ, ದೊಡ್ಡ ಮುಳ್ಳು ಇಲ್ಲಿರುತ್ತೆ. ಯಾವ ಕೋನ ಉಂಟಾಗಿರುತ್ತೆ? ಸರಳ ಕೋನ. 180 ಡಿಗ್ರಿ ಇರುತ್ತಲ್ವಾ? ಫ್ಯಾಂಟಾಸ್ಟಿಕ್. ಯಾವ ಕೋನಪ್ಪ? ಸರಳ ಕೋನ. ಎಲ್ಲಿದೆ ರೀ? ಆಪ್ಷನ್ ಎ. ಸರಳ ಕೋನ ಉಂಟಾಗಿರುತ್ತೆ. ಫ್ಯಾಂಟಾಸ್ಟಿಕ್. ಈ ಕೆಳಗಿನ ಯಾವ ಸಮಯವನ್ನು ತೋರಿಸುವಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನವು ಅಧಿಕ ಕೋನವಾಗಿರುತ್ತದೆ? ಅಧಿಕ ಕೋನ ಯಾವಾಗ ಆಗಿರುತ್ತೆ? 4:15 ಆದಾಗ ಅಧಿಕ ಕೋನ ಆಗಿರುತ್ತಾ? ಅಧಿಕ ಕೋನ ಅಂದರೆ ಏನರ್ಥ? ಅಧಿಕ ಕೋನ ಅಂದರೆ ಅದು ವಿಶಾಲ ಕೋನಕ್ಕೆ ಸಮಾನ. ವಿಶಾಲ ಕೋನ ಅಂದರೆ ಅರ್ಥ ಏನು? ಅದು 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು ಮತ್ತು 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಅಧಿಕ ಕೋನ ಅಂತ ಕರಿತೀವಿ. 4:15 ಬರ್ರಿ ಬಿಡಿಸೋಣ, ಏನಾಗಲ್ಲ. ಗಡಿಯಾರನ ಬಿಡಿಸ್ಬಿಡೋಣ, ತೊಂದರೆ ಇಲ್ಲ. 1 2 3 4 1 2 1 2 1 2 1 2. ಸೊ 12 1 2 3 4 5 6 7 8 9 10. 4:15 ಗಂಟೆ ಮುಳ್ಳು ಯಾವ ಕೋನ ಆಗಿರುತ್ತೆ? ಇಲ್ಲಿ ಯಾವ ಕೋನ ಆಗಿರುತ್ತೆ? ಲಘು ಕೋನ.
2 ಗಂಟೆಗೆ ಯಾವ ಕೋನ ಆಗಿರುತ್ತೆ? ಅಲ್ಲೂ ಲಘು ಕೋನ ಆಗಿರುತ್ತಾ? 2 ಗಂಟೆಗೆ ಯಾವ ಕೋನ ಆಗಿರುತ್ತೆ? ನಮಗೆ ಯಾವ ಕೋನ ಬೇಕಪ್ಪ? ಅಧಿಕ ಕೋನ ಅಂದರೆ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು. 2 ಗಂಟೆಗೆ ಏನಾಗಿರುತ್ತೆ? ಗಂಟೆ ಮುಳ್ಳು, ನಿಮಿಷದ ಮುಳ್ಳು, ಲಘು ಕೋನ ಆಗಿರುತ್ತೆ. ಇಲ್ಲೂ 3 ಗಂಟೆಗೆ ಏನಾಗಿರುತ್ತೆ? 3 ಗಂಟೆಗೆ ಏನಾಗಿರುತ್ತೆ? ಗಂಟೆ ಮುಳ್ಳು, ನಿಮಿಷದ ಮುಳ್ಳು. ಯಾವ ಕೋನ ಆಗಿರುತ್ತೆ ಇಲ್ಲಿ? ಲಂಬ ಕೋನ ಆಗಿರುತ್ತೆ. 6 ಗಂಟೆಗೆ ಏನಾಗಿರುತ್ತೆ? ಸರಳ ಕೋನ. ನನ್ನ ಪ್ರಕಾರ ಇದಕ್ಕೆ ಉತ್ತರ ಯಾವುದೂ ಇಲ್ಲ. ಬಟ್ ಹಾಕೋದಾದರೆ ಆಪ್ಷನ್ ಡಿ ನಿಯರೆಸ್ಟ್. ಬಟ್ ಇದಕ್ಕೆ ಉತ್ತರ ಸರಿಯಾದ ಉತ್ತರ ಯಾವುದೂ ಇಲ್ಲಪ್ಪ. ಆಯಿತಾ? ತೊಂದರೆ ಇಲ್ಲ. ಮುಂದೋಗ್ಬೋದ್ರಾ? 270 ಡಿಗ್ರಿಗಿಂತ ಹೆಚ್ಚು 360 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಹೀಗೆ ಕರೆಯುತ್ತಾರೆ. ಏನಂತ ಕರಿಬೋದು? ಸರಳಾಧಿಕ ಕೋನ. ಹೌದಿಲ್ವಾ? 270 ಡಿಗ್ರಿಗಿಂತ ಹೆಚ್ಚು 360ಕ್ಕಿಂತ ಕಡಿಮೆ, 180ಕ್ಕಿಂತ ಹೆಚ್ಚು 360ಕ್ಕಿಂತ ಕಡಿಮೆ ಇದೆ. ಸರಳಾಧಿಕ ಕೋನ ಅಂತಲೇ ಕರಿಬೋದು ನಾವು. ಹೌದಲ್ವಾ? ಮುಂದಿನ ಪ್ರಶ್ನೆ. 2 ಕರ್ಣಗಳು ಒಂದು ಸಾಮಾನ್ಯ ಅಂತ್ಯ ಬಿಂದುವಿನಿಂದ ಹೊರಡುವಾಗ ಇವುಗಳಲ್ಲಿ ಯಾವುದು ಉಂಟಾಗುತ್ತದೆ? ವೆನ್ 2 rays originate from a common end point. ಇಲ್ಲಿಂದ 2 ಕಿರಣಗಳು ಹೋಗ್ತಾಯಿದ್ದಾವೆ. ಕರ್ಣಗಳಲ್ಲ, ಕಿರಣಗಳವು. ಏನವು? ಕಿರಣಗಳು. ಒಂದು ಬಿಂದುವಿನಿಂದ 2 ಕಿರಣಗಳು ಹೊರ ಹೊಮ್ಮುತ್ತಿದ್ದಾವೆ. ಅಲ್ಲಿ ಏನು ಉಂಟಾಗ್ತದೆ? ಒಂದು ಕೋನ ಉಂಟಾಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿ ಆಗ್ತದೆ ಉತ್ತರ ಮಕ್ಕಳೇ. ಒಂದು ಕೋನದ ಅಳತೆ 135 ಡಿಗ್ರಿ ಇದೆ. ಹಾಗಾದರೆ ಕೋನವನ್ನು ಏನಂತ ಕರಿಬೋದು ನಾವು? 135 ಡಿಗ್ರಿ. ವಿಶಾಲ ಕೋನಕ್ಕೆ ಇನ್ನೊಂದು ಪದ ಏನು? ಅಧಿಕ ಕೋನ. ವಿಶಾಲ ಕೋನಕ್ಕೆ ಇನ್ನೊಂದು ಪದ ಏನು? ಅಧಿಕ ಕೋನ. ವೆರಿ ಗುಡ್. ಒಂದು ಕೋನದ ಅಳತೆ 360 ಡಿಗ್ರಿ ಆದರೆ ಆ ಕೋನನೇ ಅಂತ ಕರಿತೇವೆ ಪೂರ್ಣ ಕೋನ. ಫ್ಯಾಂಟಾಸ್ಟಿಕ್. 2 ಕೋನಗಳ ಮೊತ್ತ 90 ಡಿಗ್ರಿ ಆದಾಗ ಅವುಗಳಲ್ಲಿ ಮೊದಲನೆಯ ಕೋನವು ಎರಡನೇ ಕೋನದ ಡ್ಯಾಶ್ ಕೋನ ಎನ್ನಲಾಗುತ್ತದೆ. 2 ಕೋನ ಅವುಗಳ ಮೊತ್ತ 90 ಡಿಗ್ರಿ ಆದರೆ ಮೊದಲನೇ ಕೋನ ಎರಡನೇ ಕೋನಕ್ಕೆ ಏನಂತ ಕರಿತೀವಿ? ಪೂರಕ ಕೋನ ಅಂತ ಕರಿತೀವಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ರೈಟ್? ಫ್ಯಾಂಟಾಸ್ಟಿಕ್. 75 ಡಿಗ್ರಿ ಕೋನದ ಪರಿಪೂರಕ ಕೋನ, ಅದರ ಅಳತೆ ಎಷ್ಟು? ಪರಿಪೂರಕ ಕೋನ ಅಂದರೆ 2 ಪಾರ್ಶ್ವ ಕೋನಗಳ ಮೊತ್ತ 90 ಡಿಗ್ರಿ ಆಗಬೇಕು. ಅವಾಗ ಏನಂತೀವಿ? ಅವಕ್ಕೆ ಪರಿಪೂರಕ ಕೋನ ಅಂತ ಕರಿತೀವಿ. ಅಲ್ಲಿ ಒಂದು ಕೋನ 75 ಡಿಗ್ರಿ ಇದ್ದರೆ ಇನ್ನೊಂದು ಕೋನ ಎಷ್ಟು ಅಂತ ಕೇಳಿದರೆ ನೀವು ಇನ್ನೊಂದು ಕೋನ ಎಕ್ಸ್ ಅಂತ ಕರಿಬೋದು. ಎಕ್ಸ್ ಪ್ಲಸ್ 75 ಡಿಗ್ರಿ ಎರಡು ಸೇರಿದರೆ ಪರಿಪೂರಕ ಕೋನ ಅಂದರೆ ಎಷ್ಟು ಡಿಗ್ರಿ ಆಗಬೇಕು? ಅದು 90 ಡಿಗ್ರಿ ಆಗಬೇಕು. ಎಕ್ಸ್ ಈಸ್ ಈಕ್ವಲ್ ಟು 90 ಡಿಗ್ರಿ ಮೈನಸ್ 75 ಡಿಗ್ರಿ ಎಷ್ಟಾಗುತ್ತೆ ಮಕ್ಕಳು? ಇದು 15 ಡಿಗ್ರಿ. ಇನ್ನೊಂದು ಕೋನ ಎಷ್ಟಾಗುತ್ತಪ್ಪ? 15 ಡಿಗ್ರಿ. ಆಪ್ಷನ್ ಡಿ ಪೂರಕ ಕೋನ. ಓಹೋ, ಪರಿಪೂರಕ ಮಕ್ಕಳೇ. ಸಾರಿ, ನನ್ನಿಂದ ತಪ್ಪಾಗಿದೆ. ನಾನು ತಪ್ಪು ಮಾಡಿದ್ದೀನಿ. ಥ್ಯಾಂಕ್ಸ್ ಅಪ್ಪ. ಯಾರು ಹೇಳಿದ್ರಿ ನಾನು ತಪ್ಪು ಮಾಡಿದ್ದೀನಿ ಅಂತ? ಪೃಥ್ವಿ, ಮದನ್, ಗಣೇಶ್, ವಿಘ್ನೇಶ್, ಥ್ಯಾಂಕ್ ಯು. ಸೊ ಪರಿಪೂರಕ ಅಂದರೆ 2 ಪಾರ್ಶ್ವ ಕೋನಗಳ ಮೊತ್ತ ಎಷ್ಟು ಡಿಗ್ರಿ ಆಗಿರಬೇಕು? 180 ಡಿಗ್ರಿ ಆಗಿರಬೇಕು. ಒಂದು 75 ಡಿಗ್ರಿ ಇದ್ದರೆ ಇನ್ನೊಂದು ಎಕ್ಸ್ ಅಂತ ಕರಿತೀನಿ. ಎಕ್ಸ್ ಪ್ಲಸ್ 75 ಡಿಗ್ರಿ ಸೇರಿದ್ರೆ ಎಷ್ಟು ಡಿಗ್ರಿ ಆಗಬೇಕಪ್ಪ? ಅದು 180 ಡಿಗ್ರಿ ಆಗಬೇಕಲ್ವಾ? 90 ಡಿಗ್ರಿ ಅಲ್ಲ, 180 ಡಿಗ್ರಿ ಆಗಬೇಕು. ಸೊ 180 ಡಿಗ್ರಿಯಲ್ಲಿ ನಾವು 75 ಡಿಗ್ರಿನ ಕಳೆದ್ರೆ ಎಷ್ಟಾಗುತ್ತೆ ಮಕ್ಕಳೇ? 90 ಪ್ಲಸ್ 15 105 ಡಿಗ್ರಿ ಆಗಬೇಕು. ಆಪ್ಷನ್ ಬಿ. ಅವ್ರು ನೋಡ್ರಿ 15 ಡಿಗ್ರಿನೂ ಕೊಟ್ಟಿದ್ದಾರೆ. ನಾವೆಲ್ಲಾದರೂ ಪೂರಕ ಕೋನ ಅಂತ ಹಾಕೊಂಡು ಮಾಡಿಬಿಟ್ರೆ 15 ಡಿಗ್ರಿ ಅಂತ ಉತ್ತರ ಬರುತ್ತೆ. ಡೆಫಿನೆಟ್ಲಿ ಮಾರ್ಕ್ಸು. ವೆರಿ ಗುಡ್. 2 ರೇಖೆಗಳು ಡ್ಯಾಶ್ ಕೋನದಲ್ಲಿ ಸಂಧಿಸಿದಾಗ ಮಾತ್ರ ರೇಖೆಗಳನ್ನು ಸಮಾನಾಂತರ ರೇಖೆಗಳು ಎನ್ನಲಾಗುತ್ತದೆ. 2 ರೇಖೆಗಳು ಯಾವಾಗ ಸೇರಿದ್ರೆ ಅವನ್ನ ಸಮಾನಾಂತರ ರೇಖೆ ಅಂತ ಕರಿತೀವಿ. ಯಾವಾಗ 2 ರೇಖೆಗಳು ಸೇರ್ತಾವಲ್ಲ ಅವಾಗ ನಾವು ಸಮಾನಾಂತರ ರೇಖೆ ಅಂತ ಕರಿತೀವಿ ಅವನ್ನ. 90 ಡಿಗ್ರಿಯಲ್ಲಿ ಸೇರಿದ್ರೆ ಅವನ್ನ ಏನಂತೀವಿ? ಸಮಾನಾಂತರ ರೇಖೆ. 90 ಡಿಗ್ರಿ ಸೇರ್ತದೆ ಅವಕ್ಕೆ ಏನಂತೀವಿ? ಇದಕ್ಕೆ ಸಮಾನಾಂತರ ರೇಖೆ ಅಂತ ಕರಿತೀವಿ. ಹೌದಾ? ರೈಲ್ ಪಟ್ಟಿನೂ ಸಹ 90 ಡಿಗ್ರಿ ಸೇರ್ತದಾ? ಸಮಾನಾಂತರ ರೇಖೆ ಅಂತ ಕರಿತೀವಿ ಅದನ್ನು. ಸಮಾನಾಂತರ ರೇಖೆಗಳಂದ್ರೆ ಏನಂತ ಹೇಳಿದ್ವಿ ಮಕ್ಕಳೇ ನಾವು? ಸಮಾನಾಂತರ ರೇಖೆ ಅಂದರೆ ಏನಂತ ಹೇಳಿದ್ವಿ? ಸೇರುವುದೇ ಇಲ್ಲ. ಅವು ಸಂಧಿಸುವುದಿಲ್ಲ. 2 ರೇಖೆಗಳು ಸಂಧಿಸುವುದಿಲ್ಲ. ಯಾವ ಕೋನದಲ್ಲೂ ಸಂಧಿಸುವುದಿಲ್ಲ. ಅವಾಗ ಏನಂತೀವಿ? ಸಮಾನಾಂತರ ರೇಖೆಗಳಂತ ಕರಿತೀವಿ. ಹೌದಾ ಇಲ್ವಾ? ಸಂಧಿಸೋದೇ ಇಲ್ಲ ತಾನೇ ಅವು.
ದೇ ಡು ನಾಟ್ ಇಂಟರ್ಸೆಕ್ಟ್. ಅಂದರೆ ಯಾವ ಕೋನದಲ್ಲಿ ಸೇರ್ತವೆ? ಯಾವ ಕೋನದಲ್ಲಿ ಸೇರ್ತವೆ? ಕೋನದಲ್ಲಿ ಹೇಳೋದಾದ್ರೆ ಏನಂತ ಹೇಳ್ಬೋದು? 0 ಡಿಗ್ರಿ. ಅವಕ್ಕೆ ಯಾವ ಡಿಗ್ರಿನೂ ಇಲ್ಲ, ಅದಕ್ಕೆ 0 ಡಿಗ್ರಿ ಅಂತಲೂ ಹೇಳ್ಬೋದು, ಇಲ್ಲ ಅವು ಸಂಧಿಸೋದಿಲ್ಲ ಅಂತಲೂ ಹೇಳ್ಬೋದು. ನಾವು ಸಂಧಿಸೋದಿಲ್ಲ, ಅದಕ್ಕೆ ಕೋನನೇ ಇಲ್ಲ. ಆಯಿತಾ? ಮುಂದೋಗ್ಬೋದಾ? ಆಯಿತಾ? ಎನಿವೇಸ್, ಇವುಗಳಲ್ಲಿ ಯಾವ ಕೋನದ ಅಳತೆ 180 ಡಿಗ್ರಿ ಆಗಿರುತ್ತೆ? ಸರಳ ಕೋನ. ಈಸಿ. ಇವುಗಳಲ್ಲಿ ಯಾವ ಕೋನದ ಅಳತೆಯು 3 ಲಂಬ ಕೋನಗಳಿಗೆ ಸಮ ಆಗಿದೆ? 3 ಲಂಬ ಕೋನಗಳ ಅಳತೆ ಎಷ್ಟು ಬರುತ್ತಪ್ಪ? 3 ಲಂಬ ಕೋನಗಳು ಎಷ್ಟು ಬರ್ತವೆ? ಒಂದು ಲಂಬ ಕೋನಕ್ಕೆ 90 ಡಿಗ್ರಿ, 3 ಲಂಬ ಕೋನ ಅಂದರೆ 93ಲಿ 270 ಡಿಗ್ರಿ. ಇದಕ್ಕೆ ಏನಂತ ಕರಿಬೋದು ನಾವು? ಸರಳಾಧಿಕ ಕೋನ. ಸರಳಾಧಿಕ ಕೋನ. 3 ಲಂಬ ಕೋನಗಳು ಸೇರಿದ್ರೆ ಏನಂತ ಕರಿಬೋದಕ್ಕಂತ? ಸರಳಾಧಿಕ ಕೋನ ಅಂತ ಕರಿಬೋದು. ಮುಂದಿನ ಪ್ರಶ್ನೆ, ಕೋನಗಳನ್ನು ರಚಿಸಲು ಯಾವ ಸಾಧನಗಳನ್ನು ಬಳಸಲಾಗುತ್ತದೆ? ಕೋನಮಾಪಕ. ನಿಮ್ಮ ಫೇವ್ರೆಟ್ ಕ್ವೆಶನ್. ಗಡಿಯಾರದ ಮುಳ್ಳುಗಳು 9 ಗಂಟೆ ಸಮಯವನ್ನು ತೋರಿಸುವಾಗ ಮುಳ್ಳುಗಳ ನಡುವೆ ಉಂಟಾಗುವ ಕೋನದ ವಿಧ ಯಾವುದು? ಲಂಬಕೋನ ಸರಿಯಾದ ಉತ್ತರ. ಯಾಕೆ ಹೇಳ್ರಿ? ಲಂಬಕೋನ ಸರಿಯಾದ ಉತ್ತರ. ಯಾಕೆ ಹೇಳ್ರಿ? ನಮ್ಮ ಹತ್ರ ಒಂದು ಗಡಿಯಾರ ಇದೆ. 12 ಗಂಟೆ, 6 ಗಂಟೆ, 9 ಗಂಟೆ, 3 ಗಂಟೆ. 12 ಗಂಟೆ, 6 ಗಂಟೆ, 9 ಗಂಟೆ, 3 ಗಂಟೆ. ಸೊ 12 ಗಂಟೆ ಆಗಿದೆ ಅಂದರೆ ಗಂಟೆ ಮುಳ್ಳು, ನಿಮಿಷ. 9 ಗಂಟೆ ಆಗಿದೆ, 9 ಗಂಟೆ ಆಗಿದೆ ಅಂದರೆ ಗಂಟೆ ಮುಳ್ಳಿರುತ್ತೆ, ನಿಮಿಷದ ಮುಳ್ಳಿರುತ್ತೆ. ಯಾವ ಕೋನ ಆಗಿರುತ್ತೆ ಅಲ್ಲಿ? ಲಂಬಕೋನ. ಆಪ್ಷನ್ ಎ. ಆಪ್ಷನ್ ಎ 90 ಡಿಗ್ರಿ ಆಗಿರುತ್ತಲ್ವಾ? 90 ಡಿಗ್ರಿ ಆಗಿರುತ್ತಲ್ವಾ? ಆಪ್ಷನ್ ಎ ಇದಕ್ಕೆ ಸರಿ ಆಗ್ತದೆ. ಈ ಕೆಳಗಿನ ಯಾವ ಸಮಯವನ್ನು ತೋರಿಸುವಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನವು ಲಘು ಕೋನ ಆಗಿರುತ್ತೆ? 12 ಗಂಟೆಗೆ ಲಘು ಕೋನ ಆಗಿರುತ್ತೆ? 12 ಗಂಟೆಗೆ ಯಾವ ಕೋನ ಆಗಿರುತ್ತೆ? 12 ಗಂಟೆಗೆ ಯಾವ ಕೋನ ಆಗಿರುತ್ತೆ? ಪೂರ್ಣ ಕೋನ ಆಗಿರುತ್ತೆ. 3 ಗಂಟೆಗೆ ಯಾವ ಕೋನ ಆಗಿರುತ್ತೆ? ಹಿಂದೆ ಮಾಡಿದ್ವಿ ನಾವು. 3 ಗಂಟೆಗೆ ಯಾವ ಕೋನ ಆಗಿರುತ್ತೆ? ಲಂಬ ಕೋನ ಆಗಿರುತ್ತೆ. 6 ಗಂಟೆಗೆ ಯಾವ ಕೋನ ಆಗಿರುತ್ತೆ? ನಮಗೆ ಯಾವ ಕೋನ ಬೇಕು? ಲಘು ಕೋನ. 1 ಗಂಟೆ 55 ನಿಮಿಷಕ್ಕೆ ಯಾವ ಕೋನ ಆಗಿರುತ್ತೆ? ಲಘು ಕೋನ ಆಗಿರುತ್ತೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಬಿ ಇದಕ್ಕೆ. 45 ಡಿಗ್ರಿ ಮತ್ತು 60 ಡಿಗ್ರಿ ಕೋನಗಳ ಮೊತ್ತವನ್ನು ಏನೆಂದು ಕರೆಯುವರು? 45 ಡಿಗ್ರಿ ಪ್ಲಸ್ 60 ಡಿಗ್ರಿ ಕೋನದ ಮೊತ್ತವನ್ನು ಏನಂತ ಕರೆಯುವರು? 105 ಡಿಗ್ರಿ ಎಂದು ಕರೆಯುವರು. 105 ಡಿಗ್ರಿ ಇಲ್ಲದ ಮರೆಯರೆ. 105 ಡಿಗ್ರಿನ ಏನಂತ ಬರಿಬೋದು ನಾವು? ಅಧಿಕ ಕೋನ, ವಿಶಾಲ ಕೋನ. 90 ಡಿಗ್ರಿಗಿಂತ ಜಾಸ್ತಿ ಇದೆ, 180 ಡಿಗ್ರಿಗಿಂತ ಕಡಿಮೆ ಇದೆ. ವಿಶಾಲ ಕೋನದ ಇನ್ನೊಂದು ಪದ ಅಧಿಕ ಕೋನ. ರೈಟ್. ಒಂದು ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟಿರುತ್ತೆ? ಒಂದು ತ್ರಿಭುಜದ 3 ಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ. ಮಾತಾಡಿದ್ವಲ್ವ ಇದ್ರ ಬಗ್ಗೆ ನಾವು? ಫ್ಯಾಂಟಾಸ್ಟಿಕ್. ಒಂದು ಕೋನದ ಅಳತೆ 270 ಡಿಗ್ರಿ ಇದೆ. ಆದರೆ ಆ ಕೋನವನ್ನು ಏನಂತ ಕರೀತಾರೆ? ಹಾಗಾದರೆ 270 ಡಿಗ್ರಿ ಇದ್ದರೆ ಆ ಕೋನವನ್ನು ಏನಂತ ಕರೀತಾರೆ? ಸರಳಾಧಿಕ ಕೋನ. 180 ಡಿಗ್ರಿಗಿಂತ ಜಾಸ್ತಿ ಇದೆ, ಸರಳಾಧಿಕ ಕೋನ ಅಂತ ಕರೀತಾರೆ. ಒಂದು ಕೋನದ ಅಳತೆ 0 ಡಿಗ್ರಿ ಆದರೆ ಆ ಕೋನವನ್ನು ಏನಂತ ಕರೀತಾರೆ? ಶೂನ್ಯ ಕೋನ ಅಂತ ಕರಿಬೋದು. ಅದರ ಏನಂತ ಕರಿಬೋದು? ಶೂನ್ಯ ಕೋನ. 2 ಕೋನಗಳ ಮೊತ್ತ 180 ಡಿಗ್ರಿ ಆದಾಗ ಅವುಗಳಲ್ಲಿ ಮೊದಲನೆಯ ಕೋನವನ್ನು ಎರಡನೆಯ ಕೋನದ ಡ್ಯಾಶ್ ಕೋನ ಎನ್ನಲಾಗುತ್ತದೆ. ಪರಿಪೂರಕ ಕೋನ. 45 ಡಿಗ್ರಿ ಕೋನವನ್ನು ಅಳತೆ ಪಟ್ಟಿ ಮತ್ತು ಕೈವಾರಗಳ ಸಹಾಯದಿಂದ ರಚಿಸಲಾಗಿದೆ. ಇದನ್ನು ಹೀಗೆ ಬರೆಯಬಹುದು. 180 ಡಿಗ್ರಿ ಕೋನವನ್ನು 4 ಸಮಾನ ಭಾಗ ಮಾಡುವುದರಿಂದ ಏನಾಗುತ್ತೆ? 180 ಡಿಗ್ರಿ ಕೋನವನ್ನು 4 ಸಮಾನ ಭಾಗ ಮಾಡುವುದರಿಂದ 4ರಿಂದ ಭಾಗ ಮಾಡಬೇಕು. 4 1 4 4 16 ಶೇಷ 2 4 5 20. ಎಷ್ಟು ಬರುತ್ತಪ್ಪ? 45 ಡಿಗ್ರಿ ಬರ್ತಾ ಇದೆಯಾ? ಆಪ್ಷನ್ ಎ ಬರ್ತಾ ಇದೆ. 30 ಡಿಗ್ರಿ ಕೋನವನ್ನು ದ್ವಿಗುಣಗೊಳಿಸುವುದರಿಂದ 30 ಡಿಗ್ರಿ ಕೋನವನ್ನು ದ್ವಿಗುಣಗೊಳಿಸುವುದಂದರೆ 2 ಪಟ್ಟು ಮಾಡಿದ್ರೆ ಎಷ್ಟಾಗುತ್ತೆ? ಇದು 60 ಡಿಗ್ರಿ ಆಗುತ್ತೆ. ಆಪ್ಷನ್ ಬಿ ಬರಲ್ಲ. 90 ಡಿಗ್ರಿ ಕೋನವನ್ನು ಅರ್ಧಿಸುವುದರಿಂದ 90 ಡಿಗ್ರಿ ಕೋನವನ್ನು ಅರ್ಧಿಸುವುದರಿಂದ ಏನು ಬರುತ್ತೆ? 2 1 2 4 8 ಶೇಷ 1 2 5 10. ಎಷ್ಟು ಬರುತ್ತಪ್ಪ? 45 ಡಿಗ್ರಿ ಬರುತ್ತೆ. ಆಪ್ಷನ್ ಬಿನೂ ಬರುತ್ತೆ, ಆಪ್ಷನ್ ಸಿನೂ ಬರುತ್ತೆ. 60 ಡಿಗ್ರಿ ಕೋನವನ್ನು ಅರ್ಧಿಸುವುದರಿಂದ 60 ಡಿಗ್ರಿ ಕೋನವನ್ನು ಅರ್ಧಿಸುವುದರಿಂದ ಏನಾಗ್ತದೆ ಮಕ್ಕಳೇ? 2 3 6 2 0 0. ಎಷ್ಟು ಬರುತ್ತಪ್ಪ ಇದು? 30. ಎಷ್ಟು ಬರುತ್ತೆ? 30 ಡಿಗ್ರಿ ಬರುತ್ತೆ. ಇದು ಬರೋದಿಲ್ಲ. ಕರೆಕ್ಟಾ? ಆಪ್ಷನ್ ಎ ಅಥವಾ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಎ ಆಗ್ಬೋದು, ಇಲ್ಲ ಸಿ ಆಗ್ಬೋದು. 0 ಡಿಗ್ರಿಗಿಂತ ಹೆಚ್ಚು 90 ಡಿಗ್ರಿಗಿಂತ ಕಡಿಮೆ ಇರುವ ಕೋನವನ್ನು ಏನಂತ ಕರೀತಾರೆ? ಲಘು ಕೋನ ಅಂತ ಕರಿತೀವಿ. ಫ್ಯಾಂಟಾಸ್ಟಿಕ್. ಇವುಗಳಲ್ಲಿ ಯಾವ ಕೋನದ ಅಳತೆ 90 ಡಿಗ್ರಿ ಆಗಿರ್ತದೆ?
ಲಂಬಕೋನ. ಥ್ಯಾಂಕ್ ಯು. ಗಡಿಯಾರದ ಮುಳ್ಳುಗಳು 4 ಗಂಟೆ 30 ನಿಮಿಷ ಸಮಯವನ್ನು ತೋರಿಸುವಾಗ ಮುಳ್ಳುಗಳ ನಡುವೆ ಉಂಟಾಗುವ ಕೋನದ ವಿಧಿ ಯಾವುದು? ಇದು ಹಿಂದೆ ಮಾಡಿದ್ವಲ್ವ ನಾವು. ಲಘು ಕೋನ ಬರ್ತದೆ. ಯಾವ ಕೋನ ಬರ್ತದೆ? ಲಘು ಕೋನ. ಫ್ಯಾಂಟಾಸ್ಟಿಕ್. ಈ ಕೆಳಗಿನ ಯಾವ ಸಮಯವನ್ನು ತೋರಿಸುವಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನವು ಸರಳ ಕೋನವಾಗಿರುತ್ತದೆ? ಸರಳ ಕೋನ ಯಾವಾಗ ಆಗುತ್ತೆ? ಸ್ಟ್ರೇಟ್ ಲೈನ್ 6 ಗಂಟೆಗೆ ಆಗ್ತದೆ. ವೆರಿ ಗುಡ್. ಆಪ್ಷನ್ ಬಿ. ಒಂದು ಸಮಬಾಹು ತ್ರಿಭುಜದ ಪ್ರತಿಯೊಂದು ಕೋನದ ಅಳತೆ ಎಷ್ಟಿರುತ್ತೆ? ಸಮಬಾಹು ತ್ರಿಭುಜ ಎಲ್ಲ ಬಾಹುಗಳು ಸಮ ಇರ್ತವೆ. ಎಲ್ಲ ಬಾಹುಗಳು ಸಮ ಇರ್ತವೆ. ಎಷ್ಟು ಡಿಗ್ರಿ ಇರುತ್ತೆ? ಇದು 45 ಡಿಗ್ರಿ ಆಗುತ್ತಾ? ಇದು 45 ಡಿಗ್ರಿ ಆಗಬೇಕು, ಇದು 45 ಡಿಗ್ರಿ ಆಗಬೇಕು. ಆದರೆ ಮಕ್ಕಳೇ ನಾನು ಏನಂತ ಹೇಳಿದ್ದೆ? ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ ಎಷ್ಟಿರುತ್ತೆ? ಆಂತರಿಕ ಕೋನ 180 ಡಿಗ್ರಿ ಅಂತ ಹೇಳಿದ್ದೆ. ಇಲ್ಲಿ ಎಷ್ಟಾಗ್ತದೆ? 180 ಡಿಗ್ರಿ ಆಗ್ತದಾ? 45 45 45 135 ಡಿಗ್ರಿ ಆಗ್ತಾಯಿದೆ. ಎಷ್ಟು ಡಿಗ್ರಿ ಬರಬೇಕು? ಎಷ್ಟು? 3 60. ಎಷ್ಟು 3 180? 63. ಇದು 60 ಡಿಗ್ರಿ ಇರಬೇಕು, ಇದು 60 ಡಿಗ್ರಿ ಇರಬೇಕು, ಇದು 60 ಡಿಗ್ರಿ ಇರಬೇಕು. ಸಮಬಾಹು ತ್ರಿಭುಜ ಎಲ್ಲ ಬಾಹುಗಳು ಸಮ ಇರ್ತವೆ. ಆವಾಗ ಅದರ ಒಳಗಿರುವ ಕೋನಗಳು ಸಮ ಆಗಬೇಕು. ಆ ಕೋನಗಳು ಏನಾಗಿರ್ತವೆ? 60 ಡಿಗ್ರಿ ಆಗಿರುತ್ತೆ. ಆಪ್ಷನ್ ಡಿ. ಎಲ್ಲ ಕೋನಗಳ ಅಳತೆ ಏನಿರುತ್ತೆ? 60 ಡಿಗ್ರಿ ಆಗಿರುತ್ತದೆ. ಮುಂದೋಗ್ಬೋದಾ ಮಕ್ಕಳೇ? ಒಂದು ಚತುರ್ಭುಜದ 4 ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? ನಾ ಹೇಳಿದ್ದೆ ಅದನ್ನು. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಸೊ ಕೋನಗಳ ಪಾಠ ಅರ್ಥ ಆಗಿದೆಯಾ? ಸೊ ಎಲ್ಲ 12 ಕೋನಗಳದ್ದು ಅದರ ಅರಿವಿದೆ ನಿಮಗೆ? ಫ್ಯಾಂಟಾಸ್ಟಿಕ್. ಸೊ ಆನ್ಲೈನಲ್ಲಿ ನೋಡಿರುವ ಮಕ್ಕಳಿಗೂ ಸಹ ಕೋನಗಳ ಪಾಠ ಭಾಳ ಆಸಕ್ತಿದಾಯಕವಾಗಿತ್ತು ಅಂತ ಅಂದ್ಕೊಳ್ತೀನಿ. ಇದರ ಮುಂದುವರೆದ ಭಾಗವನ್ನು ಮುಂದಿನ ತರಗತಿಗಳನ್ನು ನೋಡ್ತೀವಿ. ಇಷ್ಟು ನಾನು ಹೇಳ್ತಾ ಇವತ್ತು ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಈಸಿ ಪೀಸಿ ಕ್ಲಾಸಸ್ ನಿಮ್ಮ